ಹಲೋ ಸ್ಟೂಡೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಚೆನ್ನಾಗಿ ಓದ್ಕೋತಿದ್ದೀರಾ ಅಂತ ಅನ್ಕೋತೀನಿ. ನಾವು ಹಿಂದಿನ ವಿಡಿಯೋದೊಳಗ ನಮ್ಮ 10ನೇ ತರಗತಿ ಗಣಿತ ವಿಷಯದ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತರಣೆಗಳು ಪಾಠದ ಮೇಲಿನ 2 ಅಂಕದ ಪ್ರಶ್ನೆಗಳನ್ನ ನೋಡಿದ್ವಿ. ಈ ಒಂದು ವಿಡಿಯೋದೊಳಗ ಅದರ ಮುಂದಿನ ಭಾಗ 3 ಅಂಕದ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಣ ಅಂತ. ಓಕೆ, ಸೊ ನಾನು ನಿಮ್ಮ ಗಣಿತ ಟೀಚರ್ ಮೃತ್ಯುಂಜಯ್. ಬನ್ನಿ ಒಂದೊಂದಾಗಿ ಪ್ರಶ್ನೆಗಳನ್ನ ನೋಡ್ಕೊತ ಹೋಗೋಣಂತ್ರಿ. ಇದರೊಳಗ ಮೊದಲನೇ ಪ್ರಶ್ನೆ 26ನೇ ಪ್ರಶ್ನೆ ಏನದ ನೋಡ್ರಿ. ಲೋಹದ ತಂತಿಯ ಅಂಚುಗಳ ನಡುವೆ ಬಟ್ಟೆಗಳನ್ನು ಇಟ್ಟು ತಯಾರಿಸಲಾದ ಕೈ ಬೀಸಣಿಗೆಯು ಚಿತ್ರದಲ್ಲಿ ತೋರಿಸಿದಂತೆ ವೃತ್ತದ ತ್ರಿಜ್ಯಾಂತರ ಖಂಡದ ಆಕಾರದಲ್ಲಿದ್ದು ಅದರ ತ್ರಿಜ್ಯವು 21 ಸೆಂಟಿಮೀಟರ್ ಮತ್ತು ಕೋನ 120 ಡಿಗ್ರಿ ಆಗಿದೆ. ಬೀಸಣಿಗೆ ಉಪಯೋಗಿಸಿರುವ ಬಟ್ಟೆಯ ವಿಸ್ತೀರ್ಣ ಮತ್ತು ತಂತಿಯ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಕೇಳಾಕತ್ತಾರ್ರಿ. ಏನದ್ರಿ, ದಟ್ ಒಂದು ಕೈ ಬೀಸಣಿಗೆಯನ್ನ ನಾವು ಏನಪ್ಪಾ ಅಂತಂದ್ರೆ ರೆಡಿ ಮಾಡಿದಾರ. ಇದು ಯೂಶುವಲಿ ಏನಪ್ಪಾ ಅಂತಂದ್ರೆ ದಟ್ ನಮ್ಮ ಭಾರತದ ಕಡೆ ಏನಂದ್ರೆ ಈ ತರದ್ದು ಬಳಸೋದು ಕಡಿಮೆ. ಚೀನಾ ಕಡೆ ಏನಪ್ಪಾ ಅಂದ್ರೆ ಈ ರೀತಿಯಾದಂತಹ ಒಂದು ಬೀಸಣಿಗೆ ಕೈ ಬೀಸಣಿಗೆಯನ್ನ ಬಳಸ್ತಾರ್ರಿ. ಓಕೆ, ಸರಿ. ಇಲ್ಲಿ ಏನದ ಅಂತಂದ್ರೆ ಈ ಬೀಸಣಿಗೆ ಏನಪ್ಪಾ ಅಂದ್ರೆ ವೃತ್ತದ ತ್ರಿಜ್ಯಾಂತರ ಖಂಡದ ಆಕಾರದೊಳಗೈತಿ. ಆ ನಂತರ ಮತ್ತೆ ಏನ್ ಮಾಡಕ್ ಐತಿ ಅಂತಂದ್ರ ಇಲ್ಲಿ ಕೇಂದ್ರದೊಳಗ 120 ಡಿಗ್ರಿಯನ್ನ ಉಂಟು ಮಾಡಕತ್ತಿ. ಆ ನಂತರ ಅದರ ತ್ರಿಜ್ಯ 21 ಸೆಂಟಿಮೀಟರ್ ಐತಿ. ಹಾಗಾದ್ರೆ ಈಗ ಅವ್ರು ನಮ್ಗೆ ಏನ್ ಕೇಳ್ಯಾರ್ರಿ, ಓ ಎ, ಇಲ್ಲಿ ನಾ ಪಿ ಅಂತ ತಗೋತೀನಿ, ಓ ಎ ಪಿ ಬಿ ಓ, ಈ ಒಂದು ತಂತಿಯ ಒಂದು ಉದ್ದ ಎಷ್ಟಿರ್ತೈತಿ ಅಂತ ಕೇಳಾಕತ್ತಾರ. ಆ ನಂತರ ಇಲ್ಲಿ ಬರುವಂತಹ ವಿಸ್ತೀರ್ಣ ಎಷ್ಟಿರ್ತೈತಿ ಅಂತ ಕೇಳಾಕತ್ತಾರ್ರಿ. ಓಕೆ, ಸೊ ಹಾಗಾದ್ರೆ ನಾನು ಮೊದ್ಲು ಏನ್ ಮಾಡ್ತೀನಿ ಅಂತಂದ್ರೆ ಓ ಎ ಪಿ ಬಿ ಓ ಒಂದು ತಂತಿಯ ಉದ್ದವನ್ನ ಕಂಡುಹಿಡಿಯೋಣಂತ್ರಿ. ಓಕೆ, ಓ ಎ ಪಿ ಬಿ ಓ ನ ಓ ತಂತಿಯ ಉದ್ದ, ಇದ್ರ ಉದ್ದ ಏನಾಗಿರ್ತೈತ್ರಿ? ಇದ್ರ ಉದ್ದ ಏನಾಗಿರ್ತೈತಿ ಅಂತಂದ್ರೆ ಇಲ್ಲಿ ಎಪಿಬಿ ಕಂಸದ ಉದ್ದ ಪ್ಲಸ್ ಓ ಎ ಪ್ಲಸ್ ಓ ಬಿ, ಇಲ್ಲೂ ಏನಪ್ಪಾ ಅಂದ್ರೆ ತ್ರಿಜ್ಯ ಐತಿ, ಇಲ್ಲೂ ತ್ರಿಜ್ಯ ಐತಿ. ಆರ್ ಪ್ಲಸ್ ಆರ್ ಅಂದ್ರೆ 2r ಆಗಿರ್ತೈತಿ. ಓಕೆ, ಹಾಗಾದ್ರೆ ಇದೇನಾಗಿರ್ತೈತ್ರಿ, ಕಂಸ ಎಪಿಬಿಯ ಉದ್ದ ಪ್ಲಸ್ 2r ಆಗಿರ್ತೈತಿ. ತ್ರಿಜ್ಯ ಪ್ಲಸ್ ತ್ರಿಜ್ಯ ಅಂದ್ರೆ 2r ಆಗಿರ್ತೈತಿ. ಕಂಸ ಎಪಿಬಿಯ ಉದ್ದ ಏನಾಗಿರ್ತೈತಿ ಅಂದ್ರೆ ನಮ್ಗೆ ಸೂತ್ರ ಗೊತ್ತೈತಿ. ಏನಂದ್ರೆ ಥೀಟಾ ಬಾಗ್ಲೆ 360 ಗುಂಡ್ಲೆ 2 ಪೈ ಆರ್ ಪ್ಲಸ್ 2r ಆಗಿರ್ತೈತಿ. ಓಕೆ, ಸೊ ಥೀಟಾ ಇದ್ದಲ್ಲಿ ಇದ್ರ ಬೆಲೆಗಳನ್ನ ತುಂಬ್ಕೋತ ಹೋಗ್ಬಿಡ್ತೀವಿ. ಥೀಟಾ ಮತ್ತು ಆರ್ ಬೆಲೆಗಳನ್ನ. ಥೀಟಾ ಅಂದ್ರೆ ಎಷ್ಟದ್ರಿ? 120 ಬಾಗ್ಲೆ 360 ಗುಂಡ್ಲೆ 2 ಪೈ ಆರ್. ಪೈ ಅಂದ್ರೆ ಎಷ್ಟದ್ರಿ? 22 ಬಾಗ್ಲೆ 7. ಆರ್ ಅಂದ್ರೆ ಎಷ್ಟದ್ರಿ? 21 ಪ್ಲಸ್ 2 ಗುಂಡ್ಲೆ ಆರ್ ಅಂದ್ರೆ ಎಷ್ಟದ್ರಿ? 21. ಸರಿನಾ? ಇಲ್ಲಿ ನಾವು ಇದನ್ನ ನೋಡಿದಾಯ್ತು ಅಂತಂದ್ರೆ ಇಲ್ಲಿ 0ಗೆ 0 ಕ್ಯಾನ್ಸಲ್ ಆಗತ್ತ. 12 ಒಂದೇ 12, 12 ಮೂರ್ಲೆ 36. ಸರಿನಾ? ನಂತರ 3 ಒಂದೇ 3, 3 7 21 3. ಓಕೆ, ಸರಿ. ಇಲ್ಲಿ ಮುಂದಿದ್ದು ಕ್ಯಾನ್ಸಲ್ ಆಗಲ್ರಿ, ಇದಿಷ್ಟ ಬರ್ತೈತಿ. ಸರಿನಾ? ರೈಟ್, ಇಲ್ಲಿ ಮಿಸ್ ಆಗಿರ್ತಕ್ಕಂಥ ಏನ್ರಿ? 7 ಒಂದೇ 7, 7 3ಲೆ 21, 3 ಒಂದೇ 3, 3 ಒಂದೇ 3. ಓಕೆ, ಇಲ್ಲಿ ಈ ಪ್ಲಸ್ ಈಚ್ ಕಡೆ ನೋಡಿದ್ವಿ ಅಂತಂದ್ರೆ ಇಲ್ಲಿ 2 ಅದ, ಇಲ್ಲಿ 22 ಅದ. 22 2ಲೆ 44 ಪ್ಲಸ್ 21 2ಲೆ 42. 2 ಕುಡಿಸಿದ್ರೆ ಎಷ್ಟಾಗತ್ತೆ ಅಂತಂದ್ರೆ 86 ಸೆಂಟಿಮೀಟರ್. ಇದು ಏನಪ್ಪಾ ಅಂತಂದ್ರ ಓ ಎ ಪಿ ಬಿ ಓ ತಂತಿಯ ಉದ್ದ ಆಗಿರ್ತೈತಿ. ಓಕೆನಾ? ಈಗ ನಾವಿಲ್ಲಿ ಇದ್ರ ಸುತ್ತಳತೆಯನ್ನ ಕಂಡಿಡಿದ್ವಿ. ನಂತರ ಏನು ಏನ್ ಕಂಡಿಡಿ ಅಂತಂದ್ರೆ ಅವರು ಇಲ್ಲಿ ಬಳಸಿರುವಂತಹ ಬಟ್ಟೆಯ ವಿಸ್ತೀರ್ಣವನ್ನ ಕಂಡಿಡಿ ಅಂತಂದ್ರ, ಹಾಗಾದ್ರೆ ವೃತ್ತದ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ, ವೃತ್ತದ ತ್ರಿಜ್ಯಾಂತರ ಖಂಡ ಓ ಎ ಪಿ ಬಿ ಓ ದ ವಿಸ್ತೀರ್ಣ, ಓ ಎ ಪಿ ಬಿ ಓ ದ ವಿಸ್ತೀರ್ಣ ಇಸ್ ಈಕ್ವಲ್ ಟು, ಸೂತ್ರ ಗೊತ್ತದ್ರಿ ನಮ್ಗೆ. ಸೂತ್ರ ಏನದ್ರಿ? ಥೀಟಾ ಬಾಗ್ಲೆ 360 ಗುಂಡ್ಲೆ ಪೈ ಆರ್ ಸ್ಕ್ವೇರ್. ಓಕೆ, ಸೊ ಥೀಟಾ ಅಂದ್ರೆ ಕೇಂದ್ರದಲ್ಲಿ ಉಂಟಾದ ಕೋನ ಎಷ್ಟದ್ರಿ? 120 ಬಾಗ್ಲೆ 360 ಗುಂಡ್ಲೆ ಪೈ ಅಂದ್ರೆ 22 ಬಾಗ್ಲೆ 7. ಆ ಸ್ಕ್ವೇರ್ ಅಂದ್ರೆ ಎಷ್ಟೈತ್ರಿ? 21 ಸ್ಕ್ವೇರ್. 21 ಸ್ಕ್ವೇರ್ ಅಂತ ಬರೆಯೋದಿಲ್ಲ ರೀ, 21 ಗುಂಡ್ಲೆ 21 ಅಂತ ಬರೆಯೋಣ. ಓಕೆನಾ? ರೈಟ್, 0ಗೆ 0 ಹೋಯ್ತು. 12 ಒಂದೇ 12, 12 ಮೂರ್ಲೆ 36, 7 ಒಂದೇ 7, 7 ಮೂರ್ಲೆ 21, 3 ಕ್ಯಾನ್ಸಲ್ ಆಯ್ತು. 21 ಗುಂಡ್ಲೆ 22, 21 ವರ್ಗ 441, ಅದಕ್ಕೆ 21 ಕುಡಿಸಿದ್ವಿ ಅಂದ್ರೆ ಎಷ್ಟು ಬರ್ತೈತಿ ಅಂದ್ರೆ 462 ಸೆಂಟಿಮೀಟರ್ ಸ್ಕ್ವೇರ್ ಅಥವಾ ಚದರ ಸೆಂಟಿಮೀಟರ್ ಅನ್ನೋದು ಏನಾಗಿರ್ತೈತಿ ಅಂದ್ರೆ ಈ ಒಂದು ಬೀಸಣಿಗೆಗೆ ಬಳಸಿದಂತಹ ಒಂದು ಬಟ್ಟೆಯ ಒಟ್ಟು ವಿಸ್ತೀರ್ಣ ಆಗಿರ್ತೈತಿ. ಸರಿನಾ? ರೈಟ್. ನಂತರ 27
ಏಳನೆಯ ಪ್ರಶ್ನೆ ಏನ್ ಕೊಟ್ರು ನೋಡ್ರಿ, ಚಿತ್ರದಲ್ಲಿ ತೋರಿಸುವಂತೆ ಅಂತ ಹೇಳಕತ್ತಾರ. ಇದು ಚಿತ್ರಕ್ಕೆ ಸಂಬಂಧಪಟ್ಟಿದೈತಿ. ಮೊದಲು ನಾನೇನಪ್ಪಾ ಅಂತಂದ್ರೆ ಚಿತ್ರವನ್ನ ತಗೋತೀನಿ, ಅದಾದ ನಂತರ ಪ್ರಶ್ನೆಯನ್ನ ನೋಡೋಣಂತ ನಮ್ಗ ಇದು ಸರಿಯಾಗಿ ಅರ್ಥ ಆಕೇತಿ. ಓಕೆ, ಸೊ ಇಲ್ಲಿ ಏನಪ್ಪಾ ಅಂದ್ರೆ 60 ಡಿಗ್ರಿ ಕೋನವನ್ನ ಕೊಟ್ಟಿದ್ದಾರೆ. ಓಕೆ, ಎ ಓ ಸಿ ಇದು 60 ಡಿಗ್ರಿ ಐತಿ. ರೈಟ್, ಪ್ರಶ್ನೆ ಏನ್ ಕೊಟ್ರು ನೋಡ್ರಿ, ಚಿತ್ರದಲ್ಲಿ ತೋರಿಸುವಂತೆ 21 ಸೆಂಟಿಮೀಟರ್ ತ್ರಿಜ್ಯ ಇರುವ, ಓಕೆ, ತ್ರಿಜ್ಯ ಎಷ್ಟಾದ್ರೆ ಇಲ್ಲಿ 21 ಸೆಂಟಿಮೀಟರ್ ಐತಿ. ಓಕೆ, ತ್ರಿಜ್ಯ ಇರುವ ಒಂದು ವೃತ್ತದಲ್ಲಿ ಎಸಿ ಕಂಸವು ವೃತ್ತದ ಕೇಂದ್ರದಲ್ಲಿ 60 ಡಿಗ್ರಿ ಕೋನವನ್ನು ಉಂಟು ಮಾಡುತ್ತದೆ. ಹಾಗಾದರೆ ಕಂಸ ಎಸಿಯ ಉದ್ದ, ಈ ಕಂಸ ಎಸಿಯ ಉದ್ದವನ್ನ ಕಂಡುಹಿಡ್ರಿ ಅಂತ ಏನಾಗತ್ತಾರ. ಮತ್ತೆ ಏನ್ ಹೇಳಾಕತ್ತಾರಿ, ತ್ರಿಜ್ಯಾಂತರ ಖಂಡ OAC ಯ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ತ್ರಿಜ್ಯಾಂತರ ಖಂಡ OAC, ಈ ಒಂದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ ಅಂತ ಕೇಳಾಕತ್ತಾರ. ಸೊ ಹಿಂದೆ ಏನ್ ಪ್ರಶ್ನೆ ಕೇಳಿದಾರಲ್ಲ, ಇಲ್ಲೂ ಸಹಿತ ಅದೇ ರೀತಿಯಾದಂತಹ ಪ್ರಶ್ನೆ ಐತಿ. ಕಂಸದ ಉದ್ದ ಮತ್ತು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನ ಕಂಡುಹಿಡಿಬೇಕಾಗೈತಿ. ಓಕೆ, ಕಂಸ ಎಸಿಯ ಉದ್ದ, ಕಂಸ ಎಸಿಯ ಉದ್ದವನ್ನ ಕಂಡುಹಿಡಿಬೇಕಂದ್ರೆ ಹೆಂಗ್ ಕಂಡುಹಿಡಿತೀವ್ರಿ ನಾವು? ಸೂತ್ರ ಗೊತ್ತೈತಿ ಏನ್ರಿ? ಥೀಟಾ ಬಾಗ್ಲೆ 360 ಗುಂಡ್ಲೆ 2 ಪೈ ಆರ್ ಮಾಡ್ತೀವಿ. ಓಕೆ, ಥೀಟಾ ಅಂದ್ರೆ ಎಷ್ಟದ್ರಿ? ಥೀಟಾ ಅಂದ್ರೆ 60 ಐತಿ, ಬಾಗ್ಲೆ 360 2 ಪೈ ಆರ್. ಪೈ ಅಂದ್ರೆ ಎಷ್ಟದ್ರಿ? 22 ಬಾಗ್ಲೆ 7. ಆರ್ ಅಂದ್ರೆ ಎಷ್ಟದ್ರಿ? 21. ಸೊನ್ನೆಗೆ 0 ಹೋಯ್ತು, 6 1 6, 6 6 36, 2 3 6, 2 1 2. ನಂತರ 3 1 3, 3 7 21, 7ಕ್ಕೆ 7 ಕ್ಯಾನ್ಸಲ್ ಆಯ್ತು. ಇಲ್ಲಿ ಅಂಶದೊಳಗೆ ಬರೀ 22 ಉಳಿಯಾಕತೈತಿ, ಛೇದದೊಳಗೆ ಏನು ಇಲ್ಲ. ಹಂಗಂದ್ರೆ ಇದೇನಾಯ್ತು ಅಂತಂದ್ರೆ 22 ಸೆಂಟಿಮೀಟರ್. ಏನ್ರಿ? ಕಂಸದ ಉದ್ದ 22 ಸೆಂಟಿಮೀಟರ್. ನಂತರ ನಾವು ಕಂಡುಹಿಡಿಬೇಕಾಗಿದ್ದೇನ್ರಿ ಈ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ಓಕೆ, ವೃತ್ತದ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಇಸ್ ಈಕ್ವಲ್ ಟು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಸೂತ್ರ ಇದು ನಮ್ಗೆ ಗೊತ್ತದರಿ. ಸೂತ್ರ ಏನದ್ರಿ ಇದಕ್ಕೆ ಸೂತ್ರ ಏನೈತಿ ಅಂತಂದ್ರ ಥೀಟಾ ಬಾಗ್ಲೆ 360 ಗುಂಡ್ಲೆ ಪೈ ಆರ್ ಸ್ಕ್ವೇರ್. ಕಂಸದ ಉದ್ದ ಅಂತಂದ್ರೆ ಇಲ್ಲಿ 2 ಪೈ ಆರ್ ಬರ್ತೈತಿ, ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಅಂತಂದ್ರೆ ಇಲ್ಲಿ ಪೈ ಆರ್ ಸ್ಕ್ವೇರ್ ಬರ್ತೈತಿ. ಎರಡು ಕಡೆ ಥೀಟಾ ಬಾಗ್ಲೆ 360 ಇರ್ತೈತಿ. ಓಕೆ, ರೈಟ್. ಇದ್ರ ಬೆಲೆಗಳನ್ನ ತುಂಬುದಾಯ್ತು ಅಂದ್ರೆ ಥೀಟಾ ಅಂದ್ರೆ ಎಷ್ಟದರಿ? 60 ಐತಿ, ಬಾಗ್ಲೆ 360 ಗುಂಡ್ಲೆ ಪೈ ಅಂದ್ರೆ 22 ಬಾಗ್ಲೆ 7 ಆರ್ ಸ್ಕ್ವೇರ್. ಆರ್ ಅಂದ್ರೆ ಎಷ್ಟದ್ರಿ? ತ್ರಿಜ್ಯ 21 ಐತಿ, ಹಂಗಂದ್ರೆ 21 ಗುಂಡ್ಲೆ 21. ಸೊನ್ನೆಗೆ 0 ಹೋಯ್ತು, 6 1 6, 6 6 36. ನಂತರ 2 3 6, 2 11 21, 3 1 3, 3 7 21, 7ಕ್ಕೆ 7 ಕ್ಯಾನ್ಸಲ್ ಆಯ್ತು. ಇಲ್ಲಿ 11 ಇದ್ರಿ, ಇಲ್ಲಿ 21 ಅದ. 2 ಗುಣಿಸಿದ್ರೆ ಎಷ್ಟು ಬರ್ತರಿ? 231 ಸೆಂಟಿಮೀಟರ್ ಸ್ಕ್ವೇರ್ ಬರ್ತೈತಿ. ಓಕೆ, ಸೊ ಈ ಒಂದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಎಷ್ಟಾಗಿರ್ತೈತಿ ಅಂತಂದ್ರ 231 ಸ್ಕ್ವೇರ್ ಆಗಿರ್ತೈತಿ. ಆ ನಂತರ ಇಲ್ಲಿ ಬರುವಂತಹ ಎಸಿ ಕಂಸದ ಉದ್ದ 22 ಸೆಂಟಿಮೀಟರ್ ಆಗಿರ್ತೈತಿ. ಓಕೆನಾ? ಇದನ್ನ ಪೌಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ನಂತರ 28ನೇ ಲೆಕ್ಕ ಏನ್ ಕೊಟ್ರು ನೋಡ್ರಿ, ಕೊಟ್ಟಿರುವ ಚಿತ್ರದಲ್ಲಿ ಓ ಕೇಂದ್ರವಿರುವ ವೃತ್ತದ ತ್ರಿಜ್ಯ 21 ಸೆಂಟಿಮೀಟರ್ ಆಗಿದೆ. ಓಕೆ, ಸೊ ವೃತ್ತದ ಕೇಂದ್ರ ಬಿಂದು ಓ ಅದರಿ, ಅದರ ತ್ರಿಜ್ಯ ಎಷ್ಟೈತಿ ಅಂದ್ರ 21 ಸೆಂಟಿಮೀಟರ್ ಐತಿ. ಮುಂದೆ ನೋಡೋದಾಯ್ತು ಅಂತಂದ್ರ ಕೋನ AOB ಈಕ್ವಲ್ ಟು 60 ಡಿಗ್ರಿ. ಓಕೆ, ಆದ್ರೆ ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ವೃತ್ತಖಂಡ. ಓಕೆ, ಸೊ ವೃತ್ತಖಂಡ ಇಲ್ಲಿ ಅವ್ರೇನಿಲ್ಲಿ ನಮ್ಗೆ ಇಲ್ಲಿ ಏನಂತಂದ್ರೆ ಇಲ್ಲಿ ಛಾಯಾಗೊಳಿಸಿದ ಏನ್ ಚಿತ್ರ ಒಂದು ಭಾಗವನ್ನ ಕೊಟ್ಟಾರ. ಈ ಒಂದು APB ವೃತ್ತಖಂಡದ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ ಅಂತ ಕೇಳಾಕತ್ತಾರಿ. ನಮ್ಗೆ ಇಲ್ಲಿ ಏನ್ ಹೇಳಾಕತ್ತಾರ ಅಂತಂದ್ರ √3 ಈಕ್ವಲ್ ಟು 1.73 ಅಂತಂದ ಹೇಳಿ ತೆಗೆದುಕೊಳ್ಳಾಕ ಹೇಳಾಕತ್ತಾರಿ. ಓಕೆ, ಸರಿ. ಹಾಗಾದ್ರೆ ಇದನ್ನ ನಾವು ಲೆಕ್ಕ ಮಾಡ್ಬೇಕು ಅಂತಂದ್ರೆ ನಮ್ಗೆ ಏನ್ ಬೇಕ್ರಿ? ಈ ವೃತ್ತಖಂಡದ ವಿಸ್ತೀರ್ಣವನ್ನ ಕಂಡುಹಿಡಿಬೇಕಂದ್ರೆ ನಾವ್ ಏನ್ ಮಾಡ್ತೀವಿ? ಮೊದಲು OAPBO ಈ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದೊಳಗ ಈ ತ್ರಿಭುಜ ಹೊರಗಡೆ ಏನ್ ತ್ರಿಭುಜ ಬರ್ತಲ್ರಿ, ಈ ತ್ರಿಭುಜದ ವಿಸ್ತೀರ್ಣವನ್ನ ಕಳೆದಿವಿ ಅಂದ್ರೆ ಈ ವೃತ್ತಖಂಡದ ವಿಸ್ತೀರ್ಣ ನಮ್ಗ ಸಿಕ್ಕಿರ್ತೈತಿ. ಸರಿನಾ? ರೈಟ್. ಹಾಗಾದ್ರೆ ಬನ್ನಿ ಈ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣ. ಏನ್ರಿ? ವೃತ್ತಖಂಡ APB ಯ ವಿಸ್ತೀರ್ಣ ಇಸ್ ಈಕ್ವಲ್ ಟು ವೃತ್ತಖಂಡ APB ಯ ವಿಸ್ತೀರ್ಣ ಇಸ್ ಈಕ್ವಲ್ ಟು ಏನ್ರಿ? ತ್ರಿಜ್ಯಾಂತರ ಖಂಡ. ಓಕೆ, ವೃತ್ತದ ತ್ರಿಜ್ಯಾಂತರ ಖಂಡ
ತ್ರಿಜಾಂತರ ಖಂಡ OAPBO ದ ವಿಸ್ತೀರ್ಣ ಮೈನಸ್ ಏನ್ರಿ ತ್ರಿಭುಜ OAB ಯ ವಿಸ್ತೀರ್ಣ ಓಕೆ ಸರಿ. ಈಗ ಈ ಒಂದು ತ್ರಿಜಾಂತರ ಖಂಡದ ವಿಸ್ತೀರ್ಣವನ್ನ ಕಂಡುಹಿಡಿಯೋದು ನಮ್ಗೆ ಏನಪ್ಪಾ ಅಂದ್ರೆ ಸುಲಭ, ಅದ್ರದ್ದೇನ್ ಸಮಸ್ಯೆ ಇಲ್ಲ ರೀ. ನಾವು ಸೂತ್ರ ಹಾಕಿದ್ವಿ ಅಂದ್ರೆ ನಮಗೆ ಉತ್ತರ ಸಿಕ್ಕಿರ್ತೈತಿ. ಆದ್ರ ಈ ತ್ರಿಭುಜದ ವಿಸ್ತೀರ್ಣವನ್ನ ಕಂಡುಹಿಡಿಬೇಕಂದ್ರೆ ನಮ್ಗೆ ಏನ್ ಬೇಕ್ರಿ? ಒಂದ್ ವೇಳೆ ನಮಗ ಇದನ್ನ ನಾವು ಪಾದ ಮತ್ತೆ ಎತ್ತರ ಗೊತ್ತಿತ್ತಂದ್ರೆ ಇದನ್ನ ನಾವು ಕಂಡುಹಿಡಿಬಹುದು. ಹೆಂಗ್ರಿ? 1/2 ಇಂಟು ಪಾದ ಇಂಟು ಎತ್ತರ ಅಂತಂದ್ರೆ ಕಂಡುಹಿಡಿತೀವಿ. ಇಲ್ಲಿ ಪಾದನ ಗೊತ್ತಿಲ್ಲ, ಎತ್ತರನ ಗೊತ್ತಿಲ್ಲ, ಮತ್ತೆ ಹೆಂಗ್ ಮಾಡುದು ಅಂತಂದ್ರೆ ಈ ಒಂದು ತ್ರಿಭುಜವನ್ನ ನೋಡಿದೀವಿ ಅಂತಂದ್ರ ಇಲ್ಲಿ OA ಮತ್ತು OB ಗಳು ಏನಿದಾವ್ರಿ? OA ಮತ್ತು OB ಗಳು ಏನಿದಾವ ಅಂತಂದ್ರ ಈ ಒಂದು ವೃತ್ತದ ತ್ರಿಜ್ಯಗಳದಾವ. ಹಾಗಾದ್ರೆ ಈ ಎರಡು ತ್ರಿಜ್ಯಗಳು ಸಮ ಇರ್ತಾವ್ರಿ. ಎರಡು ತ್ರಿಜ್ಯಗಳು ಸಮ ಅದಾವು ಅಂತಂದ್ರ ಇವುಗಳ ಅಭಿಮುಖ ಕೋನಗಳು ಈ ಕೋನಕ್ಕ ಈ ಕೋನ ಏನಾಗಿರ್ತೈತ್ರಿ? ಸಮ ಇರ್ತೈತ್ರಿ. ಹಂಗಂದ್ರೆ ಇದು 60 ಡಿಗ್ರಿ ಐತಿ, ಮೂರು ಕೋನಗಳನ್ನ ಸೇರಿಸಿದ್ರೆ 180 ಆಗ್ಬೇಕು. ಇದು 60 ಆದ್ರೆ ಇವ್ ಎರಡು ಕೋನಗಳನ್ನ ಸೇರಿಸಿದ್ರೆ ಎಷ್ಟಾಗತ್ರಿ? 120 ಆಗತ್ತ. ಇವು ಎರಡು ಸೇರಿಸಿದ್ರೆ 120 ಆಗತ್ತ. ಆ ನಂತರ ಈ ಎರಡು ಕೋನಗಳು ಸಮ ಅದಾವ ಅಂತಂದ್ರೆ ಒಂದೊಂದು ಎಷ್ಟಾಕವ್ರಿ? 60 ಡಿಗ್ರಿ ಆಗಿರ್ತಾವು. ಹಾಗಾದ್ರೆ ಇಲ್ಲಿ ಮೂರು ಕೋನಗಳು ಏನಾಗತ್ತವ್ರಿ? ನಮಗ 60 ಡಿಗ್ರಿ ಅದಾವು. ಮೂರು ಕೋನಗಳ 60 ಡಿಗ್ರಿ ಅದಾವು ಅಂತಂದ್ರ ಇಂತ ಒಂದು ತ್ರಿಭುಜಕ್ಕೆ ನಾವ್ ಹೇಳ್ತೀವ್ರಿ ಸಮಬಾಹು ತ್ರಿಭುಜ ಅಂತ ಕರಿತೀವಿ. ಓಕೆ ಸರಿ. ಮೊದಲೇ ಅದನ್ನ ನಾವು ನೋಡ್ಕೊಂಡ ಏನಪ್ಪಾ ಅಂತಂದ್ರೆ ಇದನ್ನ ಮುಂದುವರಿಸ್ತೇನ್ರಿ. ಏನಂತಂದ್ರ ತ್ರಿಭುಜ OAB ಯಲ್ಲಿ OA = OB. ಯಾಕ್ರಿ? ಇವು ಏನಪ್ಪಾ ಅಂತಂದ್ರ ತ್ರಿಜ್ಯಗಳು, ಸರಿನಾ? ಆದುದರಿಂದ ಮೊದಲಕ್ಕೆ ಇದೇನಪ್ಪಾ ಅಂತಂದ್ರ ಸಮಬಾಹು ತ್ರಿಭುಜ ಆಗುತ್ತೆ, ಸರಿನಾ? ಓಕೆ, ದೇರ್ಫೋರ್ ತ್ರಿಭುಜ OAB ಸಮದ್ವಿಬಾಹು ತ್ರಿಭುಜ ಆಗುತ್ತೆ. ಕರೆಕ್ಟಾ? ಸಮದ್ವಿಬಾಹು ತ್ರಿಭುಜ. ಓಕೆ, ಸೊ ಇದು ಸಮದ್ವಿಬಾಹು ತ್ರಿಭುಜ ಅಂತಂದ್ರ ಕೋನ OAB ಕೋನ OAB OBA ಆಗಿರ್ತದ್ರಿ. ಓಕೆ, ಹಾಗಾದ್ರೆ ಇಲ್ಲಿ ನಾವು ಇದೇನಪ್ಪಾ ಅಂತಂದ್ರೆ ಇದೆರಡು X ಆಗಿರ್ಲಿ, ಇವೆರಡು ಏನಾಗಿರ್ಲಿ ಅಂತಂದ್ರೆ X ಆಗಿರ್ಲಿ. ಹಾಗಾದ್ರೆ ಇಲ್ಲಿ ನಾವು ನೋಡ್ದಾಯ್ತು ಅಂತಂದ್ರೆ ಕೋನ AOB ಪ್ಲಸ್ ಕೋನ OAB ಪ್ಲಸ್ ಕೋನ OBA, ಈ ಮೂರು ಕೋನಗಳನ್ನ ಕೂಡಿಸಿದ್ರೆ ನಮ್ಗೆ ಏನ್ ಬರಾಕತ್ರಿ? 180 ಡಿಗ್ರಿ ಬರಾಕತ್ತಿ. ಓಕೆ, ಆಲ್ರೆಡಿ ನಮ್ಗೆ ಇದೇನಪ್ಪಾ ಅಂದ್ರೆ ಕೋನ AOB ಅಂದ್ರೆ 60 ಡಿಗ್ರಿ ಅಂತಂದ್ರೆ ಗೊತ್ತೈತಿ. ಪ್ಲಸ್ ಇವೆರಡನ್ನ ನಾವು X ಅಂತ ತಗೊಳಕತ್ತೀವಿ, ಹೌದಾ? = 180. ಹಾಗಾದ್ರೆ X ಪ್ಲಸ್ X ಅಂದ್ರೆ 2X ಆಗುತ್ತಾ? 60 ಬಲಗಡೆ ಹೋದ್ರೆ ಏನಾಗುತ್ತ್ರಿ? -60 ಆಕೈತಿ. ಹಾಗಾದ್ರೆ X = 180 ಒಳಗೆ 60 ಹೋತು 120. 2 ಬಲಗಡೆ ಹೋದ್ರೆ ಬಾಗ್ಲೆ 2 ಆಗುತ್ತೆ. 2 ಒಂದೇ 2, 2 6 12 ಮುಂದೊಂದು 0 ಅಂದ್ರೆ X = 60 ಡಿಗ್ರಿ. ಅಂದ್ರೆ ನಮಗೆ ಇಲ್ಲಿ ಏನ್ ಬರಾಕತ್ತೈತಿ ಅಂತಂದ್ರ ಕೋನ OAB ಕೋನ OBA = 60 ಡಿಗ್ರಿ ಬರಾಕತ್ತೈತಿ. ಓಕೆ, ಸೊ ಆದುದರಿಂದ ಕೋನ OAB ಇದು 60 ಇದು 60 ಇದು 60 ಐತಿ. ಹಾಗಾಗಿ ತ್ರಿಭುಜ OAB ಯು ಒಂದು ಸಮಬಾಹು ತ್ರಿಭುಜ. ಏನಾಗುತ್ತೆ? ಇದು ಸಮಬಾಹು ತ್ರಿಭುಜ ಆಗುತ್ತೆ. ಓಕೆ, ಸಮಬಾಹು ತ್ರಿಭುಜದ ವಿಸ್ತೀರ್ಣ ಏನಾಗಿರ್ತೈತಿ ಅಂತಂದ್ರ √3/4 ಆಗಿರ್ತೈತಿ, ಸರಿನಾ? ರೈಟ್. ಹಾಗಾದ್ರೆ ಈ ಲೆಕ್ಕವನ್ನ ನಾವು ಇಲ್ಲಿ ಮುಂದುವರಿಸ್ತೇವೆ ನೋಡ್ರಿ. ವೃತ್ತಖಂಡ APB ಯ ವಿಸ್ತೀರ್ಣ ವೃತ್ತಖಂಡ APB ಯ ವಿಸ್ತೀರ್ಣ ವೃತ್ತದ ತ್ರಿಜ್ಯಾಂತರ ಖಂಡ OAPB ಯ ವಿಸ್ತೀರ್ಣ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಸೂತ್ರ ಏನ್ರಿ? θ/360 πr² ಮೈನಸ್ ಈ ಒಂದು ತ್ರಿಭುಜದ ವಿಸ್ತೀರ್ಣ ಏನಾಗಿರ್ತೈತಿ ಅಂತಂದ್ರ √3/4a² ಆಗಿರ್ತೈತಿ. ಯಾಕಂದ್ರ ಇದು ಒಂದು ಸಮಬಾಹು ತ್ರಿಭುಜ ಆಗೈತಿ ಅದಕ್ಕೆ. ಓಕೆ, ರೈಟ್. ಸೊ ಥೀಟಾ ಅಂದ್ರೆ ಎಷ್ಟದ್ರಿ? 60 ಅದ. ಇಲ್ಲಿ ಕೇಂದ್ರ ಉಂಟಾದ ಕೋನ 60/360 ಗುಣ್ಲೆ π ಅಂದ್ರೆ ಎಷ್ಟ್ರಿ? 22/7. r² ಅಂದ್ರೆ ಎಷ್ಟದ್ರಿ? 21 ರ ವರ್ಗ. 21 ಗುಣ್ಲೆ 21 ಮೈನಸ್
ರೂಟ್ 3/4 a ಸ್ಕ್ವೇರ್ ಅಂದ್ರೆ ಏನ್ರಿ ತ್ರಿಜ್ಯದ ವರ್ಗ. ತ್ರಿಜ್ಯ ಅಂದ್ರೆ ಎಷ್ಟಾದ್ರಿ 21 ಅದ. ಹಾಗಾದ್ರೆ 21 ಗುಂಡ್ಲೆ 21 ಈ ಸದ್ಯ ಮಟ್ಟಿಗೆ ನಾ ಇಲ್ಲಿ 21 ವರ್ಗ ಅಂತ ಬರಿತೀನಿ. ಮುಂದೆ ಅದನ್ನ ನಾವು ಬದಲು ಮಾಡ್ಕೊಳ್ಳೋಣ ಸರಿನಾ. ರೈಟ್, ಇಲ್ಲಿ ನಾವು ನೋಡೋದಾಯ್ತು ಅಂದ್ರೆ 0ಗೆ 0 ಹೋಯ್ತು, 6 1 6 6 6 36. ನಂತರ 2 3 6 2 11 3 1 3 3 7 21 7ಕ್ಕ 7 ಕ್ಯಾನ್ಸಲ್ ಐತ್ರಿ. ಓಕೆ, ಇಲ್ಲಿ ಎಡಗಡೆ ನೋಡೋದಾಯ್ತು ಅಂದ್ರೆ 11 ಗುಂಡ್ಲೆ 21 ಅಂದ್ರೆ 231 ಬರ್ತದ್ರಿ. 231 ಮೈನಸ್ ರೂಟ್ 3 ಅಂದ್ರೆ ಎಷ್ಟು ಬಳಸಂದಾರಿ ಅವರು 1.73 ಅಂತ ಬಳಸಂದಾರ. 1.73 ಬಾಗ್ಲೆ 4 ಗುಂಡ್ಲೆ 21 ವರ್ಗ. ಇದನ್ನ ಡೈರೆಕ್ಟ್ ಆಗಿ ನಾನು ಇಲ್ಲಿ 441 ಅಂತ ಬರ್ಕೊತೀನಿ ಸರಿನಾ. ರೈಟ್, ಇವೆರಡನ್ನು ಗುಣಿಸಿ ಹಚ್ಬೇಕು, ನಾವು ಗುಣಿಸಿ ಹಚ್ಚಬೇಕು. ಅದನ್ನ ಗುಣಿಸೋಣ ಅಂತ ಇಲ್ರಿ. 441 ಗುಂಡ್ಲೆ 173 3 1 3 3 4 12 3 4 12 1 13 7ರಿಂದ ಗುಣಿಸಿದ್ರೆ 7 1 7 7 4 28 ಕೈಲ 2 7 4 28 2 30 2 ಸ್ಥಾನ ಬಿಡೋಣ. 441 3 7 3 ಸಾರಿ 7 2 9 8 1 9 3 12 4 2 6 3 4 7 ಎಷ್ಟು ಬರ್ತಿರೋದು 76,293 ಬರ್ತದೆ. 231 ಮೈನಸ್ ಎಷ್ಟಾದ್ರೆ ಇದು 76,293. 2 ಸ್ಥಾನ ಬಿಟ್ ಪಾಯಿಂಟ್ ಐತಿ, 2 ಸ್ಥಾನ ಬಿಟ್ ಪಾಯಿಂಟ್ ಕೊಡೋಣ. ಬಾಗ್ಲೆ 4 ಸರಿನಾ. ರೈಟ್, ಇಲ್ಲಿ 231 ಮೈನಸ್ 4 1 4 4 ಮಗೆ 7 ಇಲ್ಲ, ಅದಕ್ಕಿಂತ ಕಡಿಮೆ 4 ಅದ್ರಿ. 4 1 4 3 ಹೋಯ್ತು 36 ಆಯ್ತು. 4 9 36 4 ಮಗೆ 2 ಇಲ್ಲ, 0 ಕೊಡ್ತೀವಿ. ಇಲ್ಲಿ ಪಾಯಿಂಟ್ ಐತ್ರಿ, ಪಾಯಿಂಟ್ ತಗೊಳ್ಳೋಣ. 29 ಆಯ್ತು. 4 7 28 1 ಉಳಿತು 13 ಆಯ್ತು. 13 ಅಂದ್ರೆ 4 3 12 ದಟ್ ಬಿಂದು ಆಗ್ಬೇಕ 2 ಸ್ಥಾನ ತಗೊಂಡ್ರೆ ಸಾಕು. ಓಕೆ, ಸೊ 231 ಮೈನಸ್ 190.73. ಓಕೆನಾ. ಇದ್ರೊಳಗ ಇದನ್ನ ಕಳೆಯೋಣ ಅಂದ್ರೆ ಏನ್ ಬರ್ತ ನೋಡ್ರಿ 231 ಮೈನಸ್ 190.73. ಇಲ್ಲಿ ಏನ್ರಿ ಮೇಲ್ಗಡೆ 0 0 ಬರ್ಕೊಳ್ಳಂತ. 0 3 ಕೈಲ ತಗೋತೀವಿ. 10 3 ಹೋದ್ರೆ 7, 10 8 ಹೋದ್ರೆ 2, 1 1 ಹೋದ್ರೆ 0, 3 9 ಹೋದ್ರೆ ಕೈಲ ತಗೋತೀವಿ. 13 9 ಹೋದ್ರೆ 4, 2 2 ಹೋದ್ರೆ 0. ಎಷ್ಟು ಬರ್ತ್ರಿ 40.27 ಸೆಂಟಿಮೀಟರ್ ಸ್ಕ್ವೇರ್ ಬರ್ತೈತಿ ಸರಿನಾ. ಒಂದ್ಸಾರಿ ಇದು ಕರೆಕ್ಟ್ ಅದ ಇಲ್ಲ ಅಂತ ಚೆಕ್ ಮಾಡ್ಕೊಡ್ರಿ. ಸರಿ 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 ಓಕೆ ರೈಟ್. ಸೊ ಇದು ಏನಪ್ಪಾ ಅಂದ್ರೆ ನಮ್ಮ 28ನೇ ಲೆಕ್ಕ ಆಗಿತ್ತು. ನಂತರ 29ನೇ ಲೆಕ್ಕ ಏನ್ ಕೊಟ್ರು ನೋಡ್ರಿ. ಕೊಟ್ಟಿರುವ ಚಿತ್ರದಲ್ಲಿ ಎಸಿಬಿ ಒಂದು ಅರ್ಧ ವೃತ್ತವಾಗಿದೆ ಏನ್ರಿ. ಎಸಿಬಿ ಇದು ಏನಪ್ಪಾ ಅಂದ್ರೆ ಒಂದು ಅರ್ಧ ವೃತ್ತವಾಗೈತಿ. ಮುಂದೆ ಏನ್ ಕೊಡಾಕತ್ತಾರ ನೋಡ್ರಿ. ಎಸಿಬಿ ಒಂದು ಅರ್ಧ ವೃತ್ತವಾಗಿದೆ. ಎಬಿ = 10 ಸೆಂಟಿಮೀಟರ್. ಎಬಿ ಇದೇನಂದ್ರೆ ಇದು ವ್ಯಾಸದ ವ್ಯಾಸ 10 ಸೆಂಟಿಮೀಟರ್ ಐತಿ ಮತ್ತು ಎಸಿ 6 ಸೆಂಟಿಮೀಟರ್. ಇಲ್ಲಿ ಬಂದಿರುವಂತಹ ಒಂದು ಏನ್ರಿ ಜಾ 6 ಸೆಂಟಿಮೀಟರ್ ಐತಿ. ಮುಂದೆ ಏನ್ ಹೇಳಾಕತ್ತಾರ್ರಿ. ಹಾಗಿದ್ದರೆ ಅರ್ಧ ವೃತ್ತದಲ್ಲಿನ ವೃತ್ತಖಂಡಗಳ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಇಲ್ಲಿ ವೃತ್ತಖಂಡಗಳೆಲ್ಲದವ್ರಿ ಇಲ್ಲದ ನೋಡ್ರಿ. ಇಲ್ಲಿ ಇದು ಒಂದು ವೃತ್ತಖಂಡ ಐತಿ, ಆ ನಂತರ ಇಲ್ಲಿ ಒಂದು ವೃತ್ತಖಂಡ ಐತಿ ಸರಿನಾ. ಈ ಎರಡು ವೃತ್ತಖಂಡಗಳ ವಿಸ್ತೀರ್ಣವನ್ನ ಕಂಡುಹಿಡಿರಿ ಅಂತಂದ್ರೆ ಈ ಎರಡು ವೃತ್ತಖಂಡಗಳ ಸಪರೇಟ್ ಆಗಿ ವಿಸ್ತೀರ್ಣಗಳನ್ನ ಕಂಡುಹಿಡ್ಲಿಕ್ಕೆ ಬರಲ್ಲ. ನಾವು ಇವೆರಡು ಸೇರಿ ನಾವೇನಪ್ಪಾ ಅಂದ್ರೆ ದಟ್ ಇವೆರಡು ಸೇರಿ ಇವೆರಡು ವೃತ್ತಖಂಡಗಳನ್ನ ಸೇರಿ ನಾವು ವಿಸ್ತೀರ್ಣವನ್ನ ಕಂಡುಹಿಡಿಯಕ್ ಬರ್ತೈತಿ. ಹೆಂಗ್ರಿ ಹೆಂಗಂತಂದ್ರೆ ಈ ಅರ್ಧ ವೃತ್ತಖಂಡದೊಳಗೆ ಈ ತ್ರಿಭುಜದ ವಿಸ್ತೀರ್ಣವನ್ನ ಕಳೆದಿವಿ ಅಂತಂದ್ರೆ ನಮ್ಗ ಈ ಎರಡು ವೃತ್ತಖಂಡಗಳು ಸೇರಿ ನಮ್ಗ ವಿಸ್ತೀರ್ಣ ಸಿಕ್ಕಿರ್ತೈತಿ. ಓಕೆ, ಹಾಗಾದ್ರೆ ಇದನ್ನ ಮಾಡೋದು ಹೆಂಗ್ರಿ. ಮಾಡೋದು ಹೆಂಗ ಅಂತಂದ್ರೆ ನಮ್ಗೆ ಏನಂತಂದ್ರೆ ನಮ್ಗೆ ಇಲ್ಲಿ ಏನ್ ಗೊತ್ತೈತ್ರಿ. ಇದು ಅರ್ಧ ವೃತ್ತಖಂಡದಲ್ಲಿರುವಂತಹ ಕೋನ ಎಷ್ಟಾಗಿರ್ತೈತ್ರಿ. ಇದು 90 ಡಿಗ್ರಿ ಆಗಿರ್ತೈತಿ. ಇದು ನಮ್ಗೆ ಇದು ಗೊತ್ತದ ಸರಿನಾ. ಹಾಗಾದ್ರೆ ಇದು 90 ಡಿಗ್ರಿ ಆಗೈತಿ ಅಂತಂದ್ರ ಇದ್ರ ವಿಸ್ತೀರ್ಣ ಕಂಡುಹಿಡಿಬೇಕಂದ್ರೆ ಪಾದ ಇಂಟು ಎತ್ತರ ಮಾಡಿದ್ರೆ ನಮ್ಗೆ ಇದ್ರ ವಿಸ್ತೀರ್ಣ ಸಿಕ್ಕಿರ್ತೈತಿ. ಓಕೆ, ಸೊ ಈಗ ನಮ್ಗೆ ಇಲ್ಲಿ ಪಾದ ಗೊತ್ತೈತಿ 6 ಸೆಂಟಿಮೀಟರ್. ಬಿಸಿ ಗೊತ್ತೈತೇನ್ರಿ ಗೊತ್ತಿಲ್ಲ. ಮತ್ತು ಬಿಸಿಯನ್ನ ಕಂಡುಹಿಡಿಯೋಣ ಅಂದ್ರೆ ನಮ್ಗೆ ಈ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯೋದು ಸುಲಭ ಆಗಿರ್ತದೆ. ಓಕೆ ರೈಟ್. ಹಾಗಾದ್ರೆ ನಾವು ಇಲ್ಲಿ ಏನ್ ನೋಡೋಣ್ರಿ. ತ್ರಿಭುಜ ಎಬಿಸಿಯಲ್ಲಿ ಕೋನ ಎಸಿಬಿ = 90 ಡಿಗ್ರಿ. ಕೋನ ಎಸಿಬಿ = 90 ಡಿಗ್ರಿ. ಆ ನಂತರ ಇದ್ರೊಳಗ ಹಾಗಾದ್ರೆ ನಮ್ಗ ಪೈಥಾಗೋರಸ್ ಪ್ರಮೇಯದಿಂದ ನಾವೇನ್ ಮಾಡ್ಬೋದ್ರಿ. ಈ ಒಂದು ಬಾಹುವಿನ ಬೆಲೆಯನ್ನ ಕಂಡುಹಿಡಿಬಹುದು, ಬಿಸಿಯ ಬೆಲೆಯನ್ನ ಕಂಡುಹಿಡಿಬಹುದು. ಓಕೆ, ಪೈಥಾಗೋರಸ್ ಪ್ರಮೇಯದಿಂದ
ಪ್ರಮೇಯದಿಂದ ನಾವೇನ್ ಬರಿಬಹುದ್ರಿ, ವಿಕರಣದ ಮೇಲೆ ಇದೇನ್ರಿ 90 ಡಿಗ್ರಿಗೆ ಎದುರಿನ ಬಾಹುಗೆ ಏನಂತ ಕರಿತೀವಿ, ವಿಕರಣ ಅಂತೀವಿ. ವಿಕರಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮವಾಗಿರುತ್ತದೆ. AC ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. ಓಕೆ, ನಮ್ಗೆ ಇಲ್ಲೇನ್ ಗೊತ್ತ್ರಿ, AB ಸ್ಕ್ವೇರ್ ಗೊತ್ತು, ಅದೇನ್ರಿ 10ರ ವರ್ಗ. AC ಸ್ಕ್ವೇರ್ ಅಂದ್ರೆ ಏನದರಿ, 6ರ ವರ್ಗ ಪ್ಲಸ್ BC ಸ್ಕ್ವೇರ್. ಸರಿನಾ, ನಮಗೆ BC ಸ್ಕ್ವೇರ್ ಬೇಕು. ಈಗ ಈ 6 ಸ್ಕ್ವೇರ್ ಏನದಲ್ರಿ, ಅದು ಎಡಗಡೆ ಬರಬೇಕು. 10 ಸ್ಕ್ವೇರ್ ಅಂದ್ರೆ ಎಷ್ಟು ರೀ, 100. 6 ಸ್ಕ್ವೇರ್ ಅಂದ್ರೆ 36, ಅದು ಎಡಗಡೆ ಬಂದ್ರೆ ಏನಾಗುತ್ತೆ ರೀ, -36 ಆಗುತ್ತೆ. ಈಸ್ ಈಕ್ವಲ್ ಟು BC ಸ್ಕ್ವೇರ್. ಸರಿನಾ, ರೈಟ್. 100 ಹೋದ್ರೆ ಎಷ್ಟು ಬರ್ತೈತಿ, 64 ಈಸ್ ಈಕ್ವಲ್ ಟು BC ಸ್ಕ್ವೇರ್. ಹಾಗಾದ್ರೆ BC ಬೇಕು ಅಂದ್ರೆ ನಾವೇನ್ ಮಾಡ್ತೇವ್ರಿ, 64ರ ವರ್ಗಮೂಲವನ್ನ ತಗೋತೀವಿ. 64ರ ವರ್ಗಮೂಲ ಅಂದ್ರೆ ಎಷ್ಟ್ರಿ, 8 ಸೆಂಟಿಮೀಟರ್. ಹಾಗಾದರೆ ಇಲ್ಲಿ ಈ BC ಯ ಉದ್ದ ಎಷ್ಟೈತಿ ಅಂತಂದ್ರ 8 ಸೆಂಟಿಮೀಟರ್ ಐತೆ. ನಮ್ಗ ಪಾದ ಗೊತ್ತಾಯ್ತು, ಎತ್ತರ ಗೊತ್ತಾಯ್ತು, ಈ ಇದರ ಒಂದು ವಿಸ್ತೀರ್ಣವನ್ನ ಕಂಡುಹಿಡಿಬಹುದು. ನಮಗೆ ಇದರ ವಿಸ್ತೀರ್ಣ ಮುಖ್ಯ ಅಲ್ಲ, ಈ ಒಂದು ಏನಂತಂದ್ರ ತ್ರಿಜ್ಯ, ಈ ಒಂದು ವೃತ್ತಖಂಡಗಳ ವಿಸ್ತೀರ್ಣ ಮುಖ್ಯ. ಸರಿನಾ, ಓಕೆ. ಅರ್ಧ ವೃತ್ತದಲ್ಲಿನ ವೃತ್ತಖಂಡಗಳ ವಿಸ್ತೀರ್ಣ ಇಸ್ ಈಕ್ವಲ್ ಟು ವೃತ್ತಖಂಡಗಳ ವಿಸ್ತೀರ್ಣ ಇಸ್ ಈಕ್ವಲ್ ಟು ಅರ್ಧ ವೃತ್ತದ ವಿಸ್ತೀರ್ಣ ಮೈನಸ್ ಏನ್ರಿ, ತ್ರಿಭುಜ ACB ಯ ವಿಸ್ತೀರ್ಣ. ACB ಅಥವಾ ABC ಯ ವಿಸ್ತೀರ್ಣ. ಸರಿನಾ, ಅರ್ಧ ವೃತ್ತದ ವಿಸ್ತೀರ್ಣ. ಪೂರ್ತಿ ವೃತ್ತದ ವಿಸ್ತೀರ್ಣ ಏನ್ರಿ, πr ಸ್ಕ್ವೇರ್ ಆಗಿರ್ತೈತಿ. ಅರ್ಧ ವೃತ್ತದ ವಿಸ್ತೀರ್ಣ ಅಂದ್ರೆ ಏನಾಗಿರ್ತೈತ್ರಿ, πr² ಭಾಗ್ಲೆ 2 ಮೈನಸ್ ACB ಯ ವಿಸ್ತೀರ್ಣ ಅಂದ್ರೆ ಏನ್ರಿ, 1/2 ಗುಂಡ್ಲೆ ಪಾದ ಇಂಟು ಎತ್ತರ ಆಗಿರ್ತೈತಿ. ಸರಿನಾ, πr² ಅಂದ್ರೆ ಏನ್ ಬರಿತೀವ್ರಿ, 22/7. r² ಅಂದ್ರೆ ಇಲ್ಲಿ r² ಅಂದ್ರೆ ಏನೈತ್ರಿ, AB ಅಂದ್ರೆ ವ್ಯಾಸ ಐತಿ, ವ್ಯಾಸ 10 ಸೆಂಟಿಮೀಟರ್ ಐತ್ರಿ. ತ್ರಿಜ್ಯ ಅಂದ್ರೆ ಎಷ್ಟಾಗಿರ್ತೈತ್ರಿ, 5 ಸೆಂಟಿಮೀಟರ್ ಇರ್ತೈತಿ. ಇದರ ಅರ್ಧ ಇರ್ತೈತಿ 5 ಸೆಂಟಿಮೀಟರ್ ಅಂದ್ರೆ 5ರ ವರ್ಗ. ಓಕೆ, 5² ಮೈನಸ್ 1/2 ಗುಂಡ್ಲೆ ಪಾದ ಇಂಟು ಎತ್ತರ. ಪಾದ ಎಷ್ಟೈತ್ರಿ, 6ದ, ಎತ್ತರ ಎಷ್ಟೈತ್ರಿ, 8ದ. 6 ಗುಂಡ್ಲೆ 8. ಸರಿನಾ, 2 1 2, 2 3 6. ಇಲ್ಲಿ ನೋಡಿದ್ರೆ 2 1 2, 2 11 22. ಓಕೆ, ಸರಿ. ಹಾಗಾದ್ರೆ ಇದನ್ನ 2 ಮಾಡಿದ್ರೆ ಏನ್ ಬರ್ತದೆ ನೋಡ್ರಿ, ನಮ್ಗೆ ಇಲ್ಲಿ ಏನಾದ್ರೂ ಮಿಸ್ ಆಗಿದೆಯಾ? ಓಕೆ, ರೈಟ್. ಇಲ್ಲಿ 2 ಇದನ್ನ ಗುಣಾಕಾರ ಮಾಡ್ಬೇಕಂದ್ರೆ ಮೊದ್ಲಿಕ್ಕೆ ಏನ್ ಮಾಡೋಣ್ರಿ, ಇದ್ರ 11 ತಗೊಳ್ಳೋಣ. ಇದು 5 5 25 ಭಾಗ್ಲೆ 7 ಮೈನಸ್ 8 3 24. 11 ಗುಂಡ್ಲೆ 25 ಅಂದ್ರೆ ಎಷ್ಟು ಬರ್ತ್ರಿ, 275 ಭಾಗ್ಲೆ 7 ಮೈನಸ್ 24. ಇದನ್ನ ಭಾಗಿಸ್ರಿ, 2 7 1 7, 7 3 21. ಎಷ್ಟು ಉಳಿತ್ರಿ, 6 ಉಳಿತು, 65 ಆಯ್ತು. 7 9 63, 65 ಹೋದ್ರೆ 2 ಉಳಿತೈತಿ. ಪಾಯಿಂಟ್ ಕೊಟ್ಟು 0 ತಗೊಳ್ಳೋಣ. 20 ಆಯ್ತು. 20 7 ಮಗೆ ಹೋಗಿ 20 ಇಲ್ಲ, ಅದಕ್ಕಿಂತ ಕಡಿಮೆ 14 ಐತ್ರಿ. 7 2 14, 6 ಉಳಿತು, 60 ಆಯ್ತು. ಹಾಗಾದ್ರೆ 7 8 56. ಇಷ್ಟು ಮಾಡಿದ್ರೆ ಸಾಕು. 39.28 ಮೈನಸ್ 24. ಇದ್ರೊಳಗೆ ಇದನ್ನ ಕಳೆಯೋಣ. 39 ಒಳಗೆ 24 ಹೋದ್ರೆ ಎಷ್ಟು ಬರ್ತದ್ರಿ, 15 ಬರ್ತೈತಿ. ಓಕೆ, 15 ಮುಂದೆ ಬಿಂದು 28 ಸೆಂಟಿಮೀಟರ್ ಸ್ಕ್ವೇರ್ ಆಗಿರ್ತೈತಿ. ನಾವು ಇಲ್ಲಿ ತನಕ ಮಾಡಿದಂತಹ ಲೆಕ್ಕದಕ್ಕಿಂತ ಇದು ಒಂದು ಸ್ವಲ್ಪ ಏನಪ್ಪಾ ಅಂತಂದ್ರ ಭಿನ್ನವಾಗಿದ್ರಿ. ಓಕೆನಾ, ಇದನ್ನ ಪಾಸ್ ಮಾಡ್ಕೊಂಡು ಕೊಟ್ಟು ಮಾಡ್ಕೊಡ್ರಿ. ನಂತರ 30ನೇ ಲೆಕ್ಕ ಏನದ ನೋಡ್ರಿ, ಚಿತ್ರದಲ್ಲಿ O ವೃತ್ತ ಕೇಂದ್ರವಾಗಿದೆ. ತ್ರಿಜ್ಯಾಂತರ ಖಂಡ AOB ಯ ವಿಸ್ತೀರ್ಣ ಅನುಪಾತ ವೃತ್ತದ ವಿಸ್ತೀರ್ಣ ಇಸ್ ಈಕ್ವಲ್ ಟು 1/5 ಮತ್ತು ವೃತ್ತದ ತ್ರಿಜ್ಯವು 7 ಸೆಂಟಿಮೀಟರ್ ಆಗಿದ್ದರೆ AB ಕಂಸದ ಉದ್ದವನ್ನು ಕಂಡು ಹಿಡಿಯಿರಿ ಅಂತ ಹೇಳಕತ್ತಾರ. ಓಕೆ, ಸೊ ಇದರ ತ್ರಿಜ್ಯ ಎಷ್ಟದರಿ, 7 ಸೆಂಟಿಮೀಟರ್ ಅದ. ಇಲ್ಲಿ ನಾವು ನೋಡಿರುವಂತ ಲೆಕ್ಕದೊಳಗ ಇದು ಸ್ವಲ್ಪ ಇದು ಒಂಥರ ಬೇರೆನೆ ಅದರಿ. ನೋಡೋಣ ಒಂದದಾಗಿ ಅವ್ರು ಏನ್ ಕೊಟ್ರಲ್ಲ ಅದನ್ನ ನಾವು ಬರ್ಕೊಂಡ್ ಹೋಗೋಣ ಅಂತ, ನಮ್ಗೆ ಏನ್ ಬರ್ತೈತಿ ಅದನ್ನ ಸಾಲ್ವ್ ಮಾಡ್ಲಿಕ್ಕೆ ಬರ್ತೈತಿ. ಸರಿನಾ, ರೈಟ್. ಸೊ ಅವ್ರು ಏನ್ ಕೇಳ್ಯಾರ ಲಾಸ್ಟಿಗೆ, ಈ AB ಕಂಸದ ಉದ್ದ ಎಷ್ಟು ಅಂತ ಕೇಳ್ಯಾರ. AB ಕಂಸದ ಉದ್ದ ಅಂದ್ರೆ ನಮ್ಗೆ ಏನ್ ಗೊತ್ತಾಗ್ಬೇಕ್ರಿ, ಏನ್ ಗೊತ್ತಾಗ್ಬೇಕಂದ್ರೆ ಇಲ್ಲಿ ಥೀಟಾ ಗೊತ್ತಾಗಬೇಕು. ಅಂದ್ರೆ ನಮ್ಗೆ ಇದನ್ನ ಏನಂದ್ರ ಮಾಡಕ ಬರ್ತೈತಿ. ಅದ್ರ ಸಲುವಾಗಿ ಅವ್ರು ಏನಾದ್ರು ಹಿಂಟ್ ಕೊಟ್ಟಿರ್ತಾರ. ಏನ್ ಕೊಟ್ಟಿರೋದನ್ನ ನೋಡ್ರಿ, ಇಲ್ಲಿ
ವೃತ್ತದ ತ್ರಿಜ್ಯಾಂತರ ಖಂಡ AOB ಯ ವಿಸ್ತೀರ್ಣ ಏನ್ರಿ ತ್ರಿಜ್ಯಾಂತರ ಖಂಡ ಓಕೆ ತ್ರಿಜ್ಯಾಂತರ ಖಂಡ ಖಂಡ AOB ಯ ವಿಸ್ತೀರ್ಣ ಅನುಪಾತ ಮುಂದೆ ಏನದರಲ್ಲಿ ವಿಸ್ತೀರ್ಣ ವೃತ್ತದ ವಿಸ್ತೀರ್ಣ ಇಸ್ ಈಕ್ವಲ್ ಟು ವೃತ್ತದ ವಿಸ್ತೀರ್ಣ ಇವೆರಡರ ಅನುಪಾತ ಎಷ್ಟೈತಿ ಅಂತಂದ್ರೆ 1:5 ಐತಿ ಅಂತ ಓಕೆನಾ. ಹಾಗಾದ್ರೆ ತ್ರಿಜ್ಯಾಂತರ ಖಂಡ AOB ಯ ವಿಸ್ತೀರ್ಣವನ್ನ ನಮಗ ಕಂಡುಹಿಡಿಯಕ್ ಬರ್ತದ್ರಿ ಸೂತ್ರ ಸಹಾಯದಿಂದ ಕಂಡುಹಿಡಿತೀವಿ. ಅದೇನಪ್ಪಾ ಅಂತಂದ್ರ ಥೀಟಾ ಬಾಗ್ಲೆ 360. ಒಂದ್ ಕೆಲಸ ಮಾಡೋಣ ಇದನ್ನ ನಾನು ಅಂಶದಾಗ ಬರ್ಕೋತೇನ್ರಿ, ಇದನ್ನ ಛೇದ ಬರ್ಕೋತೀನಿ. ಅಂದ್ರೆ ಇದು ಯಾವ ರೀತಿ ಬರ್ಕೋತೀನಿ ಅಂತಂದ್ರ ತ್ರಿಜ್ಯಾಂತರ ಖಂಡ AOB ಯ ವಿಸ್ತೀರ್ಣ ಬಾಗ್ಲೆ ಏನ್ರಿ ವೃತ್ತದ ವಿಸ್ತೀರ್ಣ ಇಸ್ ಈಕ್ವಲ್ ಟು 1/5 ಅಂತ ಬರ್ಕೊಳ್ಳೋಣ. ಹಿಂಗೆ ಯಾಕೆ ಬರ್ಕೊಂಡ್ವಿ, ನಮಗೆ ಈ ರೀತಿ ಅನುಪಾತದೊಳಗಿದ್ವು ಅಂತಂದ್ರೆ ಲೆಕ್ಕ ಮಾಡೋದು ಸ್ವಲ್ಪ ಕಷ್ಟ, ಆದ್ರೆ ನಮಗೆ ಈ ರೀತಿ ಭಿನ್ನ ರಾಶಿ ಒಳಗಿದ್ವು ಅಂತಂದ್ರೆ ಲೆಕ್ಕನ ಸುಲಭವಾಗಿ ಮಾಡ್ಬೋದು. ಸರಿನಾ. ತ್ರಿಜ್ಯಾಂತರ ಖಂಡ AOB ಯ ವಿಸ್ತೀರ್ಣ ಅಂತಂದ್ರೆ ಏನದ್ರಿ, ನಮಗೆ ಸೂತ್ರ ಸಹಾಯದಿಂದ ಮಾಡ್ತೀವಿ. ಏನ್ರಿ ಥೀಟಾ ಬಾಗ್ಲೆ 360 ಗುಂಡ್ಲೆ πr² ಬಾಗ್ಲೆ ವೃತ್ತದ ವಿಸ್ತೀರ್ಣ ಎಷ್ಟ್ರಿ πr² ಇಸ್ ಈಕ್ವಲ್ ಟು 1/5. ಸರಿನಾ. ಇಲ್ಲಿ ಛೇದೊಳಗ πr² ಐತಿ, ಅಂಶದೊಳಗ πr² ಐತಿ, ಎರಡೂ ಕ್ಯಾನ್ಸಲ್ ಮಾಡಿಬಿಡೋಣ. ಅಂದ್ರೆ ಲಾಸ್ಟಿಗೆ ಏನು ಉಳಿತೈತಿ ನಮ್ಗೆ ಇಲ್ಲಿ ಥೀಟಾ ಬಾಗ್ಲೆ 360 ಇಸ್ ಈಕ್ವಲ್ ಟು 1/5. ಥೀಟಾ ಇಸ್ ಈಕ್ವಲ್ ಟು ಬಾಗ್ಲೆ 360 ಇದ್ದು ಈ ಕಡೆ ಬಲಗಡೆ ಹೋದ್ರೆ ಏನಾಗುತ್ತೆ ಗುಂಡ್ಲೆ 360 ಆಕೈತಿ. 5 1 5 5 7 35 1 ಉಳಿತು 10 ಆಯ್ತು, 5 2 10. ಅಂದ್ರೆ ಥೀಟಾ ಈಕ್ವಲ್ ಟು ಎಷ್ಟು ಬಂತಪ್ಪ ಅಂತಂದ್ರೆ 72 ಡಿಗ್ರಿ ಬಂತು. ಸರಿನಾ. ಥೀಟಾ 72 ಡಿಗ್ರಿ ಅದ. ಇಲ್ಲಿ ನಮಗ ಅವ್ರು ಕೇಳಿದ್ದು ಏನಪ್ಪಾ ಅಂತಂದ್ರೆ ಈ ಒಂದು ಕಂಸದ ಉದ್ದ ಎಷ್ಟು ಅಂತ ಕೇಳಕತ್ತಾರ. ಓಕೆ, ಸೊ ಕಂಸದ ಉದ್ದವನ್ನ ಕಂಡುಹಿಡಿಯೋದು ನಮ್ಗೆ ಗೊತ್ತ್ರಿ ಹೆಂಗ್ರಿ, ಫಾರ್ಮುಲಾವನ್ನ ಯೂಸ್ ಮಾಡ್ತೀವಿ. ಕಂಸದ ಉದ್ದ ಇಸ್ ಈಕ್ವಲ್ ಟು ಕಂಸ AB ಯ ಉದ್ದ ಇಸ್ ಈಕ್ವಲ್ ಟು AB ಯ ಉದ್ದ ಇಸ್ ಈಕ್ವಲ್ ಟು ಏನ್ರಿ ಥೀಟಾ ಬಾಗ್ಲೆ 360 ಇಂಟು 2πr. ಸರಿನಾ. ರೈಟ್. ಹಾಗಾದ್ರೆ ಥೀಟಾ ಅಂದ್ರೆ ಎಷ್ಟದ್ರಿ 72 ಡಿಗ್ರಿ ಈಗ ಬರ್ಕೊಳ್ಳೋದು ಬೇಡ. 72 ಡಿಗ್ರಿ ಬಾಗ್ಲೆ 360 ಗುಂಡ್ಲೆ 2πr. ಪೈ ಅಂದ್ರೆ 22 ಬಾಗ್ಲೆ 7, ಆರ್ ಅಂದ್ರೆ ಎಷ್ಟೈತ್ರಿ ಅವರ ಕೊಟ್ಟಿದಾರ, ಅದು 7 ಸೆಂಟಿಮೀಟರ್ ಐತಿ. ಓಕೆ, 7 1 7 7 1 7 ಕ್ಯಾನ್ಸಲ್ ಆಯ್ತ್ರಿ. ಈಗ ಇಲ್ಲಿ ನೋಡಿದ್ರೆ 2 7 2 9 6 3 9 2 9 ರಿಂದ ಭಾಗ ಹೋಗ್ತಾವು. 9 8 72 9 4 36 ಮುಂದೊಂದು 0 8 1 8 8 5 40 ಮುಂದೆ ಕರ್ತಾ ಹೋಗಲ್ಲ. ಔಷಧವಾಗಿ ನೋಡಿದ್ರೆ ಏನದ್ರಿ 22 44 ಬಾಗ್ಲೆ 5. ಓಕೆ, 44 ಬಾಗ್ಲೆ 5 ಸೆಂಟಿಮೀಟರ್ ಅಂತ ಆದ್ರೂ ಬರೀರಿ, ಇಲ್ಲ ಅಂದ್ರೆ ಇದನ್ನ ಕರ್ತಾ ಹೊಡಿಯೋಣ. 5 ಬಗ್ಗೆ 44 ಇಲ್ಲ 40 ಐತಿ, 5 8 40 ಪಾಯಿಂಟ್ ಕೊಟ್ಟು 0 ತಗೋತೀವಿ, 4 ಹೋಯ್ತು ಪಾಯಿಂಟ್ ಕೊಟ್ಟು 0 ತಗೋತೀವಿ, 40 ಆಗುತ್ತೆ. ಮತ್ತೆ 5 8 40 44 ಬಾಗ್ಲೆ 5 ಸೆಂಟಿಮೀಟರ್ ಅಥವಾ 8.8 ಸೆಂಟಿಮೀಟರ್ ಆಗಿರ್ತದೆ. ಸರಿನಾ. ರೈಟ್. ನಂತರ 31ನೆಯ ಲೆಕ್ಕ ಏನ್ ಕೊಡ್ರಿ ನೋಡ್ರಿ, ಚಿತ್ರಕ್ಕೆ ಸಂಬಂಧಪಟ್ಟಿದ್ದೈತಿ. ಮೊದಲು ಚಿತ್ರವನ್ನ ತಕ್ಕೊಂಡು ಪ್ರಶ್ನೆಯನ್ನ ನೋಡೋಣ, ನಮಗ ಸುಲಭವಾಗಿ ಇದು ಅರ್ಥ ಆಗ್ತದೆ. ಓಕೆ, ರೈಟ್. ಸೊ ಈ ರೀತಿಯಾಗಿ ಚಿತ್ರ ಕೊಟ್ಟಾರ. ಏನದ ನೋಡ್ರಿ OAB, ನಂತರ ಇದು ತ್ರಿಜ್ಯ r ಐತಿ, ಇಲ್ಲಿ ಕೋನ ಎಷ್ಟೈತಿ ಅಂದ್ರೆ ಥೀಟಾ ಐತಿ. ಆ ನಂತರ ಇಲ್ಲಿ 22 ಸೆಂಟಿಮೀಟರ್ ಐತಿ, ಇಲ್ಲಿ ಪಿ ಕೊಟ್ಟಿದ್ದಾರೆ. ಪ್ರಶ್ನೆ ನೋಡ್ರಿ ಏನದ ಚಿತ್ರದಲ್ಲಿ AOBPA ಇದೇನಂದ್ರೆ ಇದು ಏನದ್ರಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ 231 ಸೆಂಟಿಮೀಟರ್ ಸ್ಕ್ವೇರ್ ಇದೆ. ಓಕೆ, ಸರಿ. ಮುಂದೆ ಮತ್ತು ಕಂಸ APB ಯ ಉದ್ದ 22 ಸೆಂಟಿಮೀಟರ್ ಇದೆ, ಇದು 22 ಸೆಂಟಿಮೀಟರ್ ಐತಿ. ಇದ್ರ ವಿಸ್ತೀರ್ಣ ಎಷ್ಟೈತಿ ಅಂತಂತಂದ್ರ 231 ಸೆಂಟಿಮೀಟರ್ ಸ್ಕ್ವೇರ್ ಐತಿ. ಮುಂದ ಓಕೆ, ಉದ್ದ 22 ಸೆಂಟಿಮೀಟರ್. ತ್ರಿಜ್ಯಾಂತರ ಖಂಡದ ತ್ರಿಜ್ಯ ಮತ್ತು ಕೋನ ಥೀಟಾ ಅನ್ನು ಕಂಡುಹಿಡಿಯಿರಿ. ಇದರ ಆರ್ ಬೆಲೆ ಮತ್ತು ಥೀಟಾ ಬೆಲೆಯನ್ನ ಕಂಡುಹಿಡಿಯಿರಿ ಅಂತ ಕೇಳಕತ್ತಾರ. ಓಕೆ,
ಸರಿ, ಈಗ ನಾವು ಏನಂತಂದ್ರೆ ಅವ್ರು ಏನ್ ಕೊಟ್ರು ಅದನ್ನ ಬರ್ಕೊಳ್ಳೋಣಂತ್ರಿ. ಏನ್ರಿ? ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ಓಕೆ, ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಏನದ್ರಿ? 231 ಸೆಂಟಿಮೀಟರ್ ಸ್ಕ್ವೇರ್. ಓಕೆ, ಇಷ್ಟ ಅಲ್ರಿ, 231 ಬರ್ದ್ಬಿಡ್ತೈತೆ, 231 ಸೆಂಟಿಮೀಟರ್ ಸ್ಕ್ವೇರ್. ಇದಕ್ಕೆ ನಾವು ಇದನ್ನ ಸೂತ್ರ ಬರೀ ಅಂದ್ರೆ ನಾವು ಬರಿತೀವ್ರಿ. ಏನಾದ್ರಿ ಸೂತ್ರ? ಥೀಟಾ ಬಾಗ್ಲೆ 360 ಗುಂಡ್ಲೆ ಪೈ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು 231. ಓಕೆನಾ? ಈಗ ಇದನ್ನ ಲೆಕ್ಕ ಸಾಲ್ವ್ ಮಾಡ್ಬೇಕು ಅಂತಂದ್ರೆ ನಮಗ ಇಲ್ಲಿ ಥೀಟಾ ಬೆಲೆನೂ ಗೊತ್ತಿಲ್ಲ, ಆರ್ ಬೆಲೆನೂ ಗೊತ್ತಿಲ್ಲ. ಹೀಗಾಗಿ ನಮ್ಗೆ ಇಲ್ಲಿ ಏನಾದವ್ರಿ? ಎರಡು ನಮ್ಗೆ ಏನಪ್ಪಾ ಅಂತಂದ್ರೆ ಚರಾಕ್ಷರಗಳದಾವ್. ಎರಡರದ್ದು ಬೆಲೆ ನಮ್ಗೆ ಗೊತ್ತಿಲ್ಲ. ಇದು ನಾವು ಲೆಕ್ಕ ಮುಂದುವರಿಸಿದ್ವಿ ಅಂದ್ರೆ ನಾವು ಎಲ್ಲಿಗೆ ಹೋಗಿ ನಿಲ್ತೇವೆ ಅಂದ್ರೆ ಥೀಟಾ ಮತ್ತು ಆರ್ ನಮ್ಗೆ ಗೊತ್ತಿಲ್ಲ ಅಂತ ಅರ್ಧಕ್ಕೆ ನಿಲ್ತೇವೆ. ಒಂದು ಕೆಲಸ ಮಾಡ್ತೇನ್ರಿ ನಾನು, ಇದನ್ನ ನಾ ಏನ್ ಮಾಡ್ತೀನಿ ಅಂದ್ರೆ ಸಮೀಕರಣ 1 ಅಂತ ಕರಿತೀನಿ. ಮತ್ತೆ ಮುಂದೆ ನಾ ಇನ್ನೊಂದು ಬರಿತೀನಿ. ಏನಪ್ಪಾ ಅಂತಂದ್ರ ಕಂಸ ಎಪಿಬಿಯ ವಿಸ್ತೀರ್ಣ. ಅದೇನ್ರಿ ಅವ್ರು ಕೊಟ್ಟಿದ್ದು? ಹೌದು, ಎಪಿಬಿಯ ಉದ್ದ, ಕಂಸ ಎಪಿಬಿಯ ಉದ್ದ ವಿಸ್ತೀರ್ಣ ಅಂತ ಹೇಳಿದ್ನ ಅಲ್ಲ ರೀ? ಕಂಸ ಎಪಿಬಿಯ ಉದ್ದ ಎಷ್ಟದ್ರಿ? 22 ಸೆಂಟಿಮೀಟರ್. ಸರಿ, 22 ಸೆಂಟಿಮೀಟರ್. ಇದರ ಒಂದು ಉದ್ದವನ್ನು ಕಂಡುಹಿಡಿಬೇಕಂದ್ರೆ ಸೂತ್ರ ಏನದ್ರಿ? ಥೀಟಾ ಬಾಗ್ಲೆ 360 ಗುಂಡ್ಲೆ 2 ಪೈ ಆರ್. ಕರೆಕ್ಟಾ? ಸರಿನಾ? ಇಸ್ ಈಕ್ವಲ್ ಟು 22. ಇಲ್ಲೂ ಸಹಿತ ನಮಗೆ ಥೀಟಾ ಮತ್ತು ಆರ್ ಬೆಲೆ ಗೊತ್ತಿಲ್ಲ. ನಾನು ಇದನ್ನೇನ್ ಮಾಡ್ತೀನಿ ಅಂತಂದ್ರೆ ಸಮೀಕರಣ 2 ಅಂತ ಕರಿತೀನಿ. ಈ ಎರಡು ಸಮೀಕರಣಗಳನ್ನ ಬಳಸ್ಕೊಂಡ್ರೆ ಮಾತ್ರ ನಮ್ಗೆ ಏನಪ್ಪಾ ಅಂದ್ರೆ ಥೀಟಾ ಮತ್ತು ಆರ್ ಬೆಲೆ ಸಿಗ್ತೈತಿ. ಒಂದನ್ನ ಬಳಸ್ಕೊಂಡ್ರೆ ನಮ್ಗೆ ಸಿಗೋದಿಲ್ಲ. ಓಕೆ, ಸೊ ಇದ್ರ ಸಲುವಾಗಿ ನಾ ಎರಡು ಬಳಸ್ಕೋಬೇಕಾದ್ರೆ ನಾ ಏನ್ ಮಾಡ್ತೀನಿ ಅಂತಂದ್ರೆ ಒಂದು ಸಮೀಕರಣವನ್ನ ಇನ್ನೊಂದು ಸಮೀಕರಣದಿಂದ ಭಾಗಿಸಿ ಬಿಡ್ತೀನಿ. ನನಗೆ ಥೀಟಾ ಮತ್ತು ಆರ್ ಡಿಲೀಟ್ ಆಗ್ತವು. ಅದ್ರೊಳಗೆ ನಮ್ಗೆ ಏನ್ ಉಳಿತೈತಿ ಅಂತಂದ್ರೆ ನಾವು ಮುಂದೆ ಮಾಡ್ಲಿಕ್ಕೆ ಬರ್ತೈತಿ. ಸರಿನಾ? ರೈಟ್. ಹಾಗಾದ್ರೆ ಸಮೀಕರಣ 1 ಸಮೀಕರಣ 2ರಿಂದ ಭಾಗಿಸಲಾಗಿ. ಏನ್ರಿ? ಸಮೀಕರಣ 1 2ರಿಂದ ಭಾಗಿಸಲಾಗಿ. ಸಮೀಕರಣ 1 2ರಿಂದ ಭಾಗಿಸಲಾಗಿ. 2ರಿಂದ ಭಾಗಿಸಿದ್ರೆ ಏನಾಗ್ತತಿ ಅಂತಂದ್ರೆ ಇಲ್ಲಿ ಕಂಟಿನ್ಯೂ ಮಾಡ್ತೇನೆ ನೋಡ್ರಿ. ಏನದ ಅಂಶದೊಳಗೆ ಏನ್ ಬರ್ತೀರಿ? ಥೀಟಾ ಬಾಗ್ಲೆ 360 ಗುಂಡ್ಲೆ ಪೈ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು 231 ಬರ್ತೈತಿ. ಬಾಗ್ಲೆ ಇದ್ರೊಳಗೆ ಏನೈತ್ರಿ? ಥೀಟಾ ಬಾಗ್ಲೆ 360 ಗುಂಡ್ಲೆ 2 ಪೈ ಆರ್ ಇಸ್ ಈಕ್ವಲ್ ಟು 22 ಐತಿ. ಸರಿನಾ? ಅಂದ್ರೆ ಇಲ್ಲಿ ಇದ್ರೊಳಗೆ ಏನ್ ಬರ್ತೀರಿ? 231 ಬಾಗ್ಲೆ 22 ಬರ್ತೈತಿ. ಆಗ್ಬೋದಾ? ರೈಟ್. ಈಗ ಇಲ್ಲಿ ನೋಡಿದ್ವಿ ಅಂದ್ರ ಥೀಟಾ ಕ್ಯಾನ್ಸಲ್ ಆಗುತ್ತಾ, 360 360 ಕ್ಯಾನ್ಸಲ್ ಆಗತ್ರಿ, ಪೈಗೆ ಪೈ ಕ್ಯಾನ್ಸಲ್ ಆಗುತ್ತಾ, 1 ಆರ್ಗೆ 1 ಆರ್ ಕ್ಯಾನ್ಸಲ್ ಆಗುತ್ತಾ. ಅಂಶದೊಳಗೆ ಏನೈತ್ರಿ? ಇಲ್ಲಿ ಆರ್ ಸ್ಕ್ವೇರ್ ಐತಿ, ಇಲ್ಲ ಆರ್ ಐತಿ, ಆರ್ಗೆ ಆರ್ ಹೋಗುತ್ತಾ, ಇನ್ನೊಂದು ಆರ್ ಉಳಿತೈತಿ, ಛೇದೊಳಗೆ 2 ಬರ್ತೈತಿ. ಇದನ್ನ ಬಲಗಡೆ ಕಳ್ಸೋಣ. ಅಂದ್ರೆ ಆರ್ ಇಸ್ ಈಕ್ವಲ್ ಟು ಏನಾಗುತ್ತಂದ್ರೆ 231 ಬಾಗ್ಲೆ 22 ಗುಂಡ್ಲೆ 2 ಆಗತ್ರಿ. ಸರಿನಾ? ಇಲ್ಲದ ನೋಡಿ ಛೇದೊಳಗೆ 2 ಅದ, ಇದು ಬಲಗಡೆ ಹೋತು ಅಂದ್ರೆ ಗುಂಡ್ಲೆ 2 ಆಗಿರ್ತೈತಿ. ಒಪ್ಕೋತೀರಾ? ರೈಟ್. ಹಾಗಾದ್ರೆ 2 1 2 2 11 22 11 1 11 11ರ ಬಗ್ಗೆ ಒಳಗೆ 11ರ ಬಗ್ಗೆ ಒಳಗೆ 23 ಇಲ್ಲ, 22 ಐತಿ. 11 2 22 1 ಉಳಿತು, 11 ಆಯ್ತು. 11 1 11. ಹಂಗಂದ್ರೆ ಆರ್ ಇಸ್ ಈಕ್ವಲ್ ಟು ಏನಾಗುತ್ತಂದ್ರೆ 21 ಸೆಂಟಿಮೀಟರ್ ಬರ್ತೈತಿ. ಓಕೆ, ಲೆಕ್ಕ ಮುಗಿತಾ? ಲೆಕ್ಕ ಮುಗಿದಿಲ್ರಿ. ನಮ್ಗ ಆರ್ ಬೆಲೆ ಬಂತು. ಓಕೆ, ಆರ್ ಬೆಲೆ ಎಷ್ಟು ಬಂತು ಅಂದ್ರೆ 21 ಸೆಂಟಿಮೀಟರ್ ಬಂತು. ಇನ್ನು ನಾವು ಥೀಟಾ ಬೆಲೆಯನ್ನ ಕಂಡುಹಿಡಿಬೇಕು. ಥೀಟಾ ಬೆಲೆ ಹೆಂಗ್ ಕಂಡುಹಿಡಿದ್ರಿ? ಹೆಂಗ್ ಕಂಡುಹಿಡಿಯೋಣ ಅಂತಂದ್ರೆ ಇವ್ ಎರಡು ಏನಂದ್ರೆ ಸಮೀಕರಣದೊಳಗ ಒಂದು ಸಮೀಕರಣದೊಳಗ ಆರ್ ಬೆಲೆಯನ್ನ ಹಾಕಿದ್ವಿ ಅಂದ್ರೆ ನಮ್ಗೆ ಥೀಟಾ ಬೆಲೆ ಬರ್ತದೆ. ನಮ್ಗೆ ಇಲ್ಲಿ ಆರ್ ಸ್ಕ್ವೇರ್ ಐತಿ, ಇಲ್ಲಿ ಬೇಡ, ಎರಡನೇ ಸಮೀಕರಣವನ್ನ ತಗೊಳ್ಳೋಣ. ಓಕೆ, ಸಮೀಕರಣ 2ರಿಂದ ಏನದ ನೋಡ್ರಿ ಸಮೀಕರಣ? ಥೀಟಾ ಬಾಗ್ಲೆ 360 ಗುಂಡ್ಲೆ 2 ಪೈ ಆರ್. 2 ಪೈ ಅಂದ್ರೆ ಏನದ್ರಿ? 22 ಬಾಗ್ಲೆ 7. ಆರ್ ಅಂದ್ರೆ ಕಂಡಿಡಿದೀವಿ 21 ಈಸ್ ಈಕ್ವಲ್ ಟು 22. ಓಕೆ, ಈ 22 ಈ ಕಡೆ ಹೋಗ್ಲಿ ಅಥವಾ ಈ 22 ಈ ಕಡೆ ಬರಲಿ, ಒಂದನ್ನೊಂದು ಏನಾಗ್ತಾವ ಅಂತಂದ್ರೆ ಕ್ಯಾನ್ಸಲ್ ಮಾಡ್ತೀವಿ, ಕಡ್ತಾ ಹೊಡಿತೀವಿ. ಹಾಗಾದ್ರೆ 22ಕ್ಕೆ 22 ಇಲ್ಲಿ ಕ್ಯಾನ್ಸಲ್ ಆಗತ್ತ. ಆ ನಂತರ 7 1 7 7 3 21 ನಂತರ ಓಕೆ 3 1 3 3 1 3 3 2 6 ಮುಂದೊಂದು 0 2 1 2 2 6 12 ಮುಂದೊಂದು 0. ಓಕೆ, ಇಲ್ಲಿ ಬಲಗಡೆ ಏನಪ್ಪಾ ಅಂದ್ರೆ 1 ಉಳಿದೈತಿ, ಎಡಗಡೆ ಏನಪ್ಪಾ ಅಂದ್ರೆ ಅಂಶದೊಳಗೆ ಥೀಟಾ ಅಷ್ಟೇ ಉಳಿದೈತಿ, ಛೇದದೊಳಗೆ 60 ಐತಿ. ಈ 60 ಬಲಗಡೆ ಹೋದ್ರೆ
ಬಲಗಡೆ ಹೋದ್ರೆ ಗುಂಡ್ಲೆ 60 ಆಗ್ತತಿ, ಅಂಶಕ್ಕೆ ಹೋಗ್ತತಿ. ಹಂಗಂದ್ರೆ ಏನಾಗತ್ರಿ, ಥೀಟಾ ಇಸ್ ಈಕ್ವಲ್ ಟು 60 ಡಿಗ್ರಿ ಆಕ್ಯತಿ. ಹಾಗಾದ್ರೆ ಇಲ್ಲಿ ಬರುವಂತಹ ಈ ಥೀಟಾ 60 ಡಿಗ್ರಿ ಆಗಿರ್ತತಿ. ಆ ನಂತರ ಇಲ್ಲಿರುವಂತಹ ತ್ರಿಜ್ಯ 21 ಸೆಂಟಿಮೀಟರ್ ಆಗಿರ್ತತಿ. ಸರಿನಾ? ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ನಂತರ 32ನೇ ಲೆಕ್ಕ ಏನದ ನೋಡ್ರಿ, ಚಿತ್ರದಲ್ಲಿ ಎಬಿ ಮತ್ತು ಸಿಡಿ ವ್ಯಾಸಗಳು ಓ ನಲ್ಲಿ ಛೇದಿಸುತ್ತವೆ. ಓಕೆ, ಸೊ ಈ ಒಂದು ವೃತ್ತದೊಳಗೆ ಎಬಿ ಮತ್ತು ಸಿಡಿಗಳು ಏನದಾವ ಅಂದ್ರೆ ವ್ಯಾಸಗಳದಾವ್ರಿ, ಅವು ವೃತ್ತ ಕೇಂದ್ರ ಓ ಬಿಂದುವಿನಲ್ಲಿ ಛೇದಿಸ್ತಾ ಹೋಗ್ತಾವು. ಮತ್ತ ಕಂಸದ ಉದ್ದ ಬಿಸಿ 22 ಸೆಂಟಿಮೀಟರ್ ಇಲ್ಲದ ನೋಡ್ರಿ. ಈ ಕಂಸದ ಉದ್ದ ಎಷ್ಟದ ಅಂತಂದ್ರೆ 22 ಸೆಂಟಿಮೀಟರ್ ಐತಿ. ಮುಂದೆ ಏನ್ ಹೇಳಾಗತ್ತ ನೋಡ್ರಿ, ಮತ್ತು ಕೋನ ಎಒಡಿ ಈಕ್ವಲ್ ಟು 60 ಡಿಗ್ರಿ. ಎಒಡಿ ಈ ಕೋನ 60 ಡಿಗ್ರಿ ಇದೆ. ನಂತರ ಎಒಸಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ. ಎಒಸಿ ಈ ಒಂದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನ ಕಂಡುಹಿಡಿರಿ ಅಂತ ಕೇಳಾಕತ್ತಾರ. ಸರಿ, ಈ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನ ಕಂಡುಹಿಡಿಬೇಕಂದ್ರೆ ನಮ್ಗೆ ಏನ್ ಬೇಕ್ರಿ? ಏನ್ ಬೇಕು ಅಂತಂದ್ರ ನಮಗ ಇಲ್ಲಿ ಕೇಂದ್ರದಲ್ಲಿ ಉಂಟಾಗುವ ಕೋನ ಬೇಕು. ಆ ನಂತರ ನಮಗ ಇದರ ತ್ರಿಜ್ಯ ಬೇಕು. ಅಂದ್ರೆ ನಾವ್ ಏನ್ ಮಾಡ್ಬೋದು ಅಂತಂದ್ರ ಈ ಒಂದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನ ಕಂಡುಹಿಡಿಯಾಕ ಬರ್ತತಿ. ಸರಿನಾ? ಹಾಗಾದ್ರೆ ಮೊದಲಿಗೆ ನಾವ್ ಏನ್ ಮಾಡೋಣ ಅಂತಂದ್ರ ಇದರ ತ್ರಿಜ್ಯ ಮತ್ತು ಈ ಒಂದು ಕೋನವನ್ನ ಕಂಡುಹಿಡಿಯೋಣ. ಕೋನ ಕಂಡುಹಿಡಿಯೋದು ಸುಲಭರಿ. ಇದು 60 ಡಿಗ್ರಿ ಐತಿ ಅಂದ್ರೆ ಇದು ಎಷ್ಟಿರ್ತೈತಿ ಅಂದ್ರ ಈ ಕೋನ ಎಷ್ಟಿರ್ತೈತಿ ಅಂತಂದ್ರ ಒಟ್ಟು 180 ಡಿಗ್ರಿ ಇರ್ತೈತಿ. ಇದು 60 ಇತ್ತಂದ್ರೆ ಇದು ಎಷ್ಟಾಗಿರ್ತೈತಿ ಅಂದ್ರ 120 ಡಿಗ್ರಿ ಆಗಿರ್ತೈತಿ. ಸರಿನಾ? ಹಿಂಗ್ ಡೈರೆಕ್ಟ್ ಆಗಿ ಹೇಳೋದ್ ಬೇಡ. ನಾವೇನ್ ಮಾಡೋಣ ಅಂತಂದ್ರ ಇಲ್ಲಿ ಇದನ್ನ ಕೂಡಿಸಿ ಬರೋಣಂತ್ರಿ. ಕೋನ ಎಒಡಿ ಪ್ಲಸ್ ಕೋನ ಎಒಸಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಕರೆಕ್ಟಾ? ಯಾಕಂದ್ರೆ ಇದೇನಪ್ಪಾ ಅಂದ್ರೆ ಸಿಡಿ ಅನ್ನೋದು ವ್ಯಾಸವಾಗೈತಿ, ಸರಳ ರೇಖೆ ಆಗೈತಿ. ಇದು ಪೂರ್ತಿ ಕೋನ 180 ಡಿಗ್ರಿ ಇರ್ತೈತಿ. ಓಕೆ, ಕೋನ ಎಒಡಿ ಅನ್ನೋದು ಏನಪ್ಪಾ ಅಂದ್ರೆ 60 ಡಿಗ್ರಿ ಐತಿ. ಹಾಗಾದ್ರೆ ಕೋನ ಎಒಸಿ ಇಸ್ ಈಕ್ವಲ್ ಟು ಎಷ್ಟ್ ಆಕೈತಿ ಅಂತಂದ್ರ ಕೋನ ಎಒಸಿ ಇಸ್ ಈಕ್ವಲ್ ಟು 60 ಬಲಗಡೆ ಹೋದ್ರೆ ಏನಾಗತ್ರಿ, -60 ಆಗತ್ತ. 180 ಒಳಗ 60 ಹೋದ್ರೆ ಏನ್ ಉಳಿತೈತಿ ಅಂದ್ರ 120 ಡಿಗ್ರಿ ಉಳಿತೈತಿ. ಸರಿನಾ? ಸೊ ಈ ಒಂದು ಕೋನ 120 ಡಿಗ್ರಿ ಐತಿ. ಓಕೆ, ನಂತರ ಈಗ ನಮ್ಗೆ ಇದು ಸಿಕ್ತು. ಈಗ ನಮ್ಗೆ ಏನಪ್ಪಾ ಅಂದ್ರೆ ತ್ರಿಜ್ಯ ಬೇಕು ಅಂತಂದ್ರೆ ಇಲ್ಲಿ 22 ಸೆಂಟಿಮೀಟರ್ ಅಂತ ಕೊಟ್ಟಾರಲ್ರಿ, ಅದ್ರ ಸಹಾಯದಿಂದ ನಾವು ಕಂಡುಹಿಡಿಬಹುದು. ಇದು ಮ್ಯಾಗಲ್ದ 60 ಆಗೈತಿ ಅಂದ್ರೆ ಇದು ಏನಾಗಿರ್ತೈತಿ, ಇದು ಸಹಿತ 60 ಡಿಗ್ರಿ ಆಗಿರ್ತೈತಿ. ಓಕೆ, ಸರಿ. ಅಂದ್ರೆ ಇಲ್ಲಿ ಕೋನ ಎಒಡಿ ಇಸ್ ಈಕ್ವಲ್ ಟು ಕೋನ ಬಿಒಸಿ ಇಸ್ ಈಕ್ವಲ್ ಟು 60 ಡಿಗ್ರಿ. ಕಾರಣ ಏನಪ್ಪಾ ಅಂತಂದ್ರ ಶೃಂಗಾಭಿಮುಖ ಕೋನಗಳು. ಈ ಶೃಂಗದ ಅಭಿಮುಖ ಕೋನಗಳು ಏನಾಗಿರ್ತಾವ್ರಿ, ಒಂದೇ ಆಗಿರ್ತಾವು. ಸರಿನಾ? ಶೃಂಗಾಭಿಮುಖ ಕೋನಗಳು ಸಮವಾಗಿರುತ್ತವೆ. ರೈಟ್, ಇವು ಶೃಂಗಾಭಿಮುಖ ಕೋನಗಳು. ರೈಟ್. ಹಾಗಾದ್ರೆ ಇದು 60 ಡಿಗ್ರಿ ಐತಿ, ಇದು 60 ಡಿಗ್ರಿ ಐತಿ. ಇಲ್ಲಿ 60 ಡಿಗ್ರಿ ಐತಿ ಅಂದ್ರೆ ಇದ್ರ ಕಂಸದ ಉದ್ದ ಗೊತ್ತು ಅಂತಂದ್ರೆ ಇದ್ರ ತ್ರಿಜ್ಯವನ್ನ ಕಂಡುಹಿಡಿಯಾಕ ಬರ್ತೈತಿ. ಅದಕ್ಕೆ ನಾವೇನ್ ಮಾಡೋಣ ಅಂತಂದ್ರ ಇದಕ್ ಸೂತ್ರ ಹಾಕೋಣ. ಸೂತ್ರ ಬರೀನಂತ್ರಿ, ನಮಗೆ ತ್ರಿಜ್ಯದ ಬೆಲೆ ಗೊತ್ತಾಕೈತಿ. ಏನ್ರಿ? ಕಂಸ ಬಿಸಿಯ ಉದ್ದ ಎಷ್ಟೈತ್ರಿ, 22 ಸೆಂಟಿಮೀಟರ್ ಐತಿ. ಇದಕ್ ಸೂತ್ರ ಏನೈತಿ ಅಂತಂದ್ರ ಥೀಟಾ ಬಾಗ್ಲೆ 360 ಗುಂಡ್ಲೆ 2 ಪೈ ಆರ್ ಇಸ್ ಈಕ್ವಲ್ ಟು 22 ಸೆಂಟಿಮೀಟರ್. ನಮ್ಗೆ ಇಲ್ಲಿ ಆರ್ ಬೆಲೆ ಗೊತ್ತು, ಥೀಟಾ ಬೆಲೆಯನ್ನ ಕಂಡುಹಿಡಿಬಹುದು. ಥೀಟಾ ಬೆಲೆ ಗೊತ್ತು, ಇದನ್ನ ಥೀಟಾ ಬೆಲೆ ಹಾಕಿದ್ರೆ ಅಂದ್ರೆ ನಮಗ ಆರ್ ಬೆಲೆ ಸಿಕ್ಕಿರ್ತತಿ. ಓಕೆ, ಥೀಟಾ ಬೆಲೆ ಎಷ್ಟೈತ್ರಿ, 60 ಡಿಗ್ರಿ ಐತಿ. 60 ಬಾಗ್ಲೆ 360 ಗುಂಡ್ಲೆ 2 ಪೈ ಆರ್. 2 ಪೈ ಅಂದ್ರೆ ಎಷ್ಟದರಿ, 22 ಬಾಗ್ಲೆ 7 ಗುಂಡ್ಲೆ ಆರ್ ಈಸ್ ಈಕ್ವಲ್ ಟು ಇಲ್ಲಿ ಎಷ್ಟದರಿ, 22 ಐತಿ. ಸರಿನಾ? ಓಕೆ, ಸೊ ಇಲ್ಲಿ ಅಂಶದೊಳಗೆ 22 ಐತಿ, ಇಲ್ಲಿ 22 ಐತಿ. 22 ಒಂದ್ಲೆ ನಾವ್ ಇಲ್ಲಿ ಡೈರೆಕ್ಟ್ ಆಗಿ ನಾವು ತೆಗಿಬಹುದು, ಅಥವಾ 22 ಈ ಕಡೆ ತಗೊಂಡ್ಬಂದ್ರು ಸಹಿತ ನಮ್ಗೆ ಉತ್ತರ ಅದೇ ಬಂದಿರ್ತೈತಿ. ಸರಿನಾ? ರೈಟ್. ನಂತರ 0ಗೆ 0 ಹೋಯ್ತು, 6 ಒಂದ್ಲೆ 6, 6 6ಲೆ 36. ನಂತರ 2 ಒಂದ್ಲೆ 2, 2 3ಲೆ 6. ಓಕೆ, ಇಲ್ಲಿ ಅಂಶದೊಳಗೆ ಏನ್ ಉಳಿಯಾಕತೈತ್ರಿ, 1 1 1, ಇಲ್ಲಿ 6 ಐತಿ. ಓಕೆ, ಬಾಗ್ಲೆ 3 7 21 ಈಸ್ ಈಕ್ವಲ್ ಟು ಬಲಗಡೆ ಏನೈತ್ರಿ, 1 ಐತಿ. ಓಕೆ, 21 ಬಲಗಡೆ ಹೋದ್ರೆ ಗುಂಡ್ಲೆ 21 ಆಗತ್ತೆ. 21 ಗುಂಡ್ಲೆ 1 ಅಂದ್ರೆ ಏನಾಗತ್ರಿ, 21 ಬರ್ತೈತಿ. ಆರ್ ಬೆಲೆ ಏನಾಗತ್ತಂದ್ರೆ ತ್ರಿಜ್ಯ 21 ಸೆಂಟಿಮೀಟರ್ ಬರ್ತೈತಿ. ಓಕೆ, ಇದು 21 ಸೆಂಟಿಮೀಟರ್. ಓಕೆ, ಸರಿ. ಹಾಗಾದ್ರೆ ಈ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನ ಕಂಡುಹಿಡಿಬೇಕು ಅಂತಂದ್ರೆ ಸೂತ್ರವನ್ನ ಹಾಕಿದ್ವಿ ಅಂದ್ರೆ ನಮ್ಗೆ ಉತ್ತರ ಸಿಕ್ಕಿರ್ತೈತಿ. ಏನ್ರಿ, ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಏನ್ರಿ, ತ್ರಿಜ್ಯಾಂತರ ಖಂಡದ
ಖಂಡದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಏನ್ರಿ ಸೂತ್ರ ಥೀಟಾ ಬಾಗ್ಲೆ 360 ಗುಂಡ್ಲೆ ಪೈ ಆರ್ ಸ್ಕ್ವೇರ್. ಓಕೆ, ಥೀಟಾ ಅಂದ್ರೆ ಎಷ್ಟದ್ರಿ? ಇಲ್ಲಿ ಎಲ್ಲೋ ಕಂಡು ಹಿಡಿದಿದ್ವಲ್ಲ, ಇಲ್ಲದ ನೋಡ್ರಿ 60 ಡಿಗ್ರಿ. ಸಾರಿ, ವೇಟ್ ಇಲ್ಲದ ನೋಡ್ರಿ, ಕೋನ AOC ಬೆಲೆ 120 ಡಿಗ್ರಿ ಐತಿ. ಓಕೆ, ಸೊ ಥೀಟಾ ಅಂದ್ರೆ 120 ಬಾಗ್ಲೆ 360 ಗುಂಡ್ಲೆ ಪೈ ಆರ್ ಸ್ಕ್ವೇರ್. ಪೈ ಬೆಲೆ ಏನದ್ರಿ? 22/7. ಆರ್ ಅಂದ್ರೆ ಎಷ್ಟದ್ರಿ? ಕಂಡು ಹಿಡಿದೇವಿ 21 ಗುಂಡ್ಲೆ 21. ಸ್ಕ್ವೇರ್ ಅದಲ್ರಿ, ಒಂದ್ಸರಿ ಬರೀದ್ ಬೇಡ, 21 ಗುಂಡ್ಲೆ 21 ಅಂತ ಬರ್ಕೊಳ್ಳೋಣ ಅಂತ. ಓಕೆ, 0ಗೆ 0 ಹೋಯ್ತು, 12 ಒಂದ್ಲೆ 12, 12 ಮೂರ್ಲೆ 36, 3 ಒಂದ್ಲೆ 3, 3 7 21, 7 ಒಂದ್ಲೆ 7 ಒಂದ್ಲೆ 22 ಗುಂಡ್ಲೆ 21 ಮಾಡಿದ್ವಿ ಅಂದ್ರ 21 ವರ್ಗ ಅಂದ್ರೆ 441, ಮತ್ 21 ಕೂಡಿಸೋಣ 441 ಪ್ಲಸ್ 21 ಅಂದ್ರೆ 462 ಚದರ ಸೆಂಟಿಮೀಟರ್ ಅಥವಾ ಸೆಂಟಿಮೀಟರ್ ಸ್ಕ್ವೇರ್ ಆಗಿರ್ತತಿ. ಓಕೆನಾ? ಮೊದಲು ನಮ್ಗೆ ಏನೇನು ಗೊತ್ತಲ್ಲ, ಅದರಿಂದ ನಮ್ಗೆ ಏನೇನ್ ಬೇಕಾಗೈತಿ ಅದನ್ನ ಕಂಡು ಹಿಡ್ಕೊಂಡು ಸೂತ್ರದೊಳಗೆ ಹಾಕಿದ್ವಿ ಅಂದ್ರೆ ನಮ್ಗೆ ಉತ್ತರ ಸಿಕ್ಕಿರ್ತತಿ. ಓಕೆ, ನಂತರ 33ನೆಯ ಪ್ರಶ್ನೆ ಏನದ ನೋಡ್ರಿ, ವೃತ್ತ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವು ಅದೇ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದಕ್ಕೆ ಸಾಂಖ್ಯಿಕವಾಗಿ ಸಮವಾಗಿದೆ. ಸಾಂಖ್ಯಿಕವಾಗಿ ಸಮವಾಗಿದೆ ಅಂದ್ರೆ ಏನ್ರಿ? ಇದು ಎಷ್ಟು ಇದ್ರ ಬೆಲೆ ಎಷ್ಟದಲ್ಲ, ಇದ್ರ ಬೆಲೆನೂ ಅಷ್ಟ ಐತಿ. ಅಂದ್ರೆ ಇದು 5 ಸೆಂಟಿಮೀಟರ್ ಸ್ಕ್ವೇರ್ ಇದ್ರೆ ಇದು 5 ಸೆಂಟಿಮೀಟರ್, ಇದು 10 ಸೆಂಟಿಮೀಟರ್ ಸ್ಕ್ವೇರ್ ಇದ್ರೆ ಇದು 10 ಸೆಂಟಿಮೀಟರ್, ಆ ರೀತಿಯಾಗಿ ಸಾಂಖ್ಯಿಕವಾಗಿ ಸಮವಾಗಿದೆ. ಕಂಸದ ಉದ್ದವು 44/21 ಸೆಂಟಿಮೀಟರ್ ಆದರೆ ವೃತ್ತ ತ್ರಿಜ್ಯ ಮತ್ತು ಕೇಂದ್ರದಲ್ಲಿ ಕಂಸದಿಂದ ಉಂಟಾದ ಕೋನವನ್ನು ಕಂಡು ಹಿಡಿಯಿರಿ. ಏನ್ ಕಂಡು ಹಿಡಿಬೇಕಾಯ್ತು ಇಲ್ಲಿ? ತ್ರಿಜ್ಯವನ್ನ ಮತ್ತು ಏನಂತಂದ್ರೆ ತ್ರಿಜ್ಯವನ್ನು ಮತ್ತು ಕೇಂದ್ರದಲ್ಲಿ ಉಂಟಾದ ಕೋನಗಳ ಬೆಲೆಗಳನ್ನ ನಾವಿಲ್ಲಿ ಕಂಡುಹಿಡಿಬೇಕಾಯ್ತು. ಸರಿನಾ? ರೈಟ್. ಹಾಗಾದ್ರೆ ನಮ್ಗೆ ಇದಕ್ಕೆ ಚಿತ್ರದ ಅವಶ್ಯಕತೆ ಬೀಳುದಿಲ್ಲ, ಬೇಕಾಯ್ತು ಅಂದ್ರೆ ನಂತರ ನಾವೇನಂದ್ರ ತಗೊಳ್ಳಂತ್ರಿ. ಓಕೆ, ಏನೇನ್ ಕೊಡಕತ್ತ ನೋಡ್ರಿ, ವೃತ್ತ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ, ವೃತ್ತ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ, ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಇದು ಎದಕ್ ಸಮ ಆಯ್ತು ಅಂತಾರ್ರಿ? ಇದು ಏನಪ್ಪಾ ಅಂತಂದ್ರೆ ಸಾಂಖ್ಯಿಕವಾಗಿ ವೃತ್ತ ಕಂಸದ ಉದ್ದಕ್ಕೆ ಸಮವಾಗೈತಿ ಅಂತ ಹೇಳಕತ್ತಾರ. ವೃತ್ತ ಕಂಸದ ಉದ್ದಕ್ಕ ಸಮ ಐತಿ ಅಂತ ಹೇಳಕತ್ತಾರ. ಇದಕ್ ಸೂತ್ರ ಗೊತ್ತಾ? ಗೊತ್ತ್ರಿ, ಎರಡಕ್ಕೂ ಸೂತ್ರ ಗೊತ್ತು. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದ ಸೂತ್ರ ಏನ್ರಿ? ಥೀಟಾ ಬಾಗ್ಲೆ 360 ಗುಂಡ್ಲೆ ಪೈ ಆರ್ ಸ್ಕ್ವೇರ್. ಕಂಸದ ಉದ್ದ ಅಂದ್ರೆ ಏನ್ ಬರ್ತೀರಿ? ಥೀಟಾ ಬಾಗ್ಲೆ 360 ಇಂಟು 2 ಪೈ ಆರ್ ಆಗಿರ್ತತಿ. ಸರಿನಾ? ಇಲ್ಲಿ ಥೀಟಾ ಕ್ಯಾನ್ಸಲ್ ಆಕೈತಿ, 360 ಪೈಗೆ ಪೈ, ಇಲ್ಲಿ ಆರ್ ಸ್ಕ್ವೇರ್ ಅದ, ಇಲ್ಲಿ 2 ಆರ್ ಅದ, ಒಂದ್ ಆರ್ ಕ್ಯಾನ್ಸಲ್ ಆಗುತ್ತ, 2 ಅಷ್ಟ ಉಳಿತೈತಿ. ಅಂದ್ರೆ ಆರ್ ಈಕ್ವಲ್ ಟು ಏನ್ ಬರ್ತೈತಿ ಅಂದ್ರೆ 2 ಸೆಂಟಿಮೀಟರ್ ಆಗಿರ್ತೈತಿ. ಆ ಒಂದು ವೃತ್ತದ ತ್ರಿಜ್ಯ 2 ಸೆಂಟಿಮೀಟರ್ ಆಗಿರ್ತೈತಿ. ಸಿಂಪಲ್, ಅಂತ ಕಷ್ಟದಿಲ್ಲ ರೀ. ನಂತರ ನಾವು ಕಂಡುಹಿಡಬೇಕಾಗಿದ್ದು ಏನಪ್ಪಾ ಅಂತಂದ್ರೆ ಕೋನವನ್ನ ಕಂಡುಹಿಡಬೇಕು. ಅದ್ರ ಸಲುವಾಗಿ ನಮ್ಗೆ ಏನ್ ಕೊಟ್ರ ಅಂದ್ರ ಕಂಸದ ಉದ್ದವನ್ನ ಕೊಟ್ಟಾರ. ಕಂಸದ ಉದ್ದದೊಳಗ ನಮಗ ಆರ್ ಬೆಲೆ ಗೊತ್ತು, ಥೀಟಾ ಬೆಲೆ ಗೊತ್ತಿಲ್ಲ, ಕೋನದ ಬೆಲೆ ಗೊತ್ತಿಲ್ಲ. ಸೊ ಆರ್ ಬೆಲೆಯನ್ನ ಹಾಕಿದ್ವಿ ಅಂದ್ರೆ ನಮಗೆ ಕೋನದ ಬೆಲೆ ತಾನಾಗಿಯೇ ಸಿಗ್ತತಿ. ಸರಿನಾ? ರೈಟ್. ಕಂಸದ ಉದ್ದ ಇಸ್ ಈಕ್ವಲ್ ಟು ಎಷ್ಟದ್ರಿ? 44/21 ಐತಿ. ಸರಿನಾ? ಕಂಸದ ಉದ್ದದ ಸೂತ್ರ ಏನಪ್ಪಾ ಅಂತಂದ್ರೆ ಥೀಟಾ ಬಾಗ್ಲೆ 360 ಗುಂಡ್ಲೆ 2 ಪೈ ಆರ್ ಇಸ್ ಈಕ್ವಲ್ ಟು 44/21. ಸರಿನಾ? ಥೀಟಾ ಬಾಗ್ಲೆ 360 ಗುಂಡ್ಲೆ 2 ಪೈ ಆರ್. ಪೈ ಅಂದ್ರೆ ಬೆಲೆ ಏನ್ರಿ? 22/7 ಗುಂಡ್ಲೆ ಆರ್. ಆರ್ ಬೆಲೆ ಗೊತ್ತಲ್ಲ, ಮತ್ತೆ ಬಿಡೋದು. ಆರ್ ಬೆಲೆ ಗೊತ್ತು, ಎಷ್ಟದ್ರಿ? 2 ಅದ, ಇಸ್ ಈಕ್ವಲ್ ಟು 44/21. ಓಕೆ, ನಮ್ಗ ಇಲ್ಲಿ ಏನ್ ಬೇಕು? ಏನ್ ಮಾಡ್ರಿ, ಇಷ್ಟನ್ನು ಬಲಗಡೆ ತಗೊಂಡು ಹೋಗೋಣ. ಥೀಟಾ ಒಂದನ್ನ ಬಿಟ್ಟು, ಥೀಟಾ ಇಲ್ಲೇ ಇರ್ಲಿ, ಇದನ್ನ ಇಷ್ಟೊಂದು ಬಲಗಡೆ ತಗೊಂಡು ಹೋದ್ರೆ ಏನಾಗುತ್ತೆ? ಇದು 44/21 ಗುಂಡ್ಲೆ ಏನ್ರಿ? ಇಲ್ಲಿ 360 ಐತಿ, ಇಲ್ಲಿ 7 ಐತಿ, ಎರಡು ಛೇದದೊಳಗಿದ್ದು ಈ ಕಡೆ ಹೋದ್ರ ಅಂಶಕ್ಕೆ ಹೋಗ್ರಿ. 360 ಗುಂಡ್ಲೆ 7 ಬಾಗ್ಲೆ ಅಂಶದೊಳಗೆ ಇಲ್ಲಿ 2 22 2 ಐತಿ, ಅವು ಇಲ್ಲಿ ಏನಪ್ಪಾ ಅಂದ್ರೆ ಬಂದು ಬಲಗಡೆ ಬಂದ್ರೆ ಛೇದಕ್ಕ ಬರ್ತಾವ. ಸರಿನಾ? ನಂತರ ಇಲ್ಲಿ ಏನಂದ್ರೆ ನೋಡ್ರಿ, 7 ಒಂದೇ 7, 7 3 21. ನಂತರ 3 ಒಂದೇ 3, 3 ಒಂದೇ 3, 3 2 6, ಮುಂದೊಂದು 0. ಇಲ್ಲಿ ನಾವು ನಂತರ ಕ್ಯಾನ್ಸಲ್ ಮಾಡೋದಾಯ್ತು ಅಂದ್ರೆ ಏನ್ ಮಾಡ್ಬೋದ್ರಿ? 22 ಒಂದೇ 22, 22 2 44, 2 ಒಂದೇ 2,
2 ಒಂದ್ಲೆ 2. ಓಕೆ, ನಂತರ ಇಲ್ಲಿ ಉಳಿಯೋದೇನಪ್ಪಾ 120 ಐತಿ, ಇಲ್ಲಿ 2 ಐತಿ. ಓಕೆ, 2 ಒಂದ್ಲೆ 2, 2 6 12, ಮುಂದೊಂದು 0 ಅಂದ್ರೆ ಥೀಟಾ ಈಕ್ವಲ್ ಟು ಎಷ್ಟು ಬರ್ತೈತಿ ಅಂತಂದ್ರ 60 ಡಿಗ್ರಿ ಬರ್ತೈತಿ. ಓಕೆ, ಸೊ ಆ ಒಂದು ವೃತ್ತಖಂಡದ ಒಂದು ತ್ರಿಜ್ಯ 2 ಸೆಂಟಿಮೀಟರ್ ಆಗಿರ್ತೈತಿ. ಆ ನಂತರ ಅದು ಕೇಂದ್ರದಲ್ಲಿ ಉಂಟು ಮಾಡುವಂತಹ ಕೋನ 60 ಡಿಗ್ರಿ ಆಗಿರ್ತೈತಿ. ಓಕೆನಾ, ಇದನ್ನ ಪೌಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ನಂತರ 34ನೇ ಲೆಕ್ಕ ಏನಂದ್ರೆ ನೋಡ್ರಿ, ಚಿತ್ರದಲ್ಲಿ ಓ ಎ ವೈ ಬಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವು 462 ಸೆಂಟಿಮೀಟರ್ ಸ್ಕ್ವೇರ್. ಏನದ ನೋಡ್ರಿ, ಓ ಎ ವೈ ಬಿ ಈ ಪೂರ್ತಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಎಷ್ಟೈತಿ ಅಂತಂದ್ರೆ 462 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ. ಕೋನ ಎ ಒ ಬಿ 120 ಡಿಗ್ರಿ. ಈ ಕೋನ ಎಷ್ಟದ್ರಿ 120 ಡಿಗ್ರಿ ಅದ. ಆದ್ರೆ ಎ ವೈ ಬಿ ಕಂಸದ ಉದ್ದವನ್ನು ಕಂಡುಹಿಡಿಯಿರಿ, ಎ ವೈ ಬಿ ಕಂಸದ ಉದ್ದವನ್ನ ಕಂಡುಹಿಡಿಯಿರಿ ಅಂತ ಕೇಳಾಕತ್ತಾರ. ಈ ಕಂಸದ ಉದ್ದ ಕಂಡುಹಿಡಿಬೇಕಂದ್ರೆ ನಮ್ಗೆ 2 ವಿಷಯಗಳು ಗೊತ್ತಿರಬೇಕು. ಒಂದು ಈ ಕೇಂದ್ರದಲ್ಲಿ ಉಂಟಾಗುವ ಕೋನ, ಆ ನಂತರ ಇದ್ರದ್ದು ತ್ರಿಜ್ಯ. ಕೋನ ಗೊತ್ತೈತಿ, ತ್ರಿಜ್ಯ ಗೊತ್ತಿಲ್ಲ ರೀ. ಸೊ ಈ ತ್ರಿಜ್ಯ ಗೊತ್ತಾಗಬೇಕು ಅಂದ್ರೆ ನಾವ್ ಏನ್ ಮಾಡ್ತೇವೆ ಅಂತಂದ್ರೆ, ಮೊದಲು ಅವ್ರು ಏನ್ ಕೊಟ್ಟಾರ ಆ ಮಾಹಿತಿಯಿಂದ ತ್ರಿಜ್ಯವನ್ನ ಕಂಡುಹಿಡ್ತೀವಿ, ಆ ನಂತರ ಕಂಸದ ಉದ್ದವನ್ನ ಕಂಡುಹಿಡ್ತೀವಿ. ಅವ್ರೇನ್ ಕೊಟ್ರ ಅದನ್ನ ಇಲ್ಲಿ ಬರ್ಕೋತೀವಿ ನೋಡ್ರಿ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಓ ಎ ವೈ ಬಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ಓಕೆ, ಓ ಎ ವೈ ಬಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ಓಕೆ, ಎಷ್ಟು ಕೊಟ್ಟಾರ ನೋಡ್ರಿ, ಎಷ್ಟು ಕೊಟ್ಟಾರ ಅಂತಂದ್ರೆ 462 ಸೆಂಟಿಮೀಟರ್ ಸ್ಕ್ವೇರ್ ಐತಿ. ಓಕೆ, ವಿಸ್ತೀರ್ಣ ಇಸ್ ಈಕ್ವಲ್ ಟು 462. ಸರಿನಾ, ಇದಕ್ ಸೂತ್ರ ಗೊತ್ತೈತಲ್ರಿ, ಗೊತ್ತೈತಿ ನಮಗ. ಸೊ ಈ ಸೂತ್ರ ಏನೈತಿ ಅಂತಂದ್ರ ಥೀಟಾ ಬಾಗ್ಲೆ 360 ಗುಂಡ್ಲೆ ಪೈ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು 462. ಆಲ್ರೆಡಿ ಇದಕ್ಕೆ ನಮ್ಗೆ ಸಿಕ್ಕತ್ತಲ್ರಿ, ಇದ್ರ ಬೆಲೆ ಗೊತ್ತೈತಿ, ಮತ್ತೆ ಯಾಕೆ ಸೂತ್ರ ಬರೀಬೇಕು? ಈ ಸೂತ್ರದ ಸಹಾಯದಿಂದ ನಮ್ಗೆ ಏನ್ ಸಿಗ್ತೈತಿ ಅಂದ್ರ ಆರ್ ಸಿಗ್ತೈತಿ. ಆರ್ ನ ಸಹಾಯದಿಂದ ಎ ವೈ ಬಿ ಕಂಸದ ಉದ್ದವನ್ನ ಕಂಡುಹಿಡಿಯಕ್ ಬರ್ತೈತಿ. ಓಕೆ, ಸರಿ. ಥೀಟಾ ಅಂದ್ರೆ ಎಷ್ಟದ್ರಿ 120 ಐತಿ, ಬಾಗ್ಲೆ 360 ಗುಂಡ್ಲೆ ಪೈ ಅಂದ್ರೆ ಎಷ್ಟದ್ರಿ 22 ಬಾಗ್ಲೆ 7 ಗುಂಡ್ಲೆ ಆರ್ ಬೆಲೆ ಗೊತ್ತಿಲ್ಲ, ಹಂಗ ಬರ್ಕೊಳ್ಳೋಣ. ಇಸ್ ಈಕ್ವಲ್ ಟು 462. 0ಗೆ 0 ಕ್ಯಾನ್ಸಲ್ ಮಾಡ್ತೀವಿ. 12 ಒಂದೇ 12, 12 ಮೂರ್ಲೆ 36. ಆರ್ ಸ್ಕ್ವೇರ್ ಅನ್ನ ಬಿಟ್ಟು ಉಳಿದಿದ್ದನ್ನೆಲ್ಲಾನು ಬಲಗಡೆ ತಗೊಂಡು ಹೋಗೋಣ. ಇದೇನಾಗತ್ರಿ, ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು 462 ಗುಂಡ್ಲೆ 3 ಮತ್ತು 7 ಛೇದದೊಳಗದವು, ಈ ಕಡೆ ಬಂದ್ರೆ ಅಂಶಕ್ಕೆ ಬರ್ತೈತಿ. 3 ಗುಂಡ್ಲೆ 7 ಬಾಗ್ಲೆ ಇಲ್ಲಿ 22 ಇದ್ದಿದ್ದು ಅಂಶದೊಳಗಿದ್ದು ಬಲಗಡೆ ಹೋದ್ರ ಛೇದಕ್ಕೆ ಬರ್ತೈತಿ. ಸರಿನಾ, ರೈಟ್. 22 ಒಂದೇ 22, 22 ಎರಡ್ಲೆ 44, 46 ಇಲ್ಲ ರೀ, ಅದಕ್ಕಿಂತ ಕಡಿಮೆ 44 ಐತಿ. 22 ಎರಡ್ಲೆ 44, 2 ಉಳಿತು, 22 ಆಯ್ತು. 22 ಒಂದ್ಲೆ 22. ಸರಿನಾ, ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಇಲ್ಲಿ 21 ಐತಿ, ಇಲ್ಲಿ 7 ಮೂರ್ಲೆ 21, 21 ಗುಂಡ್ಲೆ 21 ಅಂತ ಆಗ್ಬೋದು. ಆರ್ ಇಸ್ ಈಕ್ವಲ್ ಟು ಏನಾಗಿರ್ತೈತಿ ಅಂದ್ರ 21 ಗುಂಡ್ಲೆ 21 ಏನ್ರಿ 21 ವರ್ಗ ಆಗ್ತೈತಿ. ಓಕೆ, ಇದರ ವರ್ಗಮೂಲ ಆರ್ ಸ್ಕ್ವೇರ್ ಅಂದ್ರೆ ಇದೇ ಐತಿ, ಆರ್ ಅಂದ್ರೆ ಇದ್ರ ವರ್ಗಮೂಲ ತಗೋತೀವಿ. ಸ್ಕ್ವೇರ್ ಸ್ಕ್ವೇರ್ ಇಟ್ಟು ವರ್ಗಮೂಲ ಹೋಯ್ತು ಅಂದ್ರೆ ಏನ್ ಉಳಿತೈತಿ ಅಂದ್ರ 21 ಉಳಿತೈತಿ. ಸೊ ಆರ್ ಇಸ್ ಈಕ್ವಲ್ ಟು 21 ಸೆಂಟಿಮೀಟರ್. ಲೆಕ್ಕ ಮುಗಿತಾ? ಇಲ್ಲ ರೀ, ನಮ್ಗೆ ಅವ್ರಿಗೆ ಏನ್ ಕೇಳಾಕತ್ತಾರ ಅಂತಂದ್ರ ಎ ವೈ ಬಿ ಕಂಸದ ಉದ್ದವನ್ನ ಕೇಳಾಕತ್ತಾರ. ಸರಿನಾ, ಎ ವೈ ಬಿ ಕಂಸದ ಉದ್ದ ಇಸ್ ಈಕ್ವಲ್ ಟು ಕಂಸದ ಉದ್ದ ಇಸ್ ಈಕ್ವಲ್ ಟು ಸೂತ್ರ ಏನ್ರಿ, ಸೂತ್ರ ಏನಪ್ಪಾ ಅಂತಂದ್ರ ಥೀಟಾ ಬಾಗ್ಲೆ 360 ಗುಂಡ್ಲೆ 2 ಪೈ ಆರ್. ಥೀಟಾ ಅಂದ್ರೆ ಎಷ್ಟದ್ರಿ 120 ಡಿಗ್ರಿ ಬಾಗ್ಲೆ 360 ಗುಂಡ್ಲೆ 2 ಪೈ ಆರ್. ಪೈ ಅಂದ್ರೆ ಏನ್ರಿ 22 ಬಾಗ್ಲೆ 7, ಆರ್ ಅಂದ್ರೆ ಎಷ್ಟದ್ರಿ 21. 0ಗೆ 0 ಹೋಯ್ತು, 12 ಒಂದೇ 12, 12 ಮೂರ್ಲೆ 36, 3 ಒಂದೇ 3, 3 7 21, 7 ಒಂದೇ 7 ಒಂದೇ 2 ಮತ್ತು 22 ಉಳಿತು. 22 ಎರಡ್ಲೆ 44 ಸೆಂಟಿಮೀಟರ್. ಓಕೆ, ಕಂಸ ಎ ವೈ ಬಿ ಯ ಉದ್ದ ಎಷ್ಟಾಗಿರ್ತೈತಿ ಅಂತಂದ್ರೆ 44 ಸೆಂಟಿಮೀಟರ್ ಆಗಿರ್ತೈತಿ. ಸರಿನಾ, ಓಕೆ. ನಂತರ 35ನೆಯ ಲೆಕ್ಕ ಏನಂದ್ರೆ ನೋಡ್ರಿ, ಇದು ಚಿತ್ರಕ್ಕೆ ಸಂಬಂಧಪಟ್ಟಿದ್ದೈತಿ. ಸೊ ನಾ ಮೊದಲು ಚಿತ್ರವನ್ನ ತಕೊಂಡು ಆ ನಂತರ ಲೆಕ್ಕವನ್ನ ಓದ್ತೇನ್ರಿ. ಸರಿನಾ, ಕಂಸ ಓಕೆ ಸಾರಿ ಒಂದು ತ್ರಿಜ್ಯಾಂತರ ಖಂಡವನ್ನ ಕೊಟ್ಟಾರ. ಇದ್ರೊಳಗೆ ಏನಪ್ಪಾ ಅಂದ್ರೆ ಮತ್ತೆ ಎರಡು ಕಂಸಗಳದಾವು, ಇಲ್ಲೊಂದೈತಿ ಆ ನಂತರ ಇಲ್ಲಿ ಒಂದೈತಿ. ಬೆಲೆದ ಏನೇನದ ನೋಡ್ರಿ, ಓ ಎ ಬಿ ಇಲ್ಲಿ ಎಕ್ಸ್ ಅದ, ಅದಾದ ನಂತರ ಇಲ್ಲಿ ಏನದ್ರಿ ಇಲ್ಲಿ ವಾಯ್ ಐತಿ, ಇಲ್ಲಿ ಸಿ ಡಿ ಕೊಟ್ಟಾರ, ಇಲ್ಲಿ
ಕೇಂದ್ರದಲ್ಲಿ ಉಂಟಾದ ಕೋನ 30 ಡಿಗ್ರಿ ಐತಿ. ಅದಾದ ನಂತರ ಇಲ್ಲಿ ಇದರ ಬೆಲೆ ಈ ಒಂದು ಸಣ್ಣದ ಒಂದು ಕಂಸದ ಒಂದು ತ್ರಿಜ್ಯ ಎಷ್ಟಾಗೈತಿ ಅಂತಂದ್ರೆ 7 ಸೆಂಟಿಮೀಟರ್ ಐತಿ. ಸರಿನಾ? ರೈಟ್. ಹಾಗಾದ್ರೆ ಇದೆಷ್ಟೈತ್ರಿ? ಇದು 11 ಸೆಂಟಿಮೀಟರ್ ಐತಿ. ಇದು 11 ಸೆಂಟಿಮೀಟರ್ ಐತಿ. ಓಕೆ, ಸರಿ, ಇದು 11 ಸೆಂಟಿಮೀಟರ್ ಐತಿ. ನಂತರ ಇಲ್ಲಿ ನಾವು ನೋಡೋದಾಯ್ತು ಅಂತಂದ್ರೆ ಚಿತ್ರ ಇದು ನಾವು ಚಿತ್ರವನ್ನ ತಗೊಂಡ್ವಿ. ಒಂದ್ಸಾರಿ ಇದನ್ನ ಪ್ರಶ್ನೆಯನ್ನ ಓದೋಣ. ಏನ್ ಕೊಟ್ಟರು ನೋಡ್ರಿ. ಕೊಟ್ಟಿರುವ ಚಿತ್ರದಲ್ಲಿ AXB ಮತ್ತು CYDಗಳು O ಕೇಂದ್ರ ಇರುವ 2 ಏಕಕೇಂದ್ರೀಯ ವೃತ್ತಗಳ ಕಂಸಗಳಾಗಿವೆ. O ವೃತ್ತ ಕೇಂದ್ರ ಇರುವ ಕಂಸಗಳು ಯಾವ್ಯಾವ ಅಂತಂದ್ರೆ AB ಮತ್ತು CD ಆಗ್ಯಾವು. ಮುಂದ ಏನ ನೋಡ್ರಿ, ಮುಂದೆ AB ಮತ್ತು CD ಗಳಾಗಿವೆ. ಓಕೆ, ಸರಿ. ಸಾರಿ, ಕೊಟ್ಟಿರುವ ಚಿತ್ರದಲ್ಲಿ AXB ಮತ್ತು CYDಗಳು ಏನಪ್ಪಾ ಅಂತಂದ್ರೆ O ವೃತ್ತ ಕೇಂದ್ರ ಇರುವ 2 ಏಕಕೇಂದ್ರೀಯ ವೃತ್ತಗಳ ಕಂಸಗಳಾಗಿವೆ. ಓಕೆ, ಏಕಕೇಂದ್ರೀಯ ವೃತ್ತಗಳು ಅಂದ್ರೆ ಏನ್ರಿ? ಒಂದೇ ಕೇಂದ್ರ ಇರ್ತೈತಿ, ಕಂಸಗಳು ಅದರ ವೃತ್ತಗಳು ಏನಾಗಿರ್ತಾವ ಅಂತಂದ್ರೆ ಬೇರೆ ಆಗಿರ್ತಾವ, ತ್ರಿಜ್ಯಗಳು ಬೇರೆ ಆಗಿರ್ತಾವ. ಸರಿನಾ? ಮುಂದ AXB ಕಂಸದ ಉದ್ದವು 11 ಸೆಂಟಿಮೀಟರ್. ಈ ಒಂದು AXB ಕಂಸದ ಉದ್ದ 11 ಸೆಂಟಿಮೀಟರ್ ಐತಿ. ಅದಾದ ನಂತರ ಮುಂದೆ ನೋಡಿದ್ವಿ ಅಂತಂದ್ರೆ OC = 7 ಸೆಂಟಿಮೀಟರ್. ಇದು 7 ಸೆಂಟಿಮೀಟರ್ ಐತಿ. ನಂತರ ಮತ್ತು ಕೋನ AOB = 30 ಡಿಗ್ರಿ. ಆದರೆ ಛಾಯೀಕರಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಛಾಯೀಕರಿಸಿದ ಭಾಗ ಅಂದ್ರೆ ಎಲ್ಲೈತ್ರಿ? ಎಲ್ಲೈತಿ ನೋಡ್ರಿ. ಇದರ ವಿಸ್ತೀರ್ಣವನ್ನ ಕಂಡು ಹಿಡಿಯಿರಿ ಅಂತ ಕೇಳ್ತಾರೆ. ಸರಿನಾ? ರೈಟ್. ಇದರ ವಿಸ್ತೀರ್ಣವನ್ನ ಕಂಡುಹಿಡಿಬೇಕಂದ್ರೆ ನಾವೇನ್ ಮಾಡ್ತೀವ್ರಿ? ಈ ಒಟ್ಟು ದೊಡ್ಡ ಒಂದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದೊಳಗ ಸಣ್ಣ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನ ಕಳೆದ್ವಿ ಅಂದ್ರೆ ಈ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಸಿಗ್ತೈತಿ. ಓಕೆನಾ? ಮೊದಲೇ ನಾನು ಅದನ್ನ ಬರ್ಕೋತೀನಿ. ಅದಕ್ಕೆ ಸಂಬಂಧಪಟ್ಟಂಗೆ ಏನಾದ್ರು ಎಲ್ಲಾ ವಿಷಯಗಳು ಗೊತ್ತಿತ್ತಂದ್ರೆ ಲೆಕ್ಕ ಮುಂದುವರ್ಸೋಣ ಅಂತ. ಒಂದಿಷ್ಟು ವಿಷಯಗಳು ಗೊತ್ತಿರಲಿಲ್ಲ ಅಂದ್ರೆ ಅದನ್ನ ಕಂಡುಹಿಡಿದು ಲೆಕ್ಕವನ್ನ ಮುಂದುವರ್ಸೋಣ್ರಿ. ಸರಿನಾ? ರೈಟ್. ಹಾಗಾದ್ರೆ ಏನ್ರಿ? ಛಾಯಗೊಳಿಸಿದ ಭಾಗದ ವಿಸ್ತೀರ್ಣ ಇಸ್ ಈಕ್ವಲ್ ಟು ದೊಡ್ಡ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ, ಖಂಡದ ವಿಸ್ತೀರ್ಣ ಮೈನಸ್ ಏನ್ರಿ? ಚಿಕ್ಕ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ಓಕೆ, ಮೊದಲಕ್ಕೆ ಇಷ್ಟು ಬರ್ಕೋತೇನ್ರಿ. ನಮಗ್ ಮುಂದೆ ನಾವು ನೋಡುದಾಯ್ತು ಅಂತಂದ್ರೆ ಇದಕ್ಕ ಸೂತ್ರಗಳು ಏನದಾವು ಅಂತಂದ್ರೆ ದೊಡ್ಡ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಅಂತಂದ್ರೆ ಇದನ್ನ ಕಂಡಿಡಿಯಕ್ ಸೂತ್ರ ಏನೈತ್ರಿ? ಥೀಟಾ ಬಾಗ್ಲೆ 360 ಗುಂಡ್ಲೆ ಪೈ ಆರ್ ಸ್ಕ್ವೇರ್. ಒಂದ್ಸರಿ ಬರ್ಬಿಡ್ತೇನ್ರಿ ಇದನ್ನ. ಥೀಟಾ ಬಾಗ್ಲೆ 360 ಪೈ ಆರ್ ಸ್ಕ್ವೇರ್. ಅಂದ್ರೆ ನಾನು ಕ್ಯಾಪಿಟಲ್ ಆರ್ ಬರ್ಕೋತೇನ್ರಿ. ದೊಡ್ಡದಕ್ಕ ಸಾಂದಕ್ಕೆ ಏನ್ ಬರ್ತೀನಿ ಅಂದ್ರೆ ಥೀಟಾ ಬಾಗ್ಲೆ 360 ಪೈ ಸ್ಮಾಲ್ ಆರ್ ಅನ್ನ ಇಲ್ಲಿ ಬರ್ತೀನಿ. ಓಕೆ, ಎರಡರೊಳಗೂ ಏನಾದ್ರು ಕಾಮನ್ ತೆಗಿಯಕ್ ಬರ್ತದ ಬರ್ತದ್ರಿ. ಥೀಟಾ ಬಾಗ್ಲೆ 360 ಇಲ್ಲೇನ್ರಿ ಎರಡರೊಳಗೂ ಏನಪ್ಪಾ ಅಂದ್ರೆ ಪೈ ಕಾಮನ್ ತೆಗಿತೀನಿ. ಇಲ್ಲಿ ಒಳಗೆ ಏನು ಉಳಿತೈತಿ ಅಂದ್ರ ಆರ್ ಸ್ಕ್ವೇರ್ ಮೈನಸ್ ಆರ್ ಸ್ಕ್ವೇರ್ ಉಳಿತೈತಿ. ಸರಿನಾ? ನಮ್ಗೆ ಇಲ್ಲಿ ಏನೇನು ಬೇಕ್ರಿ? ಬೆಲೆ ಥೀಟಾ ಬೆಲೆ ಬೇಕು ಐತಿ. 360 ಗೊತ್ತು, ಪೈ ಬೆಲೆನೂ ಗೊತ್ತು. ಆರ್ ಸ್ಕ್ವೇರ್ ಅಂದ್ರೆ ಏನ್ರಿ? ದೊಡ್ಡ ತ್ರಿಜ್ಯಾಂತರ ಖಂಡದ ತ್ರಿಜ್ಯದ ವಿಸ್ತೀರ್ಣ. ಇದು ದೊಡ್ಡ ಆರ್. ಓಕೆ, ಸಣ್ಣ ಆರ್ ಎಷ್ಟೈತ್ರಿ? 7 ಐತಿ. ಈ ದೊಡ್ಡ ತ್ರಿಜ್ಯಾಂತರ ಖಂಡದ ನಮಗೆ ತ್ರಿಜ್ಯದ ಬೆಲೆ ಗೊತ್ತೇನ್ರಿ? ಗೊತ್ತಿಲ್ಲ. ಅದನ್ನ ಕಂಡುಹಿಡಿಯಾಕ ನಮ್ಗೆ ಏನಪ್ಪಾ ಅಂದ್ರ ಈ 11 ಸೆಂಟಿಮೀಟರ್ ಕಂಸದ ಉದ್ದ ಏನೈತಿಲ್ಲ ಅದ್ರ ಸಹಾಯದಿಂದ ನಾವೇನ್ ಮಾಡ್ಬೋದು ಅಂತಂದ್ರೆ ಈ ತ್ರಿಜ್ಯದ ಬೆಲೆಯನ್ನ ಕಂಡುಹಿಡಿಬಹುದು. ಅದನ್ನ ತಂದು ಇಲ್ಲಿ ಹಾಕಿದೀವಿ ಅಂದ್ರೆ ನಮ್ಗೆ ಉತ್ತರ ಸಿಗ್ತೈತಿ. ಆಗ್ಬೋದಾ? ಸರಿ. ಹಾಗಾದ್ರೆ ಏನ್ರಿ? AXB ಕಂಸದ ಉದ್ದ ಇಸ್ ಈಕ್ವಲ್ ಟು AXB ಕಂಸದ ಉದ್ದ ಇಸ್ ಈಕ್ವಲ್ ಟು ಏನ್ರಿ? ಥೀಟಾ ಬಾಗ್ಲೆ 360 ಗುಂಡ್ಲೆ 2 ಪೈ ಆರ್. ಓಕೆ, ಸೊ ನನಗೆ ಇಲ್ಲಿ ಸ್ಪೇಸ್ ಬೇಕಾಗ್ತೈತಿ. ಇಲ್ಲಿ ಕಡೆ ಬರೀ ನೋಡ್ರಿ. ಥೀಟಾ ಬಾಗ್ಲೆ 360 ಗುಂಡ್ಲೆ 2 ಪೈ ಆರ್ ಇಸ್ ಈಕ್ವಲ್ ಟು ಥೀಟಾ ಅಂದ್ರೆ ಎಷ್ಟೈತ್ರಿ? 30 ಐತಿ. 1 ನಿಮಿಷ ಅವಸರ ಮಾಡಿದ್ರೆ ಹಿಂಗಾಗ್ತೈತಿ. ಓಕೆ, 1 ನಿಮಿಷ ರೀ. ನಾನು ಇಲ್ಲಿ ಏನ್ ಬರ್ತೀನಿ ಅಂದ್ರೆ ಉದ್ದ ಇಸ್ ಈಕ್ವಲ್ ಟು ಎಷ್ಟಾದ್ರಿ? 11 ಸೆಂಟಿಮೀಟರ್ ಐತಿ. ಅದನ್ನ ಬಲಗಡೆ ಬರ್ಕೋತೀನಿ. ಓಕೆ, ಇಲ್ಲಿ ಆ ಸೂತ್ರವನ್ನ ಬರೀತೀನಿ. ಥೀಟಾ ಬಾಗ್ಲೆ 360 ಗುಂಡ್ಲೆ 2 ಪೈ ಆರ್ ಇಸ್ ಈಕ್ವಲ್ ಟು 11. ಹಿಂಗ್ಯಾಕ್ ಬರ್ಕೊಂಡಿರ್ತಂದ್ರೆ ನಮ್ಗೆ ಏನಪ್ಪಾ ಅಂದ್ರೆ ದಟ್ ನಮ್ಗೆ ಏನ್ ಗೊತ್ತಿಲ್ಲ ಅದ್ರ ಬೆಲೆ ಎಡಗಡೆ ಬರ್ಲಿ, ಗೊತ್ತಿರೋದು ಬಲಗಡೆ ಬರ್ಲಿ ಅನ್ನುವಂತ ಉದ್ದೇಶದಿಂದ. ಓಕೆ, ಸರಿ.
ಹಾಗಾದ್ರೆ ಈ ಲೆಕ್ಕವನ್ನ ನೋಡಿದ್ವಿ ಅಂದ್ರ ಥೀಟಾ ಬೆಲೆ ಎಷ್ಟೈತ್ರಿ 30 ಐತಿ ಬಾಗ್ಲೆ 360 ಗುಂಡ್ಲೆ 2 ಪೈ ಅಂದ್ರೆ ಏನ್ರಿ 22 ಬಾಗ್ಲೆ 7 ಆರ್ ಅಂದ್ರೆ ಎಷ್ಟದರಿ ಗೊತ್ತಿಲ್ಲ ನಾವು ಕಂಡುಹಿಡಿಯಾಕತ್ತೀವಿ ಓಕೆ ಬೆಟರ್ ಇದನ್ನ ಕ್ಯಾಪಿಟಲ್ ಆರ್ ಅಂತಾನೆ ಬರೆಯೋಣ ಓಕೆ ಆರ್ ಇಸ್ ಈಕ್ವಲ್ ಟು 11 ಓಕೆ ದೊಡ್ಡ ತ್ರಿಜ್ಯಾಂತರ ಖಂಡದ ತ್ರಿಜ್ಯ ಓಕೆನಾ ರೈಟ್ ಸರಿ ಇಲ್ಲಿ ಕ್ಯಾನ್ಸಲ್ ಏನ್ ಆಗ್ತಾ ನೋಡ್ರಿ ಕರ್ತ ಹೊಡಿಬಹುದು 0 0 ಹೋಯ್ತು 3 1 3 3 1 3 3 2 6 2 1 2 2 6 12 ನಂತರ 2 3 6 2 11 21 ಆರ್ ಬಿಟ್ಟು ಉಳಿದಿದ್ದನ್ನೆಲ್ಲಾನು ಬಲಗಡೆ ತಗೊಂಡೋಗೋಣ ಏನಾಗತ್ರಿ ಆರ್ ಇಸ್ ಈಕ್ವಲ್ ಟು 11 ಛೇದದೊಳಗ 3 ಮತ್ತು 7 ಐತಿ ಈ ಕಡೆ ಹೋದ್ರೆ ಏನಾಗತ್ರಿ ಅಂಶಕ್ಕೆ ಹೋಗ್ತಾವ್ 3 ಮತ್ತು 7 ಬಾಗ್ಲೆ ಇಲ್ಲಿ 11 ಅಂಶಕ್ಕೆ ಇದ್ದಿದ್ದು ಬಲಗಡೆ ಬಂದ್ರ ಛೇದಕ್ಕೆ ಬರ್ತೈತಿ ಓಕೆ 11 1 11 11 1 11 ಹಂಗಂದ್ರೆ ಆರ್ ಇಸ್ ಈಕ್ವಲ್ ಟು 3 7 21 ಸೆಂಟಿಮೀಟರ್ ಬರ್ತೈತಿ ಓಕೆ ಸೊ ಈ ಒಂದು ತ್ರಿಜ್ಯ ಈ ಒಂದು ದೊಡ್ಡ ತ್ರಿಜ್ಯ ಏನೈತ್ರಿ ಇದು 21 ಸೆಂಟಿಮೀಟರ್ ಐತಿ ಸರಿನಾ ಲೆಕ್ಕ ಮುಗಿತೇನ್ರಿ ಇಲ್ಲಿಗೆ ಮುಗಿಲಿಲ್ರಿ ನಮ್ಗ ಇದನ್ನ ಕಂಡುಹಿಡಿಬೇಕಾಯ್ತಿ ಏನಂದ್ರ ಛಾಯಾಗೊಳಿಸಿದ ಭಾಗದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಛಾಯಾಗೊಳಿಸಿದ ಭಾಗದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಭಾಗದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಏನದ್ರಿ ಥೀಟಾ ಬಾಗ್ಲೆ 360 ಥೀಟಾ ಬಾಗ್ಲೆ 360 ಥೀಟಾ ಅಂದ್ರೆ ಎಷ್ಟದರಿ 30 ಡಿಗ್ರಿ ಐತಿ ಓಕೆ 30 ಬಾಗ್ಲೆ 360 ಗುಂಡ್ಲೆ ಪೈ ಅಂದ್ರೆ ಏನದ್ರಿ 22 ಬಾಗ್ಲೆ 7 ಆರ್ ಸ್ಕ್ವೇರ್ ಮೈನಸ್ ಆರ್ ಸ್ಕ್ವೇರ್ ಅಂದ್ರೆ ಇಲ್ಲಿ ಏನದ್ರಿ 21 ವರ್ಗ ಮೈನಸ್ ಸಣ್ಣ ಆರ್ ಅಂದ್ರೆ ಎಷ್ಟೈತ್ರಿ 7 ರ ವರ್ಗ ಓಕೆ ಇದು ಇಸ್ ಈಕ್ವಲ್ ಟು ಇಲ್ಲಿ ಕ್ಯಾನ್ಸಲ್ ಏನಾಗ್ತಾವ ನೋಡ್ರಿ 0 ಗೆ 0 ಹೋಯ್ತು 3 1 3 3 1 3 3 2 6 2 6 12 2 11 ಓಕೆ ಸೊ ಅಂಶದೊಳಗೆ ಏನೇನ್ ಬರ್ತೈತಿ 11 ಗುಂಡ್ಲೆ 21 ರ ವರ್ಗ 441 ಮೈನಸ್ 7 ರ ವರ್ಗ 49 ಬಾಗ್ಲೆ ಏನಂದ್ರೆ ಇಲ್ಲಿ 6 ಇಲ್ಲಿ 7 ಓಕೆ 6 ಗುಂಡ್ಲೆ 7 ಓಕೆ ನಮಗ ಜಾಗ ಇಲ್ಲ ಇಲ್ಲಿ ಮಾಡ್ತಾನೆ ನೋಡ್ರಿ ಇಲ್ಲಿ ಮಾಡಿರ್ತಾನೆ ಲೆಕ್ಕ ಇಲ್ಲಿ ಮುಂದುವರೆದಿರ್ತೈತಿ ಓಕೆ ಇಸ್ ಈಕ್ವಲ್ ಟು 11 ಗುಂಡ್ಲೆ 141 ಒಳಗೆ 49 ಹೋಗ್ಬೇಕು ಒಂದ್ ಕೆಲಸ ಮಾಡ್ತೇನ್ರಿ ಎರಡಕ್ಕೂ ಒಂದೊಂದು ಕೂಡಿಸಿ ಬಿಡ್ತೇನ್ರಿ 442 ಒಳಗೆ 50 ಕಳಿತೀನಿ ನಮ್ಗೆ ಎಷ್ಟು ಬರ್ತೈತಿ ಅಂದ್ರೆ 392 ಬರ್ತೈತಿ ಓಕೆ ಬಾಗ್ಲೆ 6 ಗುಂಡ್ಲೆ 7 ಓಕೆ ಅದನ್ನ ಯಾಕೆ ಗುಣಿಸ್ಲಿಲ್ಲ ಅಂದ್ರೆ ಇದಕ್ಕೆ ಗುಣಿಸಲ್ರಿ ಎಲ್ಲದ ಈಗ ನೋಡ್ರಿ ಕ್ಯಾನ್ಸಲ್ ಆಗುತ್ತೆ 7 1 7 7 5 35 4 ಉಳಿತು 42 ಆಯ್ತು 7 6 42 2 3 6 2 2 4 1 ಉಳಿತು 16 ಆಯ್ತು 2 8 16 11 ಗುಂಡ್ಲೆ 28 ಅಂದ್ರೆ 11 8 88 ಕಲ 8 11 2 22 8 ಅಂತಂದ್ರೆ 30 ಬರ್ತೈತಿ 308 ಬಾಗ್ಲೆ 3 ಮಗ್ಗೆ ಒಳಗ 3 ಬರ್ತದ 3 1 3 0 ಬರ್ಕೋತೀವಿ 3 2 6 2 ಉಳಿತು ಪಾಯಿಂಟ್ ಕೊಡ್ತೀವಿ 20 ಆಯ್ತು 3 6 18 ಓಕೆ ಮತ್ತೆ 3 6 18 ಬರ್ತೈತಿ ಸೊ 102.66 ಸೆಂಟಿಮೀಟರ್ ಸ್ಕ್ವೇರ್ ಏನು ಅಂತಂದ್ರೆ ಈ ಛಾಯಾಗೊಳಿಸಿದ ಭಾಗದ ವಿಸ್ತೀರ್ಣ ಆಗಿರ್ತೈತಿ ಓಕೆನಾ ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ ನಂತರ 36ನೇ ಪ್ರಶ್ನೆ ಏನಾದ್ರು ನೋಡ್ರಿ ಈ ತ್ರಿಭುಜ ಎಬಿಸಿಯು ಒಂದು ಸಮದ್ವಿಬಾಹು ತ್ರಿಭುಜವಾಗಿದೆ ಇಲ್ಲೊಂದು ಸ್ವಲ್ಪ ಬದಲಾವಣೆ ಆಗ್ಬೇಕ್ರಿ ಇದು ಸಮದ್ವಿಬಾಹು ತ್ರಿಭುಜ ಅಲ್ಲ ಸಮಬಾಹು ತ್ರಿಭುಜವಾಗಿದೆ ಅಂತ ಆಗ್ಬೇಕು ಓಕೆ ಒಂದು ಸಮಬಾಹು ತ್ರಿಭುಜವಾಗಿದೆ ಚಿತ್ರದಲ್ಲಿರುವಂತೆ ಎ ಬಿ ಮತ್ತು ಸಿ ಗಳನ್ನು ವೃತ್ತ ಕೇಂದ್ರಗಳನ್ನಾಗಿಸಿ ತ್ರಿಭುಜ ಎಬಿಸಿಯಲ್ಲಿ 3.5 ಸೆಂಟಿಮೀಟರ್ ತ್ರಿಜ್ಯವುಳ್ಳ ಕಂಸಗಳನ್ನು ಎಳೆಯಲಾಗಿದೆ ಸರಿನಾ A1 A B C ಈ 3 ಕೇಂದ್ರ ಬಿಂದುಗಳನ್ನಾಗಿ ಮಾಡಿ ಏನಪ್ಪಾ ಅಂದ್ರೆ ಕಂಸಗಳನ್ನ ಎಳೆದೈತಿ ಇಲ್ಲೊಂದು ಕಂಸ ಇಲ್ಲೊಂದು ಕಂಸ ಇಲ್ಲೊಂದು ಕಂಸ ಇವುಗಳ ಒಂದು ತ್ರಿಜ್ಯ ಏನಾಗೈತಿ ಅಂತಂದ್ರ 3.5 ಸೆಂಟಿಮೀಟರ್ ಐತ್ರಿ ಓಕೆ 3.5 ಸೆಂಟಿಮೀಟರ್ ಇದ್ರದ್ದು 3.5 ಸೆಂಟಿಮೀಟರ್ ಇದ್ರದ್ದು ತ್ರಿಜ್ಯದ್ದು 3.5 ಸೆಂಟಿಮೀಟರ್ ಆಗೈತಿ ನಂತರ ಓಕೆ ತ್ರಿಭುಜ ಎಬಿಸಿಯ ವಿಸ್ತೀರ್ಣ 49√3 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ ಓಕೆ ಏನಪ್ಪಾ ಅಂತಂದ್ರ ತ್ರಿಭುಜ ಎಬಿಸಿಯ ವಿಸ್ತೀರ್ಣ ತ್ರಿಭುಜ ಎಬಿಸಿಯ ವಿಸ್ತೀರ್ಣ ಇಸ್ ಈಕ್ವಲ್ ಟು ಏನಪ್ಪಾ ಅಂತಂದ್ರ 49√3 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ
ಮುಂದ ಆದ್ರೆ ಪಿ ಕ್ಯೂ ಆರ್ ಎಸ್ ಟಿ ಯು ಪಿ ಏನ್ರಿ ಪಿ ಕ್ಯೂ ಆರ್ ಎಸ್ ಟಿ ಯು ಪಿ ಅಂದ್ರೆ ಇಲ್ಲಿ ಒಳಗಡೆ ಏನ ಒಂದು ಈ ಒಂದು ದಪ್ಪ ಇದ್ರೊಳಗೆ ಏನಪ್ಪಾ ಅಂದ್ರೆ ತೋರಿಸಿದೇವಲ್ಲ ಈ ಒಂದು ಆಕೃತಿಗೆ ಸಂಬಂಧಪಟ್ಟಂಗ ಸುತ್ತಳತೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಕತ್ತಾರ. ಎದ್ರ ಸುತ್ತಳತೆ ಎದ್ರ ಸುತ್ತಳತೆ ಅಂತಂದ್ರ ಇಲ್ಲಿ ಬರೆಯೋಣ, ಇಲ್ಲಿ ಬೇಡ, ಇಲ್ಲಿ ಬರೆಯೋಣ. ಓಕೆ, ಪಿ ಕ್ಯೂ ಆರ್ ಎಸ್ ಟಿ ಯು ಪಿ ಸುತ್ತಳತೆಯನ್ನ ಕಂಡು ಹಿಡೀರಿ ಅಂತ ಹೇಳಕತ್ತಾರ. ಇದ್ರ ಸುತ್ತಳತೆಯನ್ನ ಕಂಡು ಹಿಡಿಬೇಕಂದ್ರೆ ನಮಗೆ ಏನ್ ಬೇಕು ಅಂತಂದ್ರ ಈ ಮೂರು ಕಂಸಗಳ ಉದ್ದ ಬೇಕು. ಆ ನಂತರ ಇಲ್ಲಿ ಈ ಬಾವುಗಳ ಮೇಲೆ ಏನು ಕ್ಯೂ ಆರ್ ಟಿ ಎಸ್ ಪಿ ಯು ಈ ಮೂರುದು ಏನಪ್ಪಾ ಅಂತಂದ್ರ ಅಳತೆಗಳು ಮುಗಿಸಿಕ್ಕು ಅಂದ್ರೆ ನಮಗ ಇದರ ಸುತ್ತಳತೆಯನ್ನ ಕಂಡುಹಿಡಿಯಾಕ ಬರ್ತತಿ. ಓಕೆ ಸರಿ, ಮೊದಲು ನಮ್ಗೆ ಏನಪ್ಪಾ ಅಂದ್ರೆ ಕಂಸಗಳ ಉದ್ದ ಇದು ಬೇಕು ಅಂತಂದ್ರೆ ನಮಗೆ ಉದ್ದವನ್ನ ಕಂಡುಹಿಡಿಬೇಕಂದ್ರೆ ಇಲ್ಲಿ ಕೋನ ಬೇಕು. ಇದೇನದ್ರಿ 60 ಡಿಗ್ರಿ ಅದ, ಹೌದಾ? ರೈಟ್, ಇದು 60 ಡಿಗ್ರಿ, ಇದು 60 ಡಿಗ್ರಿ, ಇದು ಸಹಿತ 60 ಡಿಗ್ರಿ ಐತಿ. ಓಕೆ, ಸ್ವಲ್ಪ ಇಲ್ಲಿ ಜಾಗ ಸಾಂದಿದ್ದಕ್ಕ ನಾನು ಸಣ್ಣ ಅಕ್ಷರ ಬರೆಯಕತ್ತೀನಿ. ಇದು ಕೋನ 60 ಡಿಗ್ರಿ ಐತಿ. ಈ ಒಂದು ತ್ರಿಜ್ಯ ಎಷ್ಟೈತ್ರಿ? 3.5 ಸೆಂಟಿಮೀಟರ್ ಐತಿ. ಅದಕ್ಕಿಂತ ಮುಂಚೆ ನಾನು ಏನ್ ಮಾಡ್ತೀನಿ ಅಂದ್ರೆ ಈ ತ್ರಿಭುಜದ ಮೂರು ಭಾಗಗಳ ಅಳತೆಗಳನ್ನ ಮೊದಲೇ ಕಂಡುಹಿಡಿಯೋಣ, ಆ ನಂತರ ಈ ಕಂಸದ ಬಗ್ಗೆ ವಿಚಾರ ಮಾಡೋಣಂತ್ರಿ. ಓಕೆ ರೈಟ್, ಹಾಗಾದ್ರೆ ತ್ರಿಭುಜ, ಈ ಎಬಿಸಿ ತ್ರಿಭುಜ ಎಂತ ತ್ರಿಭುಜ ಐತಿ ಅಂತ ಅಂದಿದ್ರಿ ನಾವು? ಸಮಬಾಹು ತ್ರಿಭುಜ ಐತಿ ಅಂತ ಹೇಳಿದ್ವಿ. ಸಮಬಾಹು ತ್ರಿಭುಜದ ವಿಸ್ತೀರ್ಣದ ಸೂತ್ರ ಏನಂತ ಅಂತಂದ್ರೆ √3 a ಸ್ಕ್ವೇರ್ ಇಸ್ ಈಕ್ವಲ್ ಟು 490 √3. ಈ ಸೂತ್ರವನ್ನ ಚೆನ್ನಾಗಿ ನೆನ್ಪಿಟ್ಕೊಡ್ರಿ, ನಮಗ ಅದು ಅವಾಗ ಬಳಕೆಗೆ ಬರ್ತತಿ. ಓಕೆನಾ? ರೈಟ್, ಹಾಗಾದ್ರೆ ಇದನ್ನ ನಾವು ನೋಡಿದಾಯ್ತು ಅಂತಂದ್ರ ಇಲ್ಲಿ ಎ ಸ್ಕ್ವೇರ್ ಅನ್ನ ಬಿಟ್ಟು ಉಳಿದದ್ದನ್ನ ಬಲಗಡೆ ತಗೊಂಡು ಹೋಗೋಣ್ರಿ. 490 √3 ಇದು ಬಲಗಡೆ ಹೋದ್ರೆ ಏನಾಗತ್ತಂದ್ರ ಅಂಶ ಇದ್ದ ಛೇದ ಆಗತ್ತ, ಛೇದ ಇದ್ದು ಅಂಶ ಆಗತ್ತೆ. ಸರಿನಾ? ರೈಟ್, 4 ಅಂಶಕ್ಕೆ ಹೋಗುತ್ತಾ, √3 ಛೇದಕ್ಕೆ ಬರ್ತತಿ. √3ಗೆ √3 ಕ್ಯಾನ್ಸಲ್ ಆಯ್ತು. 494 ಅದನ್ನ ನಾ ಏನ್ ಮಾಡಪ್ಪ ಅಂತಂದ್ರೆ ಇದನ್ನ ಇಷ್ಟ ಬರಿತೇನ್ರಿ, ಇದನ್ನ ಎರಡು ಗುಣಿಸಕ್ ಹೋಗಲ್ಲ, ಸದ್ಯ ಮಟ್ಟಿಗೆ ಇದನ್ನ ಇಷ್ಟ ಬರಿತೀನಿ. ಎ ಸ್ಕ್ವೇರ್ ಇಕ್ವಲ್ ಟು ಇದಾಯ್ತು. ಎ ಇಕ್ವಲ್ ಟು ಏನಪ್ಪಾ ಅಂದ್ರೆ ಇದರ ವರ್ಗಮೂಲವನ್ನ ತಗೋತೇವಿ. 490 ಗುಣ್ಲೆ 4, 490 ವರ್ಗಮೂಲ 7 ಬರ್ತತಿ, 4 ವರ್ಗಮೂಲ 2 ಬರ್ತತಿ. ಎ ಇಸ್ ಇಕ್ವಲ್ ಟು 7 14 ಸೆಂಟಿಮೀಟರ್. ಓಕೆ, ಸೊ ಈ ತ್ರಿಭುಜದ ಎಲ್ಲಾ ಬಾಹುಗಳು ಎಷ್ಟದಾವ ಅಂತಂದ್ರ 14 ಸೆಂಟಿಮೀಟರ್ ಅದಾವು. ಓಕೆನಾ? ರೈಟ್, ಹಾಗಾದ್ರೆ ಈ ಕಂಸದ ಉದ್ದಗಳನ್ನ ನಾವು ನೋಡ್ದಾಯ್ತು ಅಂತಂದ್ರೆ ಮೊದಲು ಕಂಸಗಳ ಉದ್ದ. ಓಕೆ, ಕಂಸ ಏನ್ರಿ? ಪಿ ಕ್ಯೂ ಆರ್ ಎಸ್ ಆನಂತರ ಯುಟಿಗಳ ಉದ್ದ. ಇಲ್ಲಾಂದ್ರೆ ನಾ ಪಿ ಕ್ಯೂ ನ ಉದ್ದವನ್ನ ತಗೋತೀನಿ, ಉಳಿದದ್ದೆಲ್ಲಾನು ಏನಪ್ಪಾ ಅಂದ್ರೆ ಅದೇ ರೀತಿಯನ್ನ ಬರೆದು ಬಿಡ್ತೀನಿ. ಕಂಸ ಪಿ ಕ್ಯೂ ನ ಉದ್ದ ಇಸ್ ಈಕ್ವಲ್ ಟು ಕಂಸದ ಉದ್ದ ಏನ್ ಹೆಂಗ್ ಇಡ್ತೀವ್ರಿ? ಥೀಟಾ ಬಾಗ್ಲೆ 360 ಗುಂಡ್ಲೆ 2 ಪೈ ಆರ್. ಸರಿನಾ? ಥೀಟಾ ಅಂದ್ರೆ ಎಷ್ಟದ್ರಿ? 60 ಡಿಗ್ರಿ ಅದ, ಬಾಗ್ಲೆ 360 ಗುಂಡ್ಲೆ 2 ಪೈ ಆರ್. ಪೈ ಅಂದ್ರೆ 22 ಬಾಗ್ಲೆ 7, ಆರ್ ಅಂದ್ರೆ ಎಷ್ಟದ್ರಿ? 3.5 ಸೆಂಟಿಮೀಟರ್. ಅಥವಾ ನಾವ್ ಇದನ್ನೇನ್ ಬರೀನ್ರಿ? 35 ಬಾಗ್ಲೆ 10 ಅಂತ ಬರೆಯೋಣ. 3.5 ಬಿಂದು ಇತ್ತಂದ್ರೆ ನಮ್ಗೆ ಲೆಕ್ಕ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಅದು ಸಂಬಂಧ ಇದನ್ನ ಭಿನ್ನ ರಾಶಿ ಒಳಗ ಬರ್ಕೊಳ್ಳೋಣ ಅಂತ. ಸರಿನಾ? ರೈಟ್, 0ಗೆ 0 ಹೋಯ್ತು. 6 1 6, 6 6 36 ಆಗಿಕ್ಯಾ ಮುಂದೇನ್ರಿ? ಇಲ್ಲದ ನೋಡ್ರಿ. 2 1 2, 2 5 10, 5 1 5, 5 7 35, 7 1 7 1. ನಂತರ ಇಲ್ಲಿ 22 ಐತಿ, ಇಲ್ಲಿ 6 ಐತಿ. 2 3 6, 2 11 22. ಎಷ್ಟು ಬಂದ್ರಿ ಇದು? 11 ಬಾಗ್ಲೆ 3 ಸೆಂಟಿಮೀಟರ್. 11 ಬಾಗ್ಲೆ 3 ಸೆಂಟಿಮೀಟರ್ ಐತಂದ್ರ ಏನ್ರಿ? ಪಿ ಕ್ಯೂ. ಪಿ ಕ್ಯೂ 11 ಬಾಗ್ಲೆ 3 ಸೆಂಟಿಮೀಟರ್ ಐತಂದ್ರ ಆರ್ ಎಸ್ 11 ಬಾಗ್ಲೆ 3 ಸೆಂಟಿಮೀಟರ್ ಇರ್ತೈತಿ, ಯುಟಿನು 11 ಬಾಗ್ಲೆ 3 ಸೆಂಟಿಮೀಟರ್ ಇರ್ತೈತಿ. ದೇರ್ ಫೋರ್ ಏನ್ರಿ? ಪಿ ಕ್ಯೂ ಇಸ್ ಈಕ್ವಲ್ ಟು ಆರ್ ಎಸ್ ಇಸ್ ಈಕ್ವಲ್ ಟು ಪಿ ಕ್ಯೂ ಆರ್ ಎಸ್ ಇಸ್ ಈಕ್ವಲ್ ಟು ಯುಟಿಯು ಇಸ್ ಈಕ್ವಲ್ ಟು ಏನಪ್ಪಾ ಅಂದ್ರ 11 ಬಾಗ್ಲೆ 3 ಸೆಂಟಿಮೀಟರ್ ಆಗಿರ್ತೈತಿ. ಓಕೆ, ಕಂಸದ ಕೆಲಸ ಮುಗಿತು. ಈಗ ನಮ್ಗ ಕ್ಯೂ ಆರ್ ಟಿ ಎಸ್ ಮತ್ತೆ ಪಿ ಯು ಬೆಲೆಗಳು ಬೇಕು. ಇವು ನಾವು ಒಂದನ್ನ ಕಂಡಿಡಿದು ಉಳಿದದ್ದನ್ನ ಸೇಮ್ ಅಂತ ಬರೆಯೋಣಂತ್ರಿ. ಕ್ಯೂ ಆರ್ ಟೋಟಲ್ ಎಷ್ಟದರಿ? ಟೋಟಲ್ ಎಷ್ಟದ? ಇಲ್ಲದ ನೋಡ್ರಿ, ಮೂರು ಭಾಗಗಳು ಎಷ್ಟದಾವ್ರಿ? 14 14 14 ಅದಾವು. ಓಕೆ, 14 ಮೈನಸ್ ಈ ಎ ಕ್ಯೂ ಮೈನಸ್ ಆರ್ ಸಿ ಮಾಡಿದ್ವಿ ಅಂದ್ರೆ ಸಿಗ್ತತಿ. ಇದನ್ನ ನೀಟಾಗಿ ಬರೆದು ಬಿಡ್ತೇನ್ರಿ. ನಾನು ಏನ್ ತಗೋತೀನಿ? ಎ ಸಿ ಮೈನಸ್ ಎ ಕ್ಯೂ ಆರ್ ಸಿ, ಎ ಕ್ಯೂ ಮೈನಸ್ ಆರ್ ಸಿ. ಕರೆಕ್ಟಾ?
ಸರಿ ಸರಿ ಸರಿನಾ ಸರಿ ಕರೆಕ್ಟ್ ಅದ್ರಿ. ಓಕೆ, ಎ ಸಿ ಯ ಬೆಲೆ ಎಷ್ಟದ್ರಿ 14 ಸೆಂಟಿಮೀಟರ್. ಎ ಕ್ಯೂ ನ ಬೆಲೆ ಏನೈತೆ ಅಂತಂದ್ರೆ 3.5 ಸೆಂಟಿಮೀಟರ್ ಮೈನಸ್ ಆರ್ ಸಿ ಯ ಬೆಲೆ ಏನೈತ್ರಿ 3.5 ಸೆಂಟಿಮೀಟರ್. ಅವ್ರು ಹೇಳ್ಯಾರಲ್ರಿ ಇಲ್ಲಿ ತೆಗೆದಿರುವಂತಹ ಕಂಸಗಳ ತ್ರಿಜ್ಯಗಳು ಎಷ್ಟದಾವ ಅಂತಂದ್ರೆ 3.5 ಅದಾವ ಅಂತ ಅವರೇ ಕೊಟ್ಟಿದ್ದಾರೆ. ಓಕೆ ಸರಿ, ದಿಸ್ ಇಸ್ ಈಕ್ವಲ್ ಟು 14 ಮೈನಸ್ 3.5 ಎರಡು ಮೈನಸ್ ಅದಾವ ಅಂದ್ರೆ ಎರಡನ್ನು ಕೂಡಿಸ್ತೀವಿ, ಹಿಂದ್ಗಡೆ ಮೈನಸ್ ಚಿಹ್ನೆ ಹಾಕ್ತಿವಿ. 17 7 ಹೋದ್ರೆ ಎಷ್ಟಪ್ಪ ಅಂತಂದ್ರೆ 7 ಸೆಂಟಿಮೀಟರ್. ಸರಿನಾ? ರೈಟ್. ಹಾಗಾದ್ರೆ ನಾವು ಇಲ್ಲಿ ಏನ್ ಬರಿಬಹುದು ಅಂತಂದ್ರೆ ಏನ್ ಬರಿಬಹುದ್ರಿ? ಇಲ್ಲಿ ಬಲ್ಗಡೆ ಬರಿತೀನಿ ನೋಡ್ರಿ. ಏನ್ರಿ? ಕ್ಯೂ ಆರ್ ಇಕ್ವಲ್ ಟು ಎಸ್ ಟಿ ಇಕ್ವಲ್ ಟು ಇಸ್ ಈಕ್ವಲ್ ಟು ಏನಪ್ಪಾ ಅಂದ್ರೆ ಯು ಪಿ ಬರ್ತೈತಿ. ಓಕೆ, ದಿಸ್ ಇಸ್ ಈಕ್ವಲ್ ಟು 7 ಸೆಂಟಿಮೀಟರ್. ಓಕೆ ಸರಿ, ಲೆಕ್ಕವನ್ನ ಇಲ್ಲಿ ಕಂಟಿನ್ಯೂ ಮಾಡ್ತಾ ನೋಡ್ರಿ. ಓಕೆ, ಏನಂತಂದ್ರೆ ಇದರ ಸುತ್ತಳತೆ ಏನ್ರಿ? ಪಿ ಕ್ಯೂ ಆರ್ ಎಸ್ ಟಿ ಯು ಪಿ ಯ ಸುತ್ತಳತೆ ಇಸ್ ಈಕ್ವಲ್ ಟು ಏನ್ರಿ? ಪಿ ಕ್ಯೂ ಪ್ಲಸ್ ಕ್ಯೂ ಆರ್, ಕ್ಯೂ ಆರ್, ಆರ್ ಎಸ್ ಪ್ಲಸ್ ಎಸ್ ಟಿ ಪ್ಲಸ್ ಟಿ ಯು ಪ್ಲಸ್ ಯು ಪಿ. ಓಕೆ, ದಿಸ್ ಇಸ್ ಈಕ್ವಲ್ ಟು ಪಿ ಕ್ಯೂ ಅಂದ್ರೆ ಎಷ್ಟದ್ರಿ? ಪಿ ಕ್ಯೂ ಎಲ್ಲದ್ರಿ? ಪಿ ಕ್ಯೂ ಇಲ್ಲ ಪಿ ಕ್ಯೂ ಅಂದ್ರೆ ಎಷ್ಟದ್ರಿ? 11/3. ಒಂದ್ ಕೆಲಸ ಮಾಡೋಣ, ಇದನ್ನ ನಾನು ಇಲ್ಲಿ ಮುಂದೆ ಕಂಟಿನ್ಯೂ ಮಾಡ್ತಾ ನೋಡ್ರಿ. ಓಕೆ, ಡೈರೆಕ್ಟ್ ಆಗಿ ಸುತ್ತಳತೆ ಅಂತ ಬರಿತೀನಿ. ಸುತ್ತಳತೆ ಇಸ್ ಈಕ್ವಲ್ ಟು ಏನ್ರಿ? ಸುತ್ತಳತೆ ಇಸ್ ಈಕ್ವಲ್ ಟು ಪಿ ಕ್ಯೂ ಬೋಲು ತೋ ಕಹಾ ಹೈ? ಯಹಾ ಹೈ. ಎಷ್ಟದ್ರಿ? 11/3 ಪ್ಲಸ್ ಕ್ಯೂ ಆರ್ ಅಂದ್ರೆ ಎಷ್ಟದ್ರಿ? 7 ಪ್ಲಸ್ ಆರ್ ಎಸ್ ಅಂದ್ರೆ ಎಷ್ಟದ್ರಿ? 11/3. ಓಕೆ, ಒಂದು 11/3 ಇರ್ತೈತಿ, ಇನ್ನೊಂದು 7 ಇರ್ತೈತಿ, ಇನ್ನೊಂದು 11/3 ಇರ್ತೈತಿ, ಇನ್ನೊಂದು 7 ಇರ್ತೈತಿ. ಓಕೆ, ಸೊ ಇವನ್ನ ನಾವು ಸಪರೇಟ್ ಮಾಡಿ ಬರ್ಕೊಂಡ್ವಿ ಅಂದ್ರೆ 11/3 ಇದ್ದದ್ದು ಎಷ್ಟದವ್ರಿ? 3 ಅದಾವು. ಹಾಗಾದ್ರೆ ನಾ ಇದನ್ನೇನ್ ಮಾಡ್ರಿ? 3 ಗುಂಡ್ಲೆ 11/3 ಅಂತ ಬರಿತೀನಿ, ಪ್ಲಸ್ 7 3 ಸರಿ ಐತಿ. ಹಾಗಾದ್ರೆ 3 ಗುಂಡ್ಲೆ 7 ಅಂತ ಬರಿತೀನಿ. 3 ಕ್ಯಾನ್ಸಲ್ ಆಯ್ತು, ಇದೇನಾಯ್ತು ಅಂದ್ರೆ 11 ಆಯ್ತು, ಪ್ಲಸ್ 7 3 21. 11 ಪ್ಲಸ್ 21 ಅಂದ್ರೆ ಎಷ್ಟು ಬರ್ತ್ರಿ? 10 ಪ್ಲಸ್ 20 32 ಸೆಂಟಿಮೀಟರ್ ಬಂದಿರ್ತೈತಿ. ಸೊ ಅವ್ರು ಕೇಳಿರುವಂತಹ ಪಿ ಕ್ಯೂ ಆರ್ ಎಸ್ ಟಿ ಯು ಪಿ ಯ ಸುತ್ತಳತೆ ಎಷ್ಟಾಗಿರ್ತೈತಿ ಅಂದ್ರೆ 32 ಸೆಂಟಿಮೀಟರ್ ಆಗಿರ್ತೈತಿ. ಓಕೆನಾ? ಇದನ್ನ ಪೌಸ್ ಮಾಡ್ಕೊಂಡು ಕಟ್ ಮಾಡ್ಕೊಡ್ರಿ. ನಂತರ 37ನೇ ಪ್ರಶ್ನೆ ಏನ್ ಕೊಟ್ರು ನೋಡ್ರಿ. ಕೊಟ್ಟಿರುವ ಚಿತ್ರದಲ್ಲಿ ಓ ವೃತ್ತ ಕೇಂದ್ರ ಮತ್ತು ವೃತ್ತದ ತ್ರಿಜ್ಯ 7 ಸೆಂಟಿಮೀಟರ್ ಆಗಿದೆ. ಓಕೆ, ಸೊ ಈ ಒಂದು ಕೊಟ್ಟಿರುವಂತಹ ಚಿತ್ರದೊಳಗ ಓ ವೃತ್ತ ಕೇಂದ್ರ ಆಗೈತಿ. ಆ ನಂತರ ತ್ರಿಜ್ಯ ಎಷ್ಟೈತಿ ಅಂದ್ರ 7 ಸೆಂಟಿಮೀಟರ್ ಆಗಿದೆ. ನಂತರ ಎಪಿಬಿ ಕಂಸದ ಉದ್ದ 22/3 ಸೆಂಟಿಮೀಟರ್ ಆಗಿದೆ. ಏನ್ರಿ? ಎಪಿಬಿ ಕಂಸದ ಉದ್ದ, ಎಪಿಬಿ ಕಂಸದ ಉದ್ದ ಎಷ್ಟದರಿ? 22/3 ಸೆಂಟಿಮೀಟರ್ ಆಗಿದೆ. ಓಕೆ, ಸೊ ಎಲ್ಲದ್ರಿ ಎಪಿಬಿ ಕಂಸ ಇಲ್ಲೈತಿ ನೋಡ್ರಿ. ನಂತರ ಎಪಿಬಿ ಕಂಸದ ಉದ್ದ 22/3 ಸೆಂಟಿಮೀಟರ್ ಆಗಿದೆ. ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಇಲ್ಲಿ ಛಾಯೆಗೊಳಿಸಿದ ಭಾಗ ಎಲ್ಲೈತಿ ಅಂತಂದ್ರ ಇಲ್ಲೈತ್ರಿ. ಓಕೆ, ಸೊ ಇದು ಈ 7 ಸೆಂಟಿಮೀಟರ್ ನ ಇಲ್ಲಿ ಬರೀತೀನಿ. ಓಕೆ, ಛಾಯೆಗೊಳಿಸಿದ ಭಾಗ ಎಲ್ಲೈತಿ ಅಂದ್ರೆ ಇಲ್ಲೈತ್ರಿ. ಓಕೆ, ಈ ಒಂದು ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನ ಕಂಡುಹಿಡಿರಿ ಅಂತ ಕೇಳಾಕತ್ತಾರ. ಸರಿನಾ? ರೈಟ್. ಮತ್ತೆ ಮುಂದುವರೆದ ಏನ್ ಹೇಳಾಕತ್ತಾರ್ರಿ? ಕಂಡುಹಿಡಿಯಿರಿ π = 22/7 ಎಂದು ತೆಗೆದುಕೊಳ್ಳಿ. ಇದು ನಾವು ಏನ್ ಅವ್ರು ಹೇಳಿದ್ರು ತಗೋತೀವಿ, ಇಲ್ಲ ಅಂದ್ರೆ ಹೇಳಿಲ್ಲ ಅಂದ್ರೂ ತಗೋತೀವ್ರಿ. ಓಕೆ ಸರಿ, ಹಾಗಾದ್ರೆ ಎಪಿಬಿ ಕಂಸದ ಉದ್ದ ಅಂದ್ರೆ ಎಷ್ಟದ್ರಿ? ನಮಗೆ ಸೂತ್ರ ಗೊತ್ತು. ಓಕೆ, ಆ ಸೂತ್ರದ ಸಹಾಯದಿಂದ ನಮಗೆ ಏನ್ ತೆಗಿಬಹುದು ಅಂತಂದ್ರೆ ನಮಗೆ ಇಲ್ಲಿ ತ್ರಿಜ್ಯವನ್ನ ಕೊಟ್ಟಾರ. ನಮಗೆ ಇದರಿಂದ ಏನಪ್ಪಾ ಅಂತಂದ್ರ ಕೋನ ಸಿಗ್ತತಿ. ಈ ಕೋನ ನಮಗ ಕಂಡುಹಿಡಿಯಕ ಸಾಧ್ಯತೆ ಐತಿ. ಓಕೆ, ಸೊ ಅವ್ರ ಏನಪ್ಪಾ ಅಂದ್ರೆ ಈ ಛಾಯೆಗೊಳಿಸಿದ ಒಂದು ಭಾಗದ ತ್ರಿಜ್ಯ ಒಂದು ವಿಸ್ತೀರ್ಣವನ್ನ ಕಂಡುಹಿಡಿ ಅಂತಂದ್ರ ನಮ್ಗೆ ಏನ್ ಬೇಕ್ರಿ? ಇಲ್ಲಿ ನಮಗ ಈ ಒಂದು ಕೋನ ಬೇಕಾಗ್ತತಿ. ಇಲ್ಲಿ ಒಳಗಡೆ ಕೋನ ಗೊತ್ತಾಯ್ತು ಅಂದ್ರೆ ಹೊರಗಡೆ ಕೋನವನ್ನ ಸಲೀಸಾಗಿ ನಾವು ಕಂಡುಹಿಡಿಬಹುದು. ಸರಿನಾ? ರೈಟ್. ಒಳಗಡೆ ಕೋನವನ್ನ ಕಂಡುಹಿಡಿಬೇಕಂದ್ರ ಈ ಒಂದು ಕೊಟ್ಟಿರುವಂತಹ ಮಾಹಿತಿಯಿಂದ ಕಂಡುಹಿಡಿಬಹುದು. θ/360 ಇಂಟು 2πr = 22/3. θ/360
2 ಪೈ ಅಂದ್ರೆ ಎಷ್ಟೈತ್ರಿ 22 ಬಾಗ್ಲೆ 7 ಗುಂಡ್ಲೆ r ಇಸ್ ಈಕ್ವಲ್ ಟು 22 ಬಾಗ್ಲೆ 3. ಓಕೆನಾ? ಒಂದ್ ನಿಮಿಷ ರೀ, ಆರ್ ಬೆಲೆ ಗೊತ್ತಲ್ಲ, ಆರ್ ಬೆಲೆ ಗೊತ್ತ್ರಿ, ಏನದ್ರಿ ಇದು 7 ಅದ. ಸರಿನಾ? ಇಲ್ಲಿ ನಾವು ಲೆಕ್ಕ ನೋಡಿದಾಯ್ತು ಅಂತಂದ್ರೆ 7ಕ್ಕ 7 ಕ್ಯಾನ್ಸಲ್ ಮಾಡ್ತೀವಿ, ಉಳಿದದ್ದನ್ನೆಲ್ಲಾನು ಏನಪ್ಪಾ ಅಂದ್ರ ಬಲ್ಗಡೆ ತಗೊಂಡು ಹೋಗೋಣಂತ. ಓಕೆ, ಸೊ ಏನಾಗತ್ರಿ ಇದು ಥೀಟಾ. ಅಂಶದೊಳಗಿದ್ದು ಏನಾಗ್ತಾವ್ರಿ ಛೇದಕ್ ಬರ್ತಾವು, ಛೇದೊಳಗಿದ್ದು ಏನಾಗತ್ತ ಅಂತಂದ್ರ ಅಂಶಕ್ಕೆ ಹೋಗುತ್ತ. ಓಕೆ, ಬಾಗ್ಲೆ 2 ಬಾಗ್ಲೆ 2 ಇಂಟು 22, ಇಲ್ಲಿ 2 ಛೇದೊಳಗಿದ್ದು ಬಲಗಡೆ ಹೋಗಿ ಅಂಶಕ್ಕೆ ಬಂತ, ಸಾರಿ ಅಂಶದೊಳಗಿದ್ದು ಛೇದಕ್ಕೆ ಬರ್ತಾವು. ಸರಿನಾ? 22ಕ್ಕ 22 ಕ್ಯಾನ್ಸಲ್ ಆಗತ್ತ, 3 ಒಂದ್ಲೆ 3, 3 ಒಂದ್ಲೆ 3, 3 ಎರಡ್ಲೆ 6, ಮುಂದೊಂದು 0, 2 ಒಂದ್ಲೆ 2, 2 6ಲೆ 12, ಮುಂದೊಂದು 0. ಥೀಟಾ ಈಕ್ವಲ್ ಟು ಎಷ್ಟಪ್ಪ ಅಂತಂದ್ರೆ 60 ಡಿಗ್ರಿ. ಲೆಕ್ಕ ಮುಗಿತೇನ್ರಿ? ಇಲ್ಲ ರೀ, ಈ ಒಂದು ಕೋನ ಸಿಕ್ತು, ಇದು 60 ಡಿಗ್ರಿ ಅದ. ಹೊರಗಲ್ ಕೋನ ಒಟ್ಟು 360 ಡಿಗ್ರಿ ಇರ್ತತಿ. ಹೊರಗಲ್ ಕೋನವನ್ನ ನಾವು ನೋಡಿದ್ವಿ ಅಂತಂದ್ರ ಓಕೆ, ಈ ಕೋನ AOB ಪೂರಕ ಇಸ್ ಈಕ್ವಲ್ ಟು, ಓಕೆ, ನಮಗೆ ಇಲ್ಲಿ ಸಿಕ್ಕಿದ್ದೇನಪ್ಪಾ ಅಂತಂದ್ರ ಕೋನ AOB ಸಿಕ್ಕೈತಿ. ಓಕೆ, ಥೀಟಾ ಈಕ್ವಲ್ ಟು 60 ಡಿಗ್ರಿ ಅಂದ್ರೆ ಕೋನ AOB ಈಕ್ವಲ್ ಟು 60 ಡಿಗ್ರಿ. ನಮಗ ಕೋನ AOB ಬೇಡ ರೀ, ಪೂರಕ AOB ಹೊರಗಡೆ ಇರ್ಬೇಕು. ಕೋನ AOB ಪೂರಕ ಅಂದ್ರೆ ಏನಾಗಿರ್ತೈತಿ ಅಂದ್ರ 360 ಮೈನಸ್ 60 ಅಂದ್ರೆ ಇದೇನಪ್ಪಾ ಅಂತಂದ್ರ 360 ಒಳಗ 60 ಹೋಯ್ತು ಅಂದ್ರೆ ಏನಾಗಿರ್ತೈತಿ ಅಂದ್ರ 300 ಡಿಗ್ರಿ ಆಗಿರ್ತೈತಿ. ಸರಿನಾ? ರೈಟ್. ಹಾಗಾದ್ರೆ ನಾವಿಲ್ಲಿ ನೋಡಿದ್ರಾಯ್ತು ಅಂತಂದ್ರ ಓಕೆ, ಪೂರಕ ಬರಲ್ಲ ರೀ ಇದು, ಸಾರಿ ಮಿಸ್ಟೇಕ್ ಆಗಿದೆ ಇಲ್ಲಿ. ಏನಪ್ಪಾ ಅಂದ್ರೆ ಸರಳಾಧಿಕ ಕೋನ AOB, ಕೋನ AOB. ಓಕೆ, ಸೊ ಪೂರಕ ಅಲ್ಲ ರೀ, ಪೂರಕ ಪರಿಪೂರಕ ಅಂದ್ರೆ ಬೇರೆ ಬರ್ತಾವು. ಪೂರಕ ಕೋನ ಅಂದ್ರೆ 2 ಸೇರಿದ್ರೆ 90 ಡಿಗ್ರಿ ಆಗ್ಬೇಕು, ಪರಿಪೂರಕ ಅಂದ್ರೆ 2 ಸೇರಿದ್ರೆ 180 ಆಗ್ಬೇಕ್ರಿ. ಇಲ್ಲಿ ಪೂರಕ ಬರಲ್ಲ, ಸರಳಾಧಿಕ AOB ಆಗಿರ್ತೈತಿ. ಓಕೆ, ಸೊ ಸರಳಾಧಿಕ AOB ಅಂದ್ರೆ 300 ಡಿಗ್ರಿ ಆಯ್ತು. ನಮಗೆ ಇದ್ರ ವಿಸ್ತೀರ್ಣ ಕಂಡಿಡಿ ಅಂದ್ರೆ ನಾವು ಕಂಡಿಡಿಬಹುದು. ಏನಪ್ಪಾ ಅಂತಂದ್ರ ನಮಗೆ ಇಲ್ಲೇನಾದ್ರೂ ಅಕ್ಷರ ಕೊಟ್ಟಿದಾರ? ಇಲ್ಲ ರೀ, ಇರ್ಲಿ. ಓಕೆ, ದೊಡ್ಡ ತ್ರಿಜ್ಯಾಂತರ ಖಂಡ ಅಥವಾ ಇದಕ್ಕೊಂದು ಸಪರೇಟ್ ಆಗಿ ಹೆಸರು ಅದರಿ, ಏನ್ರಿ? ಅಧಿಕ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಅಧಿಕ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಏನ್ರಿ? 300 ಓಕೆ, ಥೀಟಾ ಬಾಗ್ಲೆ 360 ಗುಂಡ್ಲೆ ಪೈ r ಸ್ಕ್ವೇರ್. ಅಥವಾ ನಾವೇನ್ ಬರ್ತಿದ್ವಿ ಅಂದ್ರ 360 ಮೈನಸ್ ಥೀಟಾ ಅಂತ ಬರ್ತಿದ್ವಿ. ಆಲ್ರೆಡಿ 360 ಥೀಟಾ ಅಂತ ನಾವ್ ಇಲ್ಲಿ ಕಂಡು ಹಿಡ್ಕೊಂಡ್ಬಿಟ್ಟಿವಿ, ಅದ್ರ ಸಂಬಂಧ ಡೈರೆಕ್ಟ್ ಆಗಿ ಥೀಟಾ ಅಂತಾನೆ ತಗೊಂಡ್ಬಿಡೋಣ. ಓಕೆ, ಸರಿ. ಥೀಟಾ ಅಂದ್ರೆ ಏನದ್ರಿ? 300 ಬಾಗ್ಲೆ 360 ಗುಂಡ್ಲೆ ಪೈ ಅಂದ್ರೆ ಏನ್ರಿ? 22 ಬಾಗ್ಲೆ 7 ಗುಂಡ್ಲೆ r ಸ್ಕ್ವೇರ್ ಅಂದ್ರೆ ತ್ರಿಜ್ಯ 7 ಅದರಿ, 7 ಸ್ಕ್ವೇರ್ ಅಂದ್ರೆ 7 ಗುಂಡ್ಲೆ 7 ಆಗಿರ್ತತಿ. ಓಕೆ, ಸರಿ. 7ಕ್ಕ 7 ಕ್ಯಾನ್ಸಲ್ ಆಯ್ತು, 0ಗೆ 0 ಹೋಯ್ತು, 3 10 ಬೇಡ, 6ಲಿಂದ ಬಗ್ಸೋಣ. 6 5 30, 6 6 36. ನಂತರ 2 3 6, 2 11 22. ಇವೆರಡು ಗುಣಿಸಿದ್ರೆ 5 7 35, 35 11 ಅಂತಂದ್ರೆ ಏನ್ ಬರ್ತ್ರಿ? 385 ಬಾಗ್ಲೆ 3. ಇದನ್ನ ಕಡ್ತಾ ಹೊಡ್ರಿ. 3 ಒಂದೇ 3, 3 ಒಂದೇ 3, 3 ಮಗಿ 8 6 ಅದರಿ, 3 2 6, 2 ಉಳಿತು 25 ಆಯ್ತು, 3 8 24, 1 ಉಳಿತು, ಪಾಯಿಂಟ್ ಕೊಟ್ಟು 0 ತಗೋತೀವಿ, 10 ಆಯ್ತು, 3 3 9, ಮತ್ತೆ 1 ಉಳಿತು, 0 ತಗೋತೀವಿ, 10 ಆಯ್ತು, 3 3 9, 128.33 ಸೆಂಟಿಮೀಟರ್ ಸ್ಕ್ವೇರ್ ಆಗಿರ್ತತಿ. ಓಕೆನಾ? ಸ್ವಲ್ಪ ಲಕ್ಷ್ಯ ಕೊಟ್ಟು ಸಮಾಧಾನದಿಂದ ಲೆಕ್ಕ ಮಾಡಿದ್ವಿ ಅಂದ್ರ ಎಂತ ಲೆಕ್ಕ ಕೊಟ್ಟರು ಸಹಿತ ನಾವು ಮಾಡಬಹುದು. ಓಕೆನಾ? ನಂತರ 38ನೆಯ ಲೆಕ್ಕ, ಇದು ಚಿತ್ರದ ಆಧಾರದ ಮೇಲೆ ಐತಿ. ನಾನು ಮೊದಲು ಚಿತ್ರವನ್ನ ತಗೋತೀನಿ. ಓಕೆ, ಸರಿ. ಏನ್ ಕೊಟ್ರಿ? ಒಂದು ವೃತ್ತದೊಳಗ ಒಂದು ವ್ಯಾಸವನ್ನ ಕೊಟ್ಟಾರ. ಈ ವ್ಯಾಸದೊಳಗ ಮತ್ತೆ ಇಲ್ಲಿ ಇನ್ನೊಂದು ಏನಪ್ಪಾ ಅಂದ್ರೆ ತ್ರಿಭುಜವನ್ನ ಕೊಟ್ಟಾರ. ಇಲ್ಲಿ ಈ ರೀತಿ ಕೊಟ್ಟಾರ. ಓಕೆ, ಈ ರೀತಿಯಾಗಿ ತ್ರಿಭುಜವನ್ನ ಕೊಟ್ಟಾರ. ಹೆಸರು ಏನೇನು ಕೊಟ್ಟಾರ ನೋಡ್ರಿ? OAB PQR. ಪ್ರಶ್ನೆ ಏನ ನೋಡ್ರಿ, ಏನದ? ಚಿತ್ರದಲ್ಲಿ ಕೊಟ್ಟಿರುವ ಚಿತ್ರದಲ್ಲಿ ಓ ವೃತ್ತಕ್ಕೆ ಅಂದ್ರೆ ಇರುವ ವೃತ್ತದ ಅರ್ಧ ವೃತ್ತಕಂಸದ ಉದ್ದವು 44 ಸೆಂಟಿಮೀಟರ್. ಅರ್ಧ ವೃತ್ತಕಂಸದ ಉದ್ದ 44 ಸೆಂಟಿಮೀಟರ್. ಅರ್ಧ ವೃತ್ತಕಂಸದ ಉದ್ದ 44 ಸೆಂಟಿಮೀಟರ್. ಓಕೆ,
ವೃತ್ತ ಕಂಸದ ಉದ್ದ ಎಷ್ಟೈತಿ ಅಂತಂದ್ರೆ 44 ಸೆಂಟಿಮೀಟರ್ ಐತ್ರಿ. ಮುಂದೆ ಆಗಿದೆ ಕೋನ OPQ = 45 ಡಿಗ್ರಿ. OPQ = 45 ಡಿಗ್ರಿ. ಇದೆಷ್ಟದರಿ 45 ಡಿಗ್ರಿ ಐತಿ. ಮುಂದೆ ಆದರೆ PQR ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಎಲ್ಲೈತ್ರಿ ಅದು PQR ವೃತ್ತಖಂಡ? ಇಲ್ಲಿ ನೋಡ್ರಿ, ಈ PQR ವೃತ್ತಖಂಡದ ವಿಸ್ತೀರ್ಣವನ್ನ ಕಂಡುಹಿಡ್ರಿ ಅಂತ ಕೇಳಕತ್ತಾರ. ಓಕೆ, ಸೊ PQR ವೃತ್ತಖಂಡದ ವಿಸ್ತೀರ್ಣವನ್ನ ಕಂಡುಹಿಡಿಬೇಕು ಅಂತಂದ್ರೆ ನಾವು ಏನ ಮಾಡ್ಬೇಕ್ರಿ, ಒಂದ್ ನಿಮಿಷ ರೀ. ಇಲ್ಲಿ ಕೋನ OPQ = 45 ಡಿಗ್ರಿ. OPQ ಸಾರಿ ಇಲ್ಲಿ ಮಿಸ್ಟೇಕ್ ಆಗೈತ್ರಿ, ಸ್ವಲ್ಪ ಅವಸರ ಮಾಡಬಾರ್ದ್ರಿ. OPQ = 45 ಡಿಗ್ರಿ, ಇದು 45 ಡಿಗ್ರಿ. ಸರಿನಾ? ರೈಟ್. ಹಾಗಾದ್ರೆ ನಮಗ ಏನ್ ಕೇಳಿರಿ ಅವರು, ವಿಸ್ತೀರ್ಣವನ್ನ ಕಂಡುಹಿಡಿ ಅಂದ್ರ, ಇದ್ರ ವಿಸ್ತೀರ್ಣ ಕಂಡುಹಿಡಿಬೇಕಂದ್ರೆ ನಮಗ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಬೇಕು, ಆ ನಂತರ ಈ ತ್ರಿಭುಜದ ವಿಸ್ತೀರ್ಣ ಬೇಕು. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಅಂದ್ರೆ ನಮ್ಗೆ ಏನ್ ಬೇಕ್ರಿ, ಥೀಟಾ ಮತ್ತು ಆರ್ ಬೇಕು. ಆರ್ ಗೊತ್ತಾ? ನಮ್ಗ ಗೊತ್ತಿಲ್ಲ. ಥೀಟಾ ಗೊತ್ತಾ? ಥೀಟಾನು ಗೊತ್ತಿಲ್ಲ. ಮೊದ್ಲಾಗ ಅವ್ ಎರಡು ಕಂಡುಹಿಡಿಯೋಣ, ಮುಂದುವರಿಯೋಣಂತ್ರಿ. ಸರಿನಾ? ರೈಟ್. ಮೊದಲು ಆರ್ ಕಂಡುಹಿಡಿಯಕ್ಕೆ ಏನಪ್ಪಾ ಅಂದ್ರೆ ಇದ್ರ ಸಹಾಯದಿಂದ ಕಂಡುಹಿಡಿಬಹುದು. ಹೆಂಗ್ರಿ? ಪೂರ್ತಿ ವೃತ್ತದ ಸುತ್ತಳತೆ ಎಷ್ಟ್ರಿ, ಪರಿಧಿ ಎಷ್ಟು ಅಂತಂದ್ರ πr² ಇರ್ತತಿ. ಅರ್ಧ ವೃತ್ತದ ಕಂಸದ ಉದ್ದ ಅಂದ್ರೆ ಏನಾಗಿರ್ತೈತಿ ಅಂದ್ರೆ ಇದ್ರ ಅರ್ಧ ಆಗಿರ್ತೈತಿ, = 44. ಸರಿನಾ? ರೈಟ್. ಪೈ ಅಂದ್ರೆ ಎಷ್ಟದ್ರಿ? 22/7 ಗುಂಡ್ಲೆ r² ಭಾಗ್ಲೆ 2 = 44. 2 × 2 2 11 22 r² ಈ 11/7 ಅನ್ನ ಬಲಗಡೆ ತಗೊಂಡು ಹೋಗೋಣ. ಇದೇನಾಗತ್ರಿ 44 ಗುಂಡ್ಲೆ 11/7 ಇದ್ದೇನಾಗತ್ರಿ 7/11 ಬರ್ತೈತಿ. ಓಕೆ, ರೈಟ್. 11 × 1 11 11 4 44. ಏನಾದ್ರೂ ಹೆಚ್ಚು ಕಮ್ಮಿ ಆಗಿದೆಯಾ ಅಂತಂದ್ರೆ 7 4 28 ಆಗೈತಿ. ಅವಸರ ಮಾಡಿದ್ವಿ ನಾವಿಲ್ಲಿ. ಏನಂತಂದ್ರೆ ವೃತ್ತ ಕಂಸ ಅಂತಂದ್ರೆ ನಾವು πr² ಅಲ್ಲ ರೀ, 2πr ಅನ್ನ ತಗೋತೇವಿ. ಓಕೆ, ದಟ್ ಅಲ್ಲಿ ಮಿಸ್ಟೇಕ್ ಆಗೈತಿ. ಏನ್ರಿ? 2πr/2. ಓಕೆ, ಸೊ ವೃತ್ತದ ಪರಿಧಿ ಅಂತಂದ್ರೆ 2πr ಇರುತ್ತೆ. πr² ವಿಸ್ತೀರ್ಣ ಆಗಿರುತ್ತೆ. ಅವಸರ ಬೇಡ, ಸಮಾಧಾನತೆ ಮಾಡೋಣ. = 44 ಅಂದ್ರೆ 2 1 2 1. ಪೈ ಅಂದ್ರೆ ಎಷ್ಟ್ರಿ? 22/7 ಗುಂಡ್ಲೆ r = 44. r = 44 ಗುಂಡ್ಲೆ 7 ಭಾಗ್ಲೆ 22. 22 ಭಾಗ್ಲೆ ಬಲ್ಗಡೆ ಹೋಯ್ತು ಅಂದ್ರೆ ಏನಾಗತ್ರಿ? ವ್ಯುತ್ಕ್ರಮ ಆಗುತ್ತೆ. ಛೇದ ಇದ್ದದ್ದು ಅಂಶಕ್ಕೆ ಹೋಗುತ್ತಾ, ಅಂಶ ಇದ್ದದ್ದು ಛೇದಕ್ಕೆ ಬರ್ತದೆ. 22 1 22 22 2 44. r = 2 14 ಸೆಂಟಿಮೀಟರ್. ತ್ರಿಜ್ಯ ಎಷ್ಟು ಬಂತ್ರಿ? 14 ಸೆಂಟಿಮೀಟರ್ ಬಂತು. ಸರಿನಾ? ರೈಟ್. ಸ್ವಲ್ಪ ಪ್ರಮಾಣದ ಕೆಲಸ ಮುಗಿತು. ನಂತರ ಇಲ್ಲಿ ನಾವೇನಪ್ಪಾ ಅಂದ್ರೆ ಈ ಕೋನವನ್ನ ಕಂಡುಹಿಡಿಬೇಕು. ಅದಕ್ಕ ಈ ಕೋನದ ಸಹಾಯವನ್ನ ತಗೋತೀವಿ. ಈಗ ಈ ತ್ರಿಭುಜದೊಳಗ OP ಮತ್ತು OQ ಗಳು ಏನ್ರಿ? OP ಮತ್ತು OQ ಗಳು ಏನಪ್ಪಾ ಅಂತಂದ್ರ ತ್ರಿಜ್ಯಗಳದಾವು. ಹೌದಾ? ಈ ವೃತ್ತದೊಳಗ OP ಮತ್ತು OQ ಗಳು ಏನದಾವ್ರಿ? ತ್ರಿಜ್ಯಗಳದಾವು. ಓಕೆ, ಸೊ ಎರಡು ತ್ರಿಜ್ಯಗಳ ಸಮಾನ ಅಂತಂದ್ರೆ ಇದು ಎಂತ ತ್ರಿಭುಜ ಆಗತ್ರಿ? ಸಮದ್ವಿಬಾಹು ತ್ರಿಭುಜ ಆಗತ್ತೆ. ಸಮದ್ವಿಬಾಹು ತ್ರಿಭುಜದೊಳಗ ಸಮ ಇರುವಂತಹ ಬಾಹುಗಳ ಅಭಿಮುಖ ಕೋನಗಳು ಸಮವಾಗಿರ್ತಾವ. ಇನ್ನೊಂದ್ಸರಿ ರಿಪೀಟ್ ಮಾಡ್ತೇನ್ರಿ, ಸಾವಕಾಶ. ಒಂದು ಸಮದ್ವಿಬಾಹು ತ್ರಿಭುಜದೊಳಗ ಸಮಬಾಹು ಏನಿರ್ತಾವಲ್ಲ ಅವುಗಳ ಅಭಿಮುಖ ಕೋನಗಳು, ಈ ಬಾಹುಗೆ ಈ ಬಾಹು, ಈ ಬಾಹುಗೆ ಈ ಕೋನ, ಈ ಬಾಹುಗೆ ಈ ಕೋನ, ಇವೆರಡು ಏನಾಗಿರ್ತಾವ್ರಿ? ಸಮ ಆಗಿರ್ತಾವು. ಇದು 45 ಡಿಗ್ರಿ ಇದ್ದ, ಇದು ಸಹಿತ ಏನಾಗಿರ್ತೈತಿ ಅಂದ್ರ 45 ಡಿಗ್ರಿ ಆಗಿರ್ತೈತಿ. ಓಕೆ, ಬರೀ ಹೇಳೋದ್ ಬ್ಯಾಡ್ರಿ, ಇದನ್ನ ನಾವೇನಪ್ಪಾ ಅಂದ್ರೆ ನೀಟಾಗಿ ಬರೆದ್ ಬಿಡೋಣ. ಓಕೆ, ಸರಿ. ಜಾಗ ಸ್ವಲ್ಪ ಹೆಚ್ಚಿಗೆ ಬೇಕಾಗ್ಬೋದು. ಇಲ್ಲ ಸ್ಟಾರ್ಟ್ ಮಾಡ್ತೇನ್ರಿ. ತ್ರಿಭುಜ OPQ ನಲ್ಲಿ OP = OQ. ಕಾರಣ ಇವು ತ್ರಿಜ್ಯಗಳು. ಓಕೆ, ಆದುದರಿಂದ ಕೋನ OPQ = ಕೋನ OQP = 45 ಡಿಗ್ರಿ. ಇದು 45 ಇದ್ರೆ ಇದು ಸಹಿತ 45 ಡಿಗ್ರಿನೇ ಇರ್ತದೆ. ಓಕೆನಾ? ಸರಿ. ಮೂರು ಕೋನಗಳ ಮೊತ್ತ ಎಷ್ಟಾಗಿರ್ತೈತ್ರಿ? 180 ಡಿಗ್ರಿ ಆಗಿರ್ತೈತಿ. ಅದ್ರ ಸಲುವಾಗಿ ಇಲ್ಲಿ ನಾವೇನ್ ಬರೀಣ ಅಂದ್ರೆ ಕೋನ POQ ಪ್ಲಸ್ ಕೋನ OPQ ಪ್ಲಸ್ ಕೋನ OQP ಮೂರು ಸೇರಿಸಿದ್ರೆ 180 ಡಿಗ್ರಿ ಆಗ್ತತಿ. ಕೋನ POQ ಬೆಲೆ ಗೊತ್ತಾ? ಗೊತ್ತಿಲ್ಲ ರೀ, ಅದನ್ನ ಹಂಗ ಬರ್ಕೊಳ್ಳೋಣ ಅಂತ.
ಪ್ಲಸ್ ಒಪಿ ಕ್ಯೂ ಅಂದ್ರೆ ಎಷ್ಟದ್ರಿ 45 ಡಿಗ್ರಿ ಐತಿ. ನಂತರ ಒಪಿ ಕ್ಯೂ ಆಯ್ತು, ಓಕ್ಯೂ ಪಿ ಅಂದ್ರೆ ಅದು ಸಹಿತ 45 ಡಿಗ್ರಿ ಐತಿ. ನಾವು ಇಲ್ಲಿ ಮೇಲ್ಗಡೆ ನೋಡಿದೀವಿ ಈಸ್ ಈಕ್ವಲ್ ಟು 180. 45 ಪ್ಲಸ್ 45 ಅಂದ್ರೆ 90. ಅದು ಬಲಗಡೆ ಹೋದ್ರೆ ಏನಾಗತ್ರಿ -90 ಆಗುತ್ತೆ. ಕೋನ ಪಿ ಒ ಕ್ಯೂ ಇಸ್ ಈಕ್ವಲ್ ಟು 180 -90. ಹಾಗಾದ್ರೆ ಕೋನ ಪಿ ಒ ಕ್ಯೂ ನ ಬೆಲೆ ಎಷ್ಟು ಬರ್ತ್ರಿ 90 ಡಿಗ್ರಿ. ಇಲ್ಲ ಐತಿ ನೋಡ್ರಿ, ಇದೆಷ್ಟದರಿ 90 ಡಿಗ್ರಿ ಅದ. ನಾವೆಲ್ಲಾ ಸರ್ಕಸ್ ಇಷ್ಟಕೊಂಡ ಮಾಡಿದ ಕಾರಣ ಏನಪ್ಪಾ ಅಂತಂದ್ರೆ ಈ ಕೋನವನ್ನ ತಿಳ್ಕೊಬೇಕಾಗಿತ್ತು ಅದಕ್ಕೆ. ಓಕೆ ಸರಿ, ಹಾಗಾದ್ರೆ ನಮಗ ಏನ್ರಿ ಈ ವೃತ್ತಖಂಡದ ವಿಸ್ತೀರ್ಣ ಬೇಕು ಅಂತಂದ್ರೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮೈನಸ್ ತ್ರಿಭುಜದ ವಿಸ್ತೀರ್ಣ. ಈ ತ್ರಿಭುಜ ಏನದರಿ ಇದು ಲಂಬಕೋನ ತ್ರಿಭುಜದ. ಹಾಗಾದ್ರೆ ಇದು ಪಾದ ಆಗತ್ತ, ಇದು ಏನಾಗತ್ತೆ ಅಂತಂದ್ರೆ ಎತ್ತರ ಆಗತ್ತೆ. ಓಕೆ, ಸೊ ಒಂದು ಲಂಬಕೋನ ತ್ರಿಭುಜದೊಳಗ ಓಕೆ ಸಾರಿ ಏನ್ರಿ ಒಂದು ಲಂಬಕೋನ ತ್ರಿಭುಜದೊಳಗ ಇದು ಪಾದ ಆಗಿದ್ರೆ ಇದು ಎತ್ತರ ಆಗಿರ್ತೈತಿ. ಸರಿನಾ? ರೈಟ್. ಹಾಗಾದ್ರೆ ಒಂದು ಪಾದ ಒಂದು ಎತ್ತರ, ಇದು 14 ಸೆಂಟಿಮೀಟರ್ ಐತಿ, ಇದು 14 ಸೆಂಟಿಮೀಟರ್ ಐತಿ. ಪಾದ ಮತ್ತು ಎತ್ತರ ಎರಡೂ 14 ಸೆಂಟಿಮೀಟರ್ ಇದಾವೆ. ಒಪ್ಕೋತೀರಾ? ರೈಟ್. ಹಾಗಾದ್ರೆ ನಾವು ಇದನ್ನ ನೋಡ್ದಾಯ್ತು ಅಂದ್ರೆ ಏನ್ರಿ ವೃತ್ತಖಂಡ ಪಿ ಆರ್ ಕ್ಯೂ ನ ವಿಸ್ತೀರ್ಣ ಇಸ್ ಈಕ್ವಲ್ ಟು ಓಕೆ ವೃತ್ತಖಂಡ ಪಿ ಆರ್ ಕ್ಯೂ ನ ವಿಸ್ತೀರ್ಣ ಇಸ್ ಈಕ್ವಲ್ ಟು ತ್ರಿಜ್ಯಾಂತರ ಖಂಡ ಒ ಪಿ ಆರ್ ಕ್ಯೂ ಓ ನ ವಿಸ್ತೀರ್ಣ. ತ್ರಿಜ್ಯಾಂತರ ಖಂಡ ಒ ಪಿ ಆರ್ ಕ್ಯೂ ಓ ನ ವಿಸ್ತೀರ್ಣ ಮೈನಸ್ ತ್ರಿಭುಜ ಒ ಪಿ ಕ್ಯೂ ನ ವಿಸ್ತೀರ್ಣ. ಸರಿನಾ? ಓಕೆ ರೈಟ್. ಹಾಗಾದ್ರೆ ತ್ರಿಜ್ಯಾಂತರ ಖಂಡ ಒ ಪಿ ಆರ್ ಕ್ಯೂ ನ ವಿಸ್ತೀರ್ಣ ಅಂದ್ರೆ ಏನದ್ರಿ ಥೀಟಾ ಬಾಗ್ಲೆ 360 ಗುಂಡ್ಲೆ ಪೈ ಆರ್ ಸ್ಕ್ವೇರ್ ಮೈನಸ್ ತ್ರಿಭುಜ ಒ ಪಿ ಕ್ಯೂ ನ ವಿಸ್ತೀರ್ಣ ಅಂದ್ರೆ ಏನಾಯ್ತ್ರಿ 1/2 ಪಾದ ಇಂಟು ಎತ್ತರ. ಓಕೆ ಸರಿ, ಈಸ್ ಈಕ್ವಲ್ ಟು ಥೀಟಾ ಅಂದ್ರೆ ಎಷ್ಟದ್ರಿ ಥೀಟಾ ಅಂದ್ರ 90 ಡಿಗ್ರಿ ಇಲ್ಲಿ ಕಂಡು ಹಿಡಿದಿವ್ರಿ. ಓಕೆ, 90/360 ಗುಂಡ್ಲೆ ಪೈ ಅಂದ್ರೆ ಎಷ್ಟದ್ರಿ 22/7. ಆರ್ ಸ್ಕ್ವೇರ್ ಅಂದ್ರೆ ಎಷ್ಟದ್ರಿ ತ್ರಿಜ್ಯ ಎಷ್ಟದ್ರಿ 14 ಸೆಂಟಿಮೀಟರ್ ಐತಿ. ಹಾಗಂದ್ರೆ ಇದನ್ನ 14/14 ಅಂತ ಬರ್ಕೊಳ್ಳೋಣ. ಮೈನಸ್ 1/2 ಗುಂಡ್ಲೆ ಪಾದ ಇಂಟು ಎತ್ತರ. ಸೊ ಇಲ್ಲಿ 90 ಡಿಗ್ರಿ ಐತಿ, ಪಾದ ಅಂದ್ರೆ 14, ಎತ್ತರ ಅಂದ್ರೆ 14 ಗುಂಡ್ಲೆ 14. ಸರಿನಾ? ರೈಟ್. ಇಲ್ಲಿ ನಾವು ಕ್ಯಾನ್ಸಲ್ ಮಾಡೋದಾಯ್ತು ಅಂದ್ರೆ 0ಗೆ 0 ಹೋಯ್ತು, 9 1 9, 9 4 36. ನಂತರ 7 1 7, 7 2 14. ನಂತರ 2 1 2, 2 2 4, 2 1 2 11. ಇಲ್ಲಿ ನೋಡಿದ್ರೆ ಛೇದೊಳಗ ಒಂದು ಉಳಿದೈತಿ, ಅಂಶದೊಳಗ 11 ಮತ್ತು 14 ಉಳಿದೈತಿ. ನಂತರ ಇಲ್ಲಿ ಇನ್ನು ಕ್ಯಾನ್ಸಲ್ ಮಾಡೋದು ಬಿಟ್ಟು ನೋಡ್ರಿ 2 1 2, 2 7 14. ಓಕೆ, ಲೆಕ್ಕವನ್ನ ಇಲ್ಲಿ ಕಂಟಿನ್ಯೂ ಮಾಡ್ತಾ ನೋಡ್ರಿ. ರೈಟ್. 11 ಗುಂಟ್ಲೆ 14, 11 14 ಅಂತಂದ್ರೆ ಎಷ್ಟು ಬರ್ತೈತಿ 154 ಸೆಂಟಿಮೀಟರ್ ಸ್ಕ್ವೇರ್ ಬರ್ತೈತಿ. ಮೈನಸ್ 14 7 98 ಬರ್ತೈತಿ. ಓಕೆ, 154 ಒಳಗ 98 ಕಳಿಬೇಕು. ಒಂದು ಕೆಲಸ ಮಾಡೋಣ, 2ಕ್ಕೂ 2 2 ಕೂಡ್ಸೋಣ. ಇದು 156 ಆಗತ್ರಿ, 100 ಇದು 100 ಆಗುತ್ತೆ. 156 ಒಳಗೆ 100 ಹೋತು ಅಂದ್ರೆ ಎಷ್ಟು ಬರ್ತೈತಿ ಅಂದ್ರೆ 56 ಬರ್ತೈತಿ. ಅಂದ್ರೆ 56 ಸೆಂಟಿಮೀಟರ್ ಸ್ಕ್ವೇರ್ ಆಗಿರ್ತೈತಿ. ಓಕೆ, ಈ ಒಂದು ಕೊಟ್ಟಿರುವಂತಹ ತ್ರಿಜ್ಯದಲ್ಲಿ ಈ ಒಂದು ಸಣ್ಣ ವೃತ್ತಖಂಡದ ವಿಸ್ತೀರ್ಣ ಎಷ್ಟಾಗಿರ್ತೈತಿ ಅಂತಂದ್ರ 56 ಸೆಂಟಿಮೀಟರ್ ಸ್ಕ್ವೇರ್ ಆಗಿರ್ತೈತಿ. ಓಕೆನಾ? ಇದನ್ನ ಪೌಸ್ ಮಾಡ್ಕೊಂಡು ಕೊಟ್ ಮಾಡ್ಕೊಡ್ರಿ. ಇದಿಷ್ಟು ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಪಾಠದ ಮೇಲಿನ 3 ಅಂಕದ ಪ್ರಶ್ನೆಗಳಾಗಿದ್ದು, ಮುಂದಿನ ವಿಡಿಯೋದೊಳಗ ಮತ್ತೆ ನಾವು ಹೊಸ ಪಾಠದ ಜೊತೆ ನಿಮ್ ಮುಂದೆ ಬರ್ತೇನೆ. ಓಕೆ, ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ರಿ, ಚೆನ್ನಾಗಿ ಓದ್ಕೊಡ್ರಿ. ದೇವರು ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಆಶಿಸ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.